ಇನ್ನೊಂದು ದಿನ ಬರಲ್ಲ. ನಾನು ಮೊದಲೇ ಹೇಳಿರ್ತೇನೆ, ಇನ್ನೊಂದು ದಿನ ಅನ್ನುವಂಥದ್ದು ಇಲ್ಲ. ಇವತ್ತು ಅನ್ನುವ ತನಕ ಮಾತ್ರ ದೇವರು ಹೇಳ್ತಾರೆ, ಇವತ್ತು ಮಾತ್ರ ನನ್ನ ವಾಕ್ಯವು ಇವತ್ತೇ, ಈಗಲೇ ಅದು ನಡಿಬೇಕು. ಇವತ್ತು ನಾನು ಡಿಸಿಷನ್ ಮಾಡಬೇಕು, ಇವತ್ತು ನನ್ನ ಮನಸ್ಸನ್ನು ಸಿದ್ಧ ಮಾಡಬೇಕು. ಯಾವುದಕ್ಕೆ? ದೇವರ ವಾಕ್ಯಕ್ಕೆ. ಇವತ್ತೇ ನಡಿಬೇಕು, ಆಗಲೇ ಅದು ಸಂಪೂರ್ಣ. ದೇವರು ಸಿಗುವಾಗಲೇ ಅವರನ್ನು ಸ್ವೀಕರಿಸು ಅಂತೇಳಿ ಯೆಶಾಯ ಪ್ರವಾದಿ ಗ್ರಂಥ ಏನು ಹೇಳುತ್ತೆ? 50 ಹಾಂ, ಆಯಿತು. ಯೆಶಾಯ 55 ಇರಬೇಕು. ಐವತ್ತೈದು 6. ಹಾಂ, ಅರಸಿರಿ ಸರ್ವೇಶ್ವರನನ್ನು ಆತ ದೊರಕುವ ವೇಳೆಯಲ್ಲಿ. ಯಾಕೆ ಗೊತ್ತಾ? ಇವತ್ತು ನಾನು ಇರ್ತೇನಲ್ಲ, ಆ ಸ್ಥಿತಿ ನಾಳೆ ಇರೋದಿಲ್ಲ. ನಾಳೆ ಏನಾದರೂ ರೋಗ ಬರ್ಬೋದು. ಈಗ ನನ್ನ ಹತ್ರ ಸಮಸ್ಯೆ ಎಷ್ಟಾಯಿತು? ಒಂದಿದ್ದದ್ದು 2 ಆಯಿತು. ಮನೆಯಲ್ಲಿ ಏನಾದರೂ ಬೇರೆ ಕಾರ್ಯಕ್ರಮ ಬರ್ಬೋದು, ಎಷ್ಟಾಗುತ್ತೆ? 3 ಆಯಿತು. ನನ್ನ ಮನಸ್ಸೇ ಬದಲಾಗಿರುತ್ತೆ. ಆಗ ವಿಶ್ವಾಸ ಅನ್ನುವಂಥದ್ದು ಸದಾ ಒಂದೇ ರೀತಿ ಇಡಲಿಕ್ಕೆ ನಮಗೆ ಆಗಲ್ಲ. ಹಾಗೆ ಇಡಬೇಕಾದ್ರೆ ಪ್ರಾರ್ಥನೆ ಆಗೋದಿಲ್ಲ. ದೇವರ ವಾಕ್ಯವನ್ನು, ವಿಶ್ವಾಸ ಹೇಗೆ ಹುಟ್ಟುತ್ತೆ? ದೇವರ ವಾಕ್ಯವನ್ನು ಪದೇ 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 ಆಲಿಸೋದ್ರಿಂದ ವಿಶ್ವಾಸ ಹುಟ್ಟುತ್ತೆ. ಯಾವುದರಲ್ಲಿ? ದೇವರು ಹೇಳ್ತಾ ಇರುವ ಮಾತಿನಲ್ಲಿ ನನಗೆ ವಿಶ್ವಾಸ ಬರಬೇಕು. ನಾವೀಗ ನೀವು ಕೇಳ್ತಾ ಇರೋದೇನು? ಮನುಷ್ಯರ ಮಾತಲ್ವಾ? ಅದು ಪ್ರಯೋಜನ ಇಲ್ಲ. ಅದು ದೇವರ ವಾಕ್ಯವಾಗಿದ್ದರೆ ನೀವು ಅದನ್ನು ಗಮನವಿಟ್ಟು ಅದನ್ನು ಆಸೆ ಪಡ್ತಾ ಇದ್ದೀರಾದರೆ ನಿಮಗಲ್ಲಿ ಅವಿಶ್ವಾಸ ಬೆಳೆಯುತ್ತೆ. ಏನು ಮಾಡಬೇಕು? ಬರೀ ವಾಕ್ಯ ಕೇಳಬೇಕು. ಕೇಳಬೇಕಾದ್ರೆ ನಾನೇನು ಮಾಡಬೇಕು? ಹೇಳಬೇಕು. ಆವಾಗ ನಿಮ್ಮ ಕೆಲಸ ಬೇಗ ಆಗುತ್ತೆ. ನಿಮಗೇನು ಮಾಡಲಿಕ್ಕೆ ಹೇಳಿಲ್ಲ. ಉಪವಾಸ ಮಾಡಲಿಕ್ಕೆ ಹೇಳಿದಾರಾ? ಮೊಣಕಾಲು ಹಾಕ್ಲಿಕ್ಕೆ ಹೇಳಿದಾರಾ? ಮಲಗದೇ ಇರಲಿಕ್ಕೆ ಹೇಳಿದಾರಾ? ಇಲ್ಲ. ಏನು ಮಾಡಲಿಕ್ಕೆ ಹೇಳಿದ್ದಾರೆ? ವಿಶ್ರಾಂತಿ ತೆಗೆದುಕೋ. ವಿಶ್ರಾಂತಿ ಅಂದ್ರೇನು? ವಿಶ್ರಾಂತಿ, ಮಲಗಬೇಕು. ಏನು ಮಾಡ್ತಾ ಮಲಗಬೇಕು? ಅಬ್ರಾಮನಿಗೆ ದೇವರು ಹೇಳಿದರು, ನಿನ್ನನ್ನು ಪಿತಾಮಹ ಮಾಡ್ತೇನೆ ಅಂತೇಳಿ. ತೋರಿಸಿದ್ದೆ ಅವನನ್ನು? ಮರಳು, ನಕ್ಷತ್ರ ತೋರಿಸಿದ್ದೆ. ಅಬ್ರಾಮ ಅದನ್ನೇ ಕಾಣ್ತಾ ಇದ್ದ, ಅದನ್ನೇ ನೋಡ್ತಾ ಇದ್ದ. ಏನು? ಕನಸು ಕಾಣ್ತಾ ಇದ್ದ. ಯಾವುದನ್ನು ಕನಸು ಕಾಣ್ತಾ ಇದ್ದ? ದೇವರು ಹೇಳೋದನ್ನು. ಸ್ವಲ್ಪ ವರ್ಷ ಹೋಯಿತು. ಹೋಗಿ ಆದಮೇಲೆ ದೇವರು ಹೇಳ್ತಾರೆ, ನಾನು ನಿನಗೆ ಅದು ಹೇಳಿದ್ದು ಮಾತ್ರ ಅಲ್ಲ, ದೇವರು ಹೇಳ್ತಾರೆ ನಿನಗೆ ಕಾನಾನ್ ದೇಶ ಕೊಡ್ತೇನೆ ಅಂತೇಳಿ. ಅದಕ್ಕೆ ಅಬ್ರಾಮ ಹೇಳ್ತಾನೆ, ಸ್ವಾಮಿ ನನ್ನ ಹತ್ರ ಮಕ್ಕಳಿಲ್ಲಲ್ಲ, ನೀವು ಅದಕ್ಕೆ ಕೊಟ್ಟೇನು ಲಾಭ ನನಗೆ? ಇಲ್ಲ, ನಿನಗೆ ಮಕ್ಕಳನ್ನು ಕೊಡ್ತೇನೆ ಅಂತೇಳಿ. ಇನ್ನೂ ಸ್ವಲ್ಪ ಸಮಯ ಹೋಗುತ್ತೆ. ಸ್ವಲ್ಪ ಸಮಯ ಹೋದಾಗ ಅಬ್ರಾಮ ಏನು ಹೇಳ್ತಾನೆ? ದೇವರು ಹೇಳ್ತಾರೆ, ನಿನಗೆ ಮಗ ಕೊಡ್ತೇನೆ ಅಂತ ಹೇಳಿದ್ದಲ್ಲ, ಸ್ವಾಮಿ ನೀವು ತೊಂದರೆ ಮಾಡಬೇಡಿ, ಇಲ್ಲಿ ನನ್ನ ಸೇವಕನ ಮಗ ಇದ್ದಾನೆ, ಅವನೇ ನನ್ನ ಆಸ್ತಿಗೆ ಉತ್ತರಾಧಿಕಾರಿ ಮಾಡ್ತೇನಂತೆ. ಯಾರ ಪ್ಲ್ಯಾನ್ ಚೇಂಜ್ ಆಯಿತು? ಅಬ್ರಾಮನ ಪ್ಲ್ಯಾನ್ ಚೇಂಜ್ ಆಯಿತು. ಆದರೆ ದೇವರೇನು ಹೇಳ್ತಾರೆ? ಇಲ್ಲ ಇಲ್ಲ ಇಲ್ಲ, ಇದು ಪ್ಲ್ಯಾನ್ ನಂದಲ್ಲ. ಹಾಗೆ ನಮ್ಮ ಪ್ಲ್ಯಾನ್ ಕೂಡ ಚೇಂಜ್ ಆಗುತ್ತೆ. ದೇವರಿಗೆ ಯಾಕೆ ಕಷ್ಟ? ನಾವು ಪ್ಲ್ಯಾನ್ ಚೇಂಜ್ ಮಾಡ್ಕೊಳ್ತೇವೆ. ಆರೋಗ್ಯ ಸಿಗಲಿಲ್ಲ ಅಂತೇಳಿದ್ರೆ ಒಪ್ಕೊಳ್ತೇವೆ. ಏನಂತ? ದೇವ್ರು ಮನಸ್ಸಾದಾಗ ಕೊಡ್ತಾರಂತೇಳಿ. ಇದು ತಪ್ಪು. ವಾಕ್ಯ ಗೊತ್ತಿರಬೇಕು. ಏನು? ದೇವರು ಆರೋಗ್ಯ ಕೊಟ್ಟಾಗಿದೆ, ಅವರ ಕೈಯಿಂದ ಪಾಸ್ ಮಾಡಿ ಆಗಿದೆ. ಎಲ್ಲಿದೆ? ನನ್ನೊಳಗೆ ಇದೆ. ನಾನೇನು ಮಾಡಬೇಕು? ವಿಶ್ವಾಸದ ಮೂಲಕ ಅದನ್ನು ನನ್ನಲ್ಲಿ ಕಾರ್ಯಗತ ಮಾಡಬೇಕು. ಹೇಗೆ? ಸಿಮ್ ಕಾರ್ಡ್ ಸುಮ್ಮನೆ ಮೊಬೈಲಿಗೆ ಹಾಕಿದರೆ ಹೊಸ ಸಿಮ್ ಕಾರ್ಡ್ ವರ್ಕ್ ಆಗುತ್ತಾ? ಏನು ಮಾಡಬೇಕು? ಆ್ಯಕ್ಟಿವೇಟ್ ಮಾಡಬೇಕು. ಆ್ಯಕ್ಟಿವೇಟ್ ಮಾಡಬೇಕಾದ್ರೆ ಕೆಲವು ರೂಲ್ಸ್ಗಳಿದೆ, ಅದನ್ನು ಫಾಲೋ ಮಾಡಬೇಕು. ಫಾಲೋ ಮಾಡಿದ್ರೆ ಆ್ಯಕ್ಟಿವೇಟ್ ಆಗುತ್ತಾ? ಇಲ್ಲ. ಮತ್ತೆ ಹೋಗಿ ಕಂಪ್ನಿಯವರಿಗೆ ಹೇಳಿದರೆ ಏನು ಹೇಳ್ತಾರೆ? ನಾನು ಆ್ಯಕ್ಟಿವೇಟ್ ಮಾಡಿದೆ. ಆ್ಯಕ್ಟಿವೇಟ್ ಮಾಡು ಅಂತ ಹೇಳ್ತಾರೆ. ಯೇಸು ಸ್ವಾಮಿನೂ ಅದೇ ಹೇಳ್ತಾ ಇದ್ದಾರೆ, ನಿನಗೆ ಎಲ್ಲವನ್ನು ಕೊಟ್ಟಿದ್ದೇನೆ, ನೀನೇನು ಮಾಡಬೇಕು? ಆ್ಯಕ್ಟಿವೇಟ್. ಹೇಗೆ ಆ್ಯಕ್ಟಿವೇಟ್ ಮಾಡೋದು?
ಆ ವಾಕ್ಯ ಬಾಯಿಂದ ನುಡಿಯೋದು ಕೇಳೋದು, ಬಾಯಲ್ಲಿ ನುಡಿಯೋದು ಕೇಳೋದು. ಪ್ರಪಂಚದ ಮಾತು ಕೇಳಲಿಕ್ಕಿಲ್ಲ, ಇನ್ಯಾರು ಹೇಳ್ತಾರೆ ಅದನ್ನು ಕೇಳಲಿಕ್ಕಿಲ್ಲ, ಪ್ರೊಫೆಸಿಗಳನ್ನು ಕೇಳಲಿಕ್ಕಿಲ್ಲ. ದೇವರು ಪ್ರೊಫೆಸಿ ಮಾಡಿ ಆದಮೇಲೆ ಇನ್ನೊಂದು ಪ್ರೊಫೆಸಿ ಎಲ್ಲಿ ಮಾಡಲಿಕ್ಕಿದೆ? ಪ್ರವಾದನೆ. ನೀವು ಗುಣ ಹೊಂತೀರಿ ಅಂತೇಳಿ ಇನ್ನೊಬ್ಬರು ಹೇಳಬೇಕಾ? ದೇವರು ಹೇಳಿದ್ದಾರೆ. ಯಾವುದು ಮಾತಿಗೆ ಬೆಲೆ ಜಾಸ್ತಿ? ನಾವು ಯಾರ ಮಾತು ಕೇಳಲಿಕ್ಕೆ ಹೋಗ್ತೀವಿ? ಇನ್ಯಾರೋ ಹೇಳ್ತಾರಪ್ಪ ನಾನು ಸಾಲ ತೀರುತ್ತಾ ಅಂತೇಳಿ, ಯಾರಾದರೂ ಯಾವ ಯೂಟ್ಯೂಬ್ ಚಾನಲ್ ಹುಡುಕಿ ಅಲ್ಲಿ ಯಾರಾದರೂ ಹೇಳ್ತಾರ ಅಂಥೇಳಿ. ಯಾವುದು ಮಾತಿಗೆ ಬೆಲೆ ಜಾಸ್ತಿ? ದೇವರ ಮಾತಿಗೆ. ಹಾಗಾದರೆ ದೇವರ ಮಾತು ನಾನು ಕೇಳ್ತಾ ಇರುವಾಗ ನಾನು ಯಾರನ್ನು ಕೇಳ್ತಾ ಇದ್ದೇನೆ? ದೇವರನ್ನೇ ಕೇಳ್ತಾ ಇದ್ದೇನೆ. ಹಾಗೆ ನಾನು ಯೋಚಿಸ್ತಾ ಇದ್ದೇನಾ? ಇಲ್ಲ. ನೀನು ಗರ್ವದಿಂದ ಮೂರ್ಖನಾಗಿ ನಡೆದಿದ್ದರೆ, ದುರಾಲೋಚನೆ ಮಾಡಿದರೆ ಬಾಯ ಮೇಲೆ ಕೈ ಇಟ್ಟುಕೋ. ನಾವು ಆಲೋಚನೆ ಮಾಡ್ತಲ್ಲ ಅದು ನುಡಿಬಾರ್ದು. ಆಲೋಚನೆ ಬಂದರೂ ಕೂಡ ಮಾಡಬಾರ್ದು. ಯಾಕೆ? ನಿನಗೆ ಗೊತ್ತಾಗಿದೆಯಲ್ಲ, ಅಷ್ಟು ಗೊತ್ತಾದರೆ ಆಯ್ತು. ಅದಕ್ಕೆ ನಾನು ಹೇಳ್ತಾ ಇದ್ದಿದ್ದು, ನೀವು ದೇವರಿಗೆ ಸಮಸ್ಯೆಗಳನ್ನು ಹೇಳಬೇಡಿ, ಸಮಸ್ಯೆಗಳಿಗೆ ಹೇಳಿ. ಯೇಸು ಸ್ವಾಮಿ ಶಿಷ್ಯರಿಗೆ ಏನು ಕಲಿಸ್ತಾರೆ? ಸಮಸ್ಯೆಗಳನ್ನು ದೇವರಿಗೆ ಹೇಳಬೇಡಿ. ಸಮಸ್ಯೆ ದೇವರಿಗೆ ಗೊತ್ತು, ನಿಮ್ಮ ಅಗತ್ಯಗಳೇನು ಅಂತ ದೇವರಿಗೆ ಗೊತ್ತು. ಅದಕ್ಕೆ ಯೇಸು ಸ್ವಾಮಿ ಶಿಷ್ಯರಿಗೆ ಕಲಿಸ್ತಾರೆ, ಸಮಸ್ಯೆಗಳಿಗೆ ನುಡಿಯಿರಿ. ಸಮಸ್ಯೆ ಏನು? ರೋಗ. ಅದಕ್ಕೆ ನುಡಿಬೇಕು. ರೋಗ, ನೀನು ಯಾಕೆ ನನ್ನಲ್ಲಿದ್ದಿ? ನಾನೇನು ಹೇಳ್ತೇನೆ? ದೇವರಿಗೆ ಹೇಳ್ತೇನೆ. ಚಕ್ಕರೆ ಒಂದ್ಸಲ ಪ್ರೀಚ್ ಮಾಡೋ ಹೇಳಿದ್ರು. ಯೋವನ್ ಹುಟ್ಟುವಾಗ ಚಕ್ಕರೆ ಹೀಗೆ ಆಗ್ತದೆ ಅಂತ ಅವನು ಮೂಕನಾಗಿ ಮಾಡಿದ್ರು. ಹೌದು. ಯಾಕೆ ಮೂಕನಾಗಿ ಮಾಡಿದ್ರು? ಮಾತಾಡಿದ್ರೆ ಕೆಡಿಸ್ಬಿಡ್ತಾನೆ ಅಂತೇಳಿ. ಮಾತಾಡಿದರೆ ದೇವ್ರ ಕೆಲಸ ಕಲಿಸ್ಬಿಡ್ತಾನೆ. ಅದೇ ಮರಿಯಮ್ಮನವ್ರು ಮಾಡಿದರೆ ಹೇಳಲಿಲ್ಲ. ಹೆಣ್ಮಕ್ಳಿಗೆ ಸ್ವಲ್ಪ ಕನ್ಸೆಷನ್ ಕೊಡ್ತಾರೆ ದೇವರು. ಮರಿಯಮ್ಮ ಕೇಳಿದ್ರು, ಇದು ಆಗೋದು ಹೇಗೆ ಸ್ವಾಮಿ? ನಾನಿನ್ನೂ ಕನ್ಯೆ, ನನಗೆ ಮದುವೆ ಆಗಲಿಲ್ಲ. ಅವ್ರಿಗೆ ಏನು ಮಾಡಲಿಲ್ಲ. ಅವ್ವ ಹಣ್ಣು ತಿಂದಳು, ಅವಳನ್ನು ಬೈಲಿಲ್ಲ ದೇವರು. ನೋಡಿ ಎಷ್ಟು ಕನ್ಸೆಷನ್, ಪಕ್ಷಪಾತಿ. ಗಂಡನನ್ನು ಅವಾಗ ಕೇಳಿದ್ರು, ಯಾಕೆ ಏನು ಮಾಡಿದ್ದೀನಿ ನೀನು? ಎಲ್ಲಾರು ನಾನು ಹೇಳಿದ ಮಾತನ್ನು ಮುರಿದಿಯೇನೋ? ಹೆಣ್ಣತ್ರ ಕೇಳಿದ್ರಾ? ಇಲ್ಲ. ಯಾಕೆ ಇರ್ಬೋದು? ವಿಷಯ ತುಂಬ ಇದೆ. ಈಗ ಮರಿಯಮ್ಮನವರ ಬಾಯಿ ತೆರೆದು ನೋಡಿದ್ರು, ಇದು ಆಗೋದು ಹೇಗೆ ಸ್ವಾಮಿ ಅಂತ ಕೇಳಿದ್ರು. ಯಾಕೆ ಕೇಳಿದರು? ಆ ಮಾತಿನ ಹಿಂದೆ ಇರುವ ಉದ್ದೇಶ ಇರೋದು, ಅದರಲ್ಲಿ ವಿಶ್ವಾಸ ಇದೆಯೋ ಅಥವಾ ವಿಶ್ವಾಸ ಮುರಿಯುವಂಥದ್ದಿದೆಯೋ ಅಂತೇಳಿ. ಮಾತೆ ಮರಿಯಮ್ಮನವರು ಇಂಟ್ರೆಸ್ಟಲ್ಲಿ ಕೇಳೋದು, ಇದು ಸಂಪೂರ್ಣ ಆಗಬೇಕಾದ್ರೆ ನಾನು ಏನು ಮಾಡಬೇಕು ಅಂತೇಳಿ. ಇದು ಸಂಪೂರ್ಣ ಆಗಬೇಕಾದ್ರೆ ನೀವು ಹೇಳಿದ್ರಲ್ಲ, ಇದಾಗಬೇಕಾದ್ರೆ ನಾನು ಏನು ಮಾಡಬೇಕು? ನಾನೇನು ಕನ್ಯೆ ಇದ್ದೇನಲ್ಲ, ಮದುವೆ ಆಗಿಲ್ಲಲ್ಲ, ಆಗೋದು ಹೇಗೆ? ಅರ್ಥ ಆಯ್ತು? ಮರಿಯಮ್ಮನವರು ಕೇಳಿದ್ದು ಅದನ್ನು ಸಂಪೂರ್ಣಗೊಳಿಸಲಿಕ್ಕೆ. ಶಿಷ್ಯರು ಬಂದು ಯೇಸು ಸ್ವಾಮಿ ಹತ್ರ ಕೇಳಿದರು, ಸ್ವಾಮಿ ಈ ವಾಕ್ಯ ಹೇಳಿದ್ರಲ್ಲ, ಇದು ಹೇಗೆ? ಯಾಕೆ ಕೇಳಿದರು? ಅವ್ರಿಗೆ ಯಾಕೆ ಹೇಳಿದ್ರಪ್ಪ ಇದು? ಮೊನ್ನೆ ನನಗೆ ನಮ್ಮ ಊರಲ್ಲಿ ಒಂದು ಗಾದೆ ಇದೆ. ವೆಂಕು ಅನ್ನೋವನಿಗೆ ಅವನ ಬಾಸ್ ಕರೆದು ಹೇಳ್ತಾರೆ, ವೆಂಕು ನಾಳೆ ಪಣಂಬೂರಿಗೆ ಹೋಗಿ ಬರಬೇಕು ಅಂತ. ಇವನು ಬೆಳಿಗ್ಗೆ ಎದ್ದು ಪಣಂಬೂರಿಗೆ ಹೋಗಿ ಬಂದಿದ್ದಾನೆ. ಬಾಸ್ ಕರೀತಾರೆ, ವೆಂಕು ಎಲ್ಲಿದ್ದೀನಿ? ನಾನು ಪಣಂಬೂರಿಗೆ ಹೋಗಿ ಬಂದೆ ಅಂತ. ಯಾಕೆ ಹೋಗಿ ಬಂದೆ? ನೀವು ಹೇಳಿದ್ರಲ್ಲ ನಿನ್ನೆ ಹೋಗ್ಬೇಕು. ಹಾಗೆ ನಿನ್ನೆ ನನಗೆ ಫಾದರು PPC ಮೀಟಿಂಗೋಸ್ಕರ ಮೊನ್ನೆ ಅವ್ರು ಬ್ಯುಸಿ ಇದ್ದರು, ಒಂದು ದೇವ್ರ ವಾಕ್ಯ ಕೊಡಬೇಕು, ನಾನು ಬ್ಯುಸಿ ಇದ್ದೇನೆ, ನೀನು ಹೋಗು, ಅಲ್ಲಿ ಚೇರ್ ಬರುತ್ತೆ ಅಂತ ಹೇಳಿದರು. ಅಷ್ಟೇ ಕೇಳಿಸ್ಕೊಂಡೆ. ಅಲ್ಲಿ ಹೋಗೋದು ಹೇಗೆ ಅಂತ ನನಗೆ ದಾರಿನೂ ಗೊತ್ತಿಲ್ಲ, ಏನಿಲ್ಲ. ಇನ್ನೊಬ್ಬನಿಗೆ ಕರ್ಕೊಂಡು ಹೋದೆ, ಅವನ ಜೊತೆಗೆ ಹೋದೆ. ಅಲ್ಲಿ ಹೋದ್ಮೇಲೆ ಏನು ಮಾಡೋದೀಗ? ಫಾದರ್ ದೇವರ ವಾಕ್ಯ ಕೊಟ್ಟಾಗೋ ತನಕ ನಿಲ್ಲಬೇಕು, ಅದರ ನಂತರ ಫೋನ್ ಕೇಳಬೇಕು, ಏನು ಮಾಡಬೇಕು ಅಂತೇಳಿ. ಅವರಿಗೆ ಹೇಳಲಿಕ್ಕೆ ಪುರ್ಸೊತ್ತಿಲ್ಲ, ಅಷ್ಟೊತ್ತಿಗೆ ಮೊಬೈಲ್ ಕಟ್ಟಾಯಿತು, ಮತ್ತು ರಿಂಗ್ ಮಾಡಲಿಕ್ಕಾಗಲ್ಲ. ನಾನು ಹಾಗೆ ಆಯಿತು. ವೆಂಕು ಪಣಂಬೂರಿಗೆ ಹೋದಾಗೆ ಅನಿಲ್ ಬ್ರದರ್ ಎಲ್ಲಿ ಡಾನ್ ಬಾಸ್ಕೋ ಇದಕ್ಕೆ ಹಾಲಿಗೆ ಹೋಗಿ ನೋಡ್ಕೊಂಡು ಬಂದರು ಅಂತೇಳಿ. ಹಾಗೆ ನಾವೀಗ ಮಾಡ್ತಾ ಇರುವ ಎಲ್ಲ ಕೆಲಸಗಳು ನಾನು ಯಾಕೆ ಮಾಡ್ತೇನೆ, ಯಾಕೆ ಯೋಚಿಸ್ತೇನೆ, ಯಾಕೆ ಹೇಳ್ತೇನೆ, ಏನು ಮಾಡ್ತೇನೆ, ಸೂಕ್ಷ್ಮವಾಗಿರಬೇಕು.
ನನಗೇನು ಬೇಕು, ನಾನು ಹೇಗೆ ಪ್ರಾರ್ಥಿಸಬೇಕು, ಯಾವುದನ್ನು ಪ್ರಾರ್ಥಿಸಬಾರ್ದು, ಯಾವುದನ್ನು ಪ್ರಾರ್ಥಿಸಬೇಕು, ಯಾವುದಕ್ಕೆ ನುಡಿಯಬೇಕು, ಯಾವುದನ್ನು ಕೇಳಬೇಕು. 3 ರೀತಿ ಇದೆ. ಒಂದು ಸಮಸ್ಯೆ ನನ್ನೊಳಗೆ, ನಾನೇ ಕಾರಣ ಸಮಸ್ಯೆಗೆ. ಇನ್ನೊಂದು ಸಮಸ್ಯೆಗೆ ನಾನು ಕಾರಣ ಅಲ್ಲ, ಸಮಸ್ಯೆ ಹೊರಗಿಂದ ಬಂದಿದೆ. ಇನ್ನೊಂದು ನನ್ನ ಸಮಸ್ಯೆ ನನ್ನದಲ್ಲ, ಇನ್ನೊಬ್ಬರದು, ಆದರೆ ನನ್ನ ಕುಟುಂಬದೊಳಗಿದೆ. ಈ 3 ರೀತಿ ಇದೆ. ಈ 3 ರೀತಿ ಬೇರೆ ಬೇರೆ ವಿಷಯ, 3 ಬೇರೆ ಬೇರೆ ರೀತಿಯಲ್ಲಿ ಹ್ಯಾಂಡಲ್ ಮಾಡಲಿಕ್ಕಿರುವಂಥದ್ದು. ನಾವು ಎಲ್ಲವನ್ನು ಸೇರಿಸಿ ದೇವರಿಗೆ ಹೇಳ್ತೇವೆ ಸಾಲ್ವ್ ಮಾಡಿ ಅಂತೇಳಿ. ಅದಕ್ಕೆ ಸಾಲ್ವ್ ಮಾಡಲಿಕ್ಕೆ ಇನ್ನೊಬ್ಬರು ಬರಬೇಕು. ಆ ಸಾಲ್ವ್ ಮಾಡೋರು ಎಷ್ಟು ದಿನ ಈ ಮನೆಯಲ್ಲಿ ತಂಗ್ತಾರೆ, ಎಷ್ಟು ದಿನ ನಿಮ್ಮ ಮನಸ್ಸಿಗೆ ಅವರು ಕವಚ ಹಾಕಿಡ್ಬೋದು. ಸೈತಾನ ನಾನು ಹೋದ ಕೂಡಲೇ ಹಿಂದೆ ಬರ್ತಾನೆ, ಏನು ಮಾಡ್ತಾನೆ, ಆಲೋಚನೆ ಆಗ್ತಾನೆ. ಇದೆಲ್ಲ ವೇಸ್ಟ್, ಮಾಡಬೇಡ ನೀನು. ಚಾನಲ್ ತೋರಿಸ್ತಾನೆ. ನಾನು ಯೂಟ್ಯೂಬ್ ಮೊಬೈಲ್ ಓಪನ್ ಮಾಡಲಿಕ್ಕೆ ಹೋದರೆ ಫಸ್ಟಿಗೆ ನನಗೆ ಇಂಟ್ರೆಸ್ಟ್ ಇರೋದು ತೋರಿಸ್ತಾನೆ. ನನಗಿಷ್ಟ ಅದು ಯಾವುದಾದ್ರು ಬೆಕ್ಕು ನಾಯಿ ಏನಾದರೂ ಇದ್ದರೆ ಅದನ್ನು ನೋಡ್ಕೊಳ್ತೇನೆ. ಮತ್ತು ನಾನು ಹೋಗಿದ್ದೇ ನೆನಪಿಲ್ಲ ನನಗೆ, ಯಾಕೆ ಅದನ್ನು ಯಾಕೆ ಓಪನ್ ಮಾಡಲಿಕ್ಕೆ ಹೋಗಿದ್ದು ನೆನಪಿಲ್ಲ. ಮತ್ತು ಯಾಕೆ ಹೋದೆ, ಅರ್ಧ ಗಂಟೆ ಆಗಿರುತ್ತೆ, ಅಷ್ಟೊತ್ತಿಗೆ ಬೇರೆ ಕೆಲಸ ಬರುತ್ತೆ. ಹಾಗೆ ಸೈತಾನ ಯಾವತ್ತೂ ನನ್ನನ್ನು ಮಂಕುಗೊಳಿಸ್ತಾನೆ. ಇವತ್ತು ನಿನ್ನೆ ಒಂದು ನನ್ನಿಂದ ತಪ್ಪಾಯಿತು. ಏನದು, ನಾನು ಯಾವತ್ತೂ ಸಿಟ್ಟು ಮಾಡೋದಿಲ್ಲ. ಯಾಕೆ, ನಾನು ದೇವರ ವಾಕ್ಯ ನೋಡಿತಾ ಇರ್ತೇನೆ. ಆದರೆ ನಿನ್ನೆ ಫಾದರ್ ಒಂದು ಕೆಲಸ ಕೊಟ್ಟರು. ಫಾದರ್ ಕೆಲಸ ಕೊಡುವಾಗ ನನಗನ್ನಿಸ್ತು, ನನ್ನ ಅನುಭವದ ಮೂಲಕ ಇದನ್ನು ಮಾಡಿದರೆ ಈಗ ಅನಾಹುತ ಆಗುತ್ತೆ. ಫಾದರ್ ಹೇಳ್ತಾರೆ ಅದನ್ನೇ ಮಾಡಲೇಬೇಕು ಈಗ ಅಂತ. ಆಯಿತು ಅಂತ ಮಾಡಿದೆ. ಅದು ನೀರು ಸ್ವಲ್ಪ ಸೋರ್ತಾಯಿತ್ತು, ಟಕ್ಕು ಟಕ್ಕು ಅಂತೇಳಿ ಡ್ರಾಪ್ ಆಗಿ. ನಾನು ಮುಟ್ಟಿದ್ದು ಜಾಸ್ತಿ ಸೋರ್ಲಿಕ್ಕೆ ಸರ್ ಆಯಿತು. ಈಗ ಫಾದರ್ ಟೆನ್ಷನ್ ಜಾಸ್ತಿ, ಈಗ ಎಲ್ಲ ಟ್ಯಾಂಕ್ ಖಾಲಿ ಆಗುತ್ತೆ, ಕರೆಂಟ್ ಇಲ್ಲ ಅಂತ. ನಾನು ಹೇಳಿದೆ ನಾನು ಮುಟ್ಟೋದಿಲ್ಲ ಅಂತ ಹೇಳಿದೆ, ನೀವು ಹೇಳಿದ್ರಿ ಇಲ್ಲ ಹೇಗಾದರೂ ಸರಿ ಮಾಡು ಅಂತೇಳಿ, ನೀವೇ ಮಾಡಿ ಅಂತ ಹೇಳಿದೆ. ನಾನು ಹೇಳಿದರೆ ಕೇಳಬೇಕು, ಇಲ್ಲಾಂದ್ರೆ ನೀವೇ ಮಾಡಬೇಕು ಅಂತೇಳಿ. ಅದರ ಪರಿಣಾಮ ಇವತ್ತು ಅನುಭವಿಸಿದೆ ನಾನು. ಯಾಕೆ ಹಾಗಾಯಿತು, ನಾನು ಮರೆತು ಹೋದೆ. ಯೇಸು ಸ್ವಾಮಿ ಏನು ಹೇಳ್ತಾರೆ, ಕೇಳುವುದರಲ್ಲಿ ಸೂಕ್ಷ್ಮನು, ನುಡಿಯುವುದರಲ್ಲಿ ಸಾವಧಾನನಾಗಬೇಕು. ಅಂದರೆ ಸ್ವಲ್ಪ ಟೈಮ್ ತಗೊಂಡು ನಾನು ಆನ್ಸರ್ ಮಾಡಬೇಕು. ಯಾಕೆ, ಆ ಟೈಮಲ್ಲಿ ಆ ಬಂದ ವಾಕ್ಯ ನನ್ನಿಂದ ಏನು ನುಡಿಸುತ್ತೆ. ಒಬ್ಬರು ಬೇಡದ್ದನ್ನು ಬೈತಾರೆ, ತಕ್ಷಣ ನಮ್ಮಲ್ಲಿ ಮಾನಸಿಕವಾಗಿ ಏನು ಬರುತ್ತೆ, ಬೇಡದ್ದು ನೋಯಿಸಿಬಿಡ್ತಾರೆ ನನಗೆ ಮನಸ್ಸಿಗೆ. ಚೂರಿನೇ ಹಾಕಿದರು, ತಕ್ಷಣ ರಿಯಾಕ್ಷನ್ ಏನಿರುತ್ತೆ ಮನುಷ್ಯನದು, ಅದಕ್ಕೆ ಡಬ್ಬಲ್ ಆಗಿ ಕೊಡ್ತೇವೆ ಅಲ್ವಾ. ಇದೆಲ್ಲ ವಿಷಯ ಪ್ರೇಯರಲ್ಲೂ ಹಾಗೆ, ಇಲ್ಲೂ ಹಾಗೆ. ಹೇಗಿದೆ ಅಂತ ಕೇಳಿದರೆ ಅಂತ ಹೇಳ್ತಾರೆ, ಅಷ್ಟೇ ಸಾಕು. ಸೈತಾನಿಗೆ ಗೊತ್ತಾಯ್ತು ನೀವು ಹೇಗಿದ್ದೀರಿ ಅಂತೇಳಿ. ಮತ್ತೆ ಅವನ ಕೆಲಸ ಅವನು ಮಾಡ್ತಾನೆ. ನಾನು ಹೇಳಿದ ಮಾತಿಗೆ ಯಾರು ಕೆಲಸ ಮಾಡಬೇಕು ಅದು ನಿರ್ಧಾರ ಮಾಡುವವನು ನಾನು ಹೇಳಿದ್ದ ಮಾತು ದೇವರ ವಾಕ್ಯವಾಗಿದ್ದರೆ ದೇವರ ದೂತರುಗಳು ದೇವರು ಕೆಲಸ ಮಾಡ್ತಾರೆ. ನಾನು ಹೇಳಿದ ಮಾತು ದೇವರ ವಾಕ್ಯಕ್ಕೆ ವಿರುದ್ಧವಾಗಿದ್ದರೆ ಸೈತಾನ ದೂತರುಗಳು ಕೆಲಸ ಮಾಡ್ತಾರೆ. ಇಲ್ಲಿ 2 ಪ್ರಪಂಚ ಇದೆ, ಒಂದು ದೇವರ ಸಾಮ್ರಾಜ್ಯ, ಒಂದು ಸೈತಾನನ ಸಾಮ್ರಾಜ್ಯ. 2ರ ಮಧ್ಯದಲ್ಲಿ ಜೀವಿಸ್ತಾ ಇರ್ತೇನೆ. ಯಾಕೆ, ನಾನು ಪ್ರಾಕ್ಟೀಸ್ ಮಾಡಲಿಲ್ಲ. ನಾನೇನಾಗಬೇಕು, ಕಂಪ್ಲೀಟಾಗಿ ದೇವರ ಸಾಮ್ರಾಜ್ಯದಲ್ಲಿ ಇರಬೇಕಾದ್ರೆ ನಾನೇನು ಮಾಡಬೇಕು, ದೇವರೊಂದಿಗೆ ಇರಬೇಕಾದ್ರೆ 24 hours ದೇವರು ಏನು ಹೇಳ್ತಾರೆ ಅದರಲ್ಲೇ ಮಗ್ನನಾಗಿರಬೇಕು. ಆಗೇನಾಗುತ್ತೆ, ನಾನು ದೇವರೊಂದಿಗೆ ಇದ್ದೇನೆ, ನನ್ನಿಂದ ಒಂದು ತಪ್ಪು ಕೆಲಸಗಳು ನಡೆಯಲು ಸಾಧ್ಯ ಇಲ್ಲ. ಹೇಗೆ ನಾನು ಫಾದರ್ಗೆ ಜೋರು ಮಾಡಿದೆ, ಯಾಕೆ ಮಾಡಿದೆ, ನಾನು ಆ ಟೈಮಲ್ಲಿ ಏನು ಮಾಡ್ತಾಯಿದ್ದೆ, ಫಾದರ್ ಹೇಳಿದ್ದನ್ನೇ ಯೋಚಿಸ್ತಾ ಇದ್ದೆ. ಇವ್ರಿಗೆ ಬಿಡಬಾರ್ದು, ಸರಿ ಟೈಮ್ ಸಿಕ್ಕಿದೆ 2 ಕೊಟ್ಟುಬಿಟ್ಟೆ. ಇದು ಸಣ್ಣ ವಿಷಯ ಆಯಿತು. ಜಗಳ ಆಗೋದು, ಮರ್ಡರ್ ಆಗೋದು ಹೇಗೆ, ಇಷ್ಟೇ ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲೇ ಆಗೋದು. ಸೈತಾನ ಯಾವಾಗ ತನಕ ಕಾಯ್ತಾ ಇರ್ತಾನೆ. ಸೈತಾನ ನಮ್ಮ ವೀಕ್ ಪಾಯಿಂಟ್ ಗೊತ್ತಿರುತ್ತೆ. ಚುಡಾಯಿಸಿ ಲಾಸ್ಟಿಗೆ ಬಿಟ್ಟು ಬಿಡ್ತಾನೆ. ಮತ್ತು ನಾನು ಏನೆಲ್ಲ ಮಾಡಬೇಕು ಮಾಡಿರ್ತೇನೆ. ಅವನು ಮಾಡಲ್ಲ, ಅವನು ಕೂತ್ಕೊಂಡು ನೋಡ್ತಾ ಇರ್ತಾನೆ, ಮಾಡಿದ್ನಲ್ಲ ಅನುಭವಿಸ್ತಾನೆ ನೋಡು ಈಗ ಅಂತೇಳಿ. ಅದರ ನಂತರ ಅವನ ಆಟ. ಬೆಕ್ಕಿನ ಕೈಗೆ ಇಲಿ ಸಿಕ್ಕಿದರೆ ಹೇಗೆ ಇರುತ್ತೆ ಹಾಗಿರುತ್ತೆ ನಮ್ಮ ಅವಸ್ಥೆ. ನಿಮ್ಮನ್ನು ಹಾಗೆ ಮಾಡಿಟ್ಟಿದ್ದೆ ನಾನು. ಅದಕ್ಕೆ ನಾನು ಹೇಳ್ತಿದ್ದೆ, ನೀವು ಅದು ನುಡಿಬೇಡಿ. ಇಷ್ಟು ದಿನ ನೋಡಿದ್ರಿ, ದೇವರಿಗೆ ಸಮಸ್ಯೆ ಹೇಳ್ಬಿಡಿ, ಸಮಸ್ಯೆಗೆ ಹೇಳಿ. ಒಂದು ಹಾಡಿದೆ, ಭಗವಾನ್ ಕೋ ಮತ್ ಕಹೋ ಕಿ ಮೇರಿ ಪರೇಶಾನಿಯಾँ ಬಡಿ ಹೇ,
परेशानियों को कहो कि मेरा भगवान तेरे से महान है। ये मत कहो खुदा हाँ। से ये मत कहो खुदा से मेरी मुश्किलें बड़ी है, मुश्किलों से कह दो मेरा खुदा बड़ा है। ನಾವು ಇಷ್ಟರವರೆಗೆ ಏನು ಹೇಳ್ತಿದ್ದೆ, ದೇವರೇ ಕಷ್ಟ ಕಷ್ಟ ಕಷ್ಟ, ಇಷ್ಟು ದುಃಖ ದುಃಖ ದುಃಖ, ಅದಕ್ಕೆ ನಾವು ಸೋಲ್ತಾ ಇರೋದು. ನಾವು ಪ್ರತಿದಿನ ದೇವರನ್ನು ಸ್ತುತಿಸಬೇಕು. ಒಬ್ಬ ರಾಜನಿದ್ದ, ಜೋಸೆಫತ್ ಅಂತೇಳಿ, ಕನ್ನಡದಲ್ಲಿ ಯಹೋಷಫಾಟ ಅಂತ ಹೇಳ್ತಾರೆ, ಇಂಗ್ಲೀಷಲ್ಲಿ ಹೇಳಲಿಕ್ಕೆ ಸುಲಭ ಆಗುತ್ತೆ. ಜೋಸೆಫತ್, ಕಿಂಗ್ ಜೋಸೆಫತ್. ಅವನ ರಾಜ್ಯದಲ್ಲಿ ತಕ್ಷಣ 4-5 ರಾಜರುಗಳು ಪ್ಲ್ಯಾನ್ ಮಾಡಿ ದಂಡೆತ್ತಿ ಬರ್ತಾರೆ ಅವನ್ನ ಕಬಳಿಸ್ಲಿಕ್ಕೆ. ಜೋಸೆಫತ್ ಏನು ಮಾಡ್ತಾನೆ, ಅವನಿಗೆ ಏನು ಮಾಡಲಿಕ್ಕಾಗಲ್ಲ, ಹೆದರಿದ್ದಾನೆ ಅವನು. ಅವನ ಹತ್ರ ಇರುವ ಮಿಲಿಟ್ರಿ 500 ಆದರೆ ಅವ್ರ ಹತ್ರ 50,000 ಇದೆ. ಸೋಲ್ತಾನ ಗೆಲ್ತಾನ? ಸೋಲ್ತಾನೆ. ಅವನೇನು ಮಾಡ್ತಾನೆ, ಅವನಿಗೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಎಲ್ಲ ಸೈನಿಕರನ್ನು ಕರೀತಾನೆ, ದೇವಾಲಯಕ್ಕೆ ಹೋಗ್ತಾನೆ. ಅಲ್ಲಿ ದೇವರಿಗೆ, ದೇವರೇ ಹಿಂದೆ ನೀವು ಹೀಗೆ ಮಾಡಿದ್ರಿ, ನನಗೆ ಜಯ ಕೊಟ್ಟಿದ್ದೀರಿ, ನಮ್ಮನ್ನು ಜಯಿಸಿದ್ರಿ, ನಾವು ಯುದ್ಧನೇ ಮಾಡಲಿಲ್ಲ ಅಂಥೇಳಿ ಪೂರ್ತಿ ರಾತ್ರಿ ಸ್ತೋತ್ರ ಮಾಡ್ತಾನೆ. ದೇವರು ಮಾಡಿದ ಒಳ್ಳೆಯ ಕಾರ್ಯಗಳನ್ನೇ ಸ್ತೋತ್ರ ಮಾಡ್ತಾ ಇರ್ತಾನೆ, ದೇವರಿಗೆ ಸಮಸ್ಯೆ ಹೇಳಲ್ಲ. ಮಾಡ್ತಾ 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 ಬೆಳಿಗ್ಗೆ ಒಬ್ಬ ಬಂದು ಸುದ್ದಿ ಕೊಡ್ತಾನೆ, ನಮ್ಮ ಮೇಲೆ ಯಾರು ದಂಡೆತ್ತಿ ಬಂದಿದ್ದರೂ ಅವರು ಸತ್ತು ಬಿದ್ದಿದ್ದಾರೆ ಅಂತೇಳಿ. ಹೇಗೆ? ಹಾಗೆ ನಮ್ಮ ಮೇಲೆ ಯಾರು ಯುದ್ಧಕ್ಕೆ ಬರ್ತಾನೆ ಅವನೇನು ಮಾಡಿರ್ತಾನೆ, ಪ್ಲ್ಯಾನ್ ಮಾಡಿ ಬರ್ತಿದ್ದಾನೆ. ಏನು ಬಲ ಇಲ್ಲ ಇವರಲ್ಲಿ ಅಂತ ಗೊತ್ತು. ಅದಕ್ಕೆ ನಾನೇನು ಮಾಡಬೇಕು, ನಾನು ದೇವರ ವಾಕ್ಯ ಹಿಡ್ಕೊಂಡು ದೇವರನ್ನು ಸ್ತೋತ್ರ ಮಾಡ್ತಾ ಇರಬೇಕು. ನನಗೆ ಯಾಕೆ ಅದರ ಬಗ್ಗೆ ತಲೆ ಬಿಸಿ? ಅದಕ್ಕೆ ಹೇಳೋದು ವಿಶ್ರಾಂತಿಯಲ್ಲಿರೋದು, ಆರಾಮ್ಸೆ ಇರೋದು. ದೇವರು ಹೇಳೋದನ್ನು ಕೇಳ್ತಾ ಇದ್ದರೆ ನಾವು ವಿಶ್ರಾಂತಿಯಲ್ಲಿರ್ತೇವೆ. ಸಮಸ್ಯೆಯನ್ನು ಯೋಚಿಸ್ತಿದ್ರೆ, ಕಷ್ಟ ಯೋಚಿಸ್ತಿದ್ರೆ ಏನಿರುತ್ತೆ? ನೀವು ಇಷ್ಟು ವರ್ಷದಿಂದ ಪ್ರಾರ್ಥನೆ ಮಾಡ್ತಿದ್ರಿ, ಈಗ ನಾವು ಕಲಿಸಿದ ಸ್ವಲ್ಪ ಬದಲಾವಣೆ ಮಾಡಿದ್ರಲ್ಲಿ ಇಷ್ಟು ಬದಲಾವಣೆ ಕಾಣ್ತಾ ಇದೆ. ಪಟ್ ಅಂತ ಹೊರಗೆ ಬರ್ತೀರಿ, 5 ನಿಮಿಷ ಸಾಕು ನಿಮಗೆ ಎದ್ದು ನಡೀಲಿಕ್ಕೆ. ಅದಕ್ಕೆ ಪ್ರಿಪರೇಷನ್ ಆಗಿ ಕೊಟ್ಟಿದ್ದು. ನನಗೆ ಅಷ್ಟು ಗ್ಯಾರಂಟಿ ಇದೆ. ನಾನು ಗೀತನಿಗೂ ಕೂಡ ಚಾಲೆಂಜ್ ಮಾಡಿದೆ. ಕೀರ್ತನೆ 132 ಏನು ಹೇಳುತ್ತೆ? ಕೀರ್ತನೆ 132, ಅವಳು ಆಲಸ್ಯತನ ಮಾಡ್ತಾಳೆ, ನೀನು ಆಲಸ್ಯತನ ಮಾಡ್ತೀಯೋ ಗೊತ್ತಿಲ್ಲ. ಈ ವಾಕ್ಯ ಅವಳಿಗೆ ಹೋಗುತ್ತೆ ಈಗ ರೆಕಾರ್ಡಾಗಿ, ನೋಡ್ತಾಳೆ ಇಲ್ಲೋ ಅದು ಗೊತ್ತಿಲ್ಲ ನನಗೆ. ಸತ್ಯ ಹೇಳ್ತಾಳೆ, ನಾನು ನೋಡಲಿಲ್ಲ ಬ್ರದರ್ ಅಂತೇಳಿ. ನೋಡಲಿಲ್ಲ ಅಂತಲೇ ಹೇಳ್ತಾಳೆ. 1 ನಿಮಿಷ, 132 ಅಲ್ಲ 32 ಇರಬೇಕು. 32 ಎಲ್ಲೋಯ್ತು, ಮಿಸ್ ಆಯಿತು. ವಾಕ್ಯ ಹೀಗೆ ಹೇಳುತ್ತೆ, ನಿನ್ನನ್ನು ಸೃಷ್ಟಿಸಿದಾಗ ನೀನು ನಿನ್ನ ದಿನಗಳನ್ನೆಲ್ಲವೂ ನನ್ನ ಪುಸ್ತಕದಲ್ಲಿ ಬರೆದಿದ್ದೇನೆ. ಯಾರ ದಿನ? ನೀನು ಹುಟ್ಟುವ ಮೊದಲೇ ನಿನ್ನ ಪ್ಲ್ಯಾನ್, ನಮ್ಮೆಲ್ಲರ ಪ್ಲ್ಯಾನ್ ದೇವರ ಪುಸ್ತಕದಲ್ಲಿ ಬರೆದಾಗಿದೆ. ಈ ಯೋಜನೆಗಳು ನಿನ್ನಲ್ಲಿ ಸಂಪೂರ್ಣಗೊಳ್ಳದ ಹಾಗೆ ಸೈತಾನ ನಿನ್ನನ್ನು ಚೆನ್ನಾಗಿ ನೋಡಿಕೊಂಡಿದ್ದಾನೆ. ಇಷ್ಟೇ ವಿಷಯ. ಯಾರು ನನ್ನ ಅನುಭವದ ಪ್ರಕಾರ ಯಾರು ಅತಿಯಾಗಿ ಕಷ್ಟಪಡ್ತಾರೋ ಅವರಿಗೆ ಆ ಕಷ್ಟದಲ್ಲಿ ತುಂಬ ಅನುಭವ ಇರುತ್ತೆ. ಈಗ ಇವರ ಸಿಚುವೇಶನ್, ಇವರ ಮಿಸ್ಸಸ್ ಸಿಚುವೇಶನ್, ಆ ಸೆಕ್ಷನಲ್ಲಿ ಅವರಿಗೆ ಜಾಸ್ತಿ ಅನುಭವ ಅಲ್ವಾ? ಇದೆಲ್ಲ ಅನುಭವ ಸೈತಾನ ಪೀಡಿಸ್ತಾನೆ ಇದ್ದಾನಾದರೂ ದೇವರೀಗ ಅವರನ್ನು ಸ್ಟೆಪ್ ಬೈ ಸ್ಟೆಪ್ ತರ್ತಾ ಇದ್ದಾರೆ ಹೊರಗೆ. ಯಾಕೆ? ಆ ಅನುಭವವನ್ನು, ಅವರ ಎಲ್ಲ ಕೆಡುಕನ್ನು ದೇವರು ಒಳ್ಳೆಯದಕ್ಕಾಗಿ ಮಾರ್ಪಡಿಸ್ತಿದ್ದಾರೆ. ಯಾಕೆ? ಅವರು ಅದನ್ನು, ದೇವರ ಮಾತನ್ನು ಕೇಳ್ತಾ ಇದ್ದಾರೆ. ಈಗ ನೀನು ಕೇಳ್ತಾ ಇರೋದ್ರಿಂದ ನಿನ್ನ ಎಲ್ಲ ಏನೆಲ್ಲ ಸೈತಾನ ಉಲ್ಟಾ ಹೊಡೆದಿದ್ನ ಅದನ್ನೆಲ್ಲ ದೇವರು ಅವನಿಗೆ ಉಲ್ಟಾ ಹೊಡಿತಿದ್ದಾರೆ. ಅದರ ಮೂಲಕನೇ ನಿನ್ನನ್ನು ಬೆಳೆಸ್ತಿದ್ದಾರೆ. ಏನಕ್ಕೆ? ನಿನಗೆ ಈ ಸೆಕ್ಷನಲ್ಲಿ ಅನುಭವ ಜಾಸ್ತಿ ಇದೆ. ಈ ಅವಸ್ಥೆಯಲ್ಲಿದ್ದರೆ ಒಬ್ಬ ಮನುಷ್ಯನ
ಮನಸ್ಸಿನಲ್ಲಿ ಎಂತಹ ಆಲೋಚನೆಗಳು ಬರುತ್ತೆ. ಇಂಥ ಸ್ಥಿತಿಯಲ್ಲಿರೋದರ ಇನ್ನೊಬ್ಬರನ್ನು ಹೊರಗೆ ತರಬೇಕಾದ್ರೆ ಯಾರಿಗೆ ಇನ್ಫಾರ್ಮೇಷನ್ ಜಾಸ್ತಿ ಇರುತ್ತೆ? ನನ್ನ ಹತ್ರನೂ ನಿನ್ನ ಹತ್ರನೂ? ಗೊತ್ತಾಯ್ತು? ದೇವ್ರ ಕೆಲಸ ಮಾಡೋದು ಹೀಗೆ. ಯಾರ ನಿಶಕ್ತಿಯಲ್ಲಿ ನನ್ನ ನಿಶಕ್ತಿಯಲ್ಲಿ ದೇವರ ಬಲ ಕಂಡು ಬರುವುದು ಯಾವಾಗ? ನಾನು ದೇವರು ಹೇಳುವುದನ್ನು ಕೇಳುವವನಾಗಿರ್ಬೇಕು, ಪ್ರಾರ್ಥಿಸುವವನಲ್ಲ. ಅದು ಪ್ರಾರ್ಥನೆ. ನಾವು ಮಾಡ್ತಿರುವ ಪ್ರಾರ್ಥನೆಗಿಂತ ಉತ್ತಮವಾದ ಪ್ರಾರ್ಥನೆ ಯಾವುದಂತೇಳಿ ಸರಿಯಾದ ಪ್ರಾರ್ಥನೆ ದೇವರು ಹೇಳೋದನ್ನೇ ಕೇಳ್ತಾ ಇರೋದು. ನಾನು ಯಾಕೆ ಪ್ರಾರ್ಥಿಸಬೇಕು? ನಾವು ವಿಶ್ವಾಸಿಗಳಾದರೆ ನಾವು ಪ್ರಾರ್ಥಿಸಲೇಬಾರ್ದು. ತೋರಿಸ್ತೇನೆ ನಿಮಗೆ. ಯೇಸು ಸ್ವಾಮಿ ಹೇಳೋದು, ನಾನು ನಿಮ್ಮನ್ನು ಸ್ಲೋ ಆಗಿ ಯಾಕೆ ತಂದೆ? ತಕ್ಷಣ ತಂದು ಬಿಟ್ಟರೆ ನಾನು ಚರ್ಚಿಗೆ ವಿರೋಧ ಆಗಿಬಿಡ್ತೇನೆ. ನಾನು ಚರ್ಚ್ ವಿರೋಧ ಅಲ್ಲ, ನಾನು ನನ್ನ ಸಭೆಯಲ್ಲಿ ತುಂಬ ಪ್ರೀತಿ ಇಟ್ಟವನು. ನನ್ನ ಮಕ್ಕಳು ಚರ್ಚಲ್ಲಿ ಸೇವೆ ಮಾಡ್ತಾರೆ, ನಾನು ಸೇವೆ ಮಾಡ್ತೇನೆ, ಚರ್ಚ್ ಬ್ರೇಕ್ ಮಾಡೋದಿಲ್ಲ. ಆದರೆ ಹಳೆಯ ವಿಷಯಗಳನ್ನು ಇಟ್ಕೊಂಡು ಇಂಥ ವಿಷಯಗಳನ್ನು ಸರಿ ಮಾಡಲಿಕ್ಕಾಗಲ್ಲ. ಏನು ಮಾಡಬೇಕು? ಸರಿಯಾದ ರೀತಿಯಲ್ಲಿ ಕಲಿಸ್ಕೊಂಡು ಹೋಗಬೇಕು. 1ನೇ ಕ್ಲಾಸ್ ಪಾಠ 10ನೇ ಅವನಿಗೆ ಕಲಿಸಿದ್ರೆ ಅವನೇನು ನಿದ್ರೆ ಮಾಡ್ತಾ ಇರ್ತಾನೆ. ಯಾಕೆ? ಇದು ಕೇಳಿ ಕೇಳಿ ಸಾಕಾಗಿ. ಹೌದು, ನಿದ್ರೆ ಬರುತ್ತೆ, ನನಗೂ ಬರುತ್ತೆ. ಫಾದರ್ ಏನೋ ಸ್ಟೋರಿ ಹೇಳಲಿಕ್ಕೆ ಹೋದರೆ ಅದು ಮೊದಲೇ ಗೊತ್ತು ನನಗೆ, ನನ್ನ ತಲೆ ಎಲ್ಲೋ ಇರುತ್ತೆ. ಎಲ್ಲರೂ ಹಾಗೆ, ನಾನು ಹಾಗೇ ಕಲಿಯೋದೀಗ. ನಾನು ಯಾಕೆ ಬೋರ್ ಆಗುತ್ತೆ, ನಾನು ಯಾಕೆ ಅದನ್ನು ಮಾಡಲ್ಲ? ನನ್ನಲ್ಲಿ ಇಂಟ್ರೆಸ್ಟ್ ಇದ್ದಿರಲ್ವ ಮಾಡೋದು. ಈಗ ಯೇಸು ಸ್ವಾಮಿ ಏನು ಕಲಿಸ್ತಾರೆ ನೋಡು. ಮತ್ತಾಯ 6:7. ಮತ್ತಾಯ 6:7 ಮತ್ತು 8ನೇ ವಾಕ್ಯಗಳು. ನಿನ್ನ ಪ್ರಾರ್ಥನೆ ಮಾಡುವಾಗ ನಿನ್ನ ಕೊಠಡಿಗೆ ಹೋಗು, ಬಾಗಿಲನ್ನು ಮುಚ್ಚು, ಅಂತರಂಗದಲ್ಲಿರುವ ನಿನ್ನ ತಂದೆಗೆ ಪ್ರಾರ್ಥನೆ ಮಾಡು. ಅಂತರಂಗದಲ್ಲಿ ನಡೆಯುವುದನ್ನು ನೋಡುವ ನಿನ್ನ ತಂದೆ ನಿನಗೆ ಪ್ರತಿಫಲ ಕೊಡುವರು. ಈಗ ನೆಕ್ಸ್ಟ್ ಕೊಡುವಂಥದ್ದು ಹೇಗೆ ಪ್ರಾರ್ಥಿಸಬೇಕು ಅಂತೇಳಿ. ಪ್ರಾರ್ಥನೆ ಮಾಡುವಾಗ ಪರಕೀಯರಂತೆ ನಿರರ್ಥಕ ಪದಗಳನ್ನು ಬಿಸಿಗುಟ್ಟಬೇಡ. ನಿರರ್ಥಕ ಪದ ಅಂದ್ರೇನು? ನಿನ್ನ ಸಮಸ್ಯೆಗಳನ್ನು ಹೇಳ್ಬೇಡ ಅಣ್ಣ. ಮುಂದೆ ನೋಡಿ, ಅದಕ್ಕೆ ಆ ಥರ ಸಿಗತ್ತೆ. ತಮ್ಮ ಪ್ರಾರ್ಥನೆ ದೀರ್ಘವಾದಷ್ಟು ದೇವರು ಆಲಿಸ್ತಾರೆ ಎಂದು ಅವರು ಭಾವಿಸುತ್ತಾರೆ. ನೀವು ಅವರಂತೆ ಆಗಬೇಡಿ. ನಿಮ್ಮ ಅಗತ್ಯಗಳೇನೆಂದು ನೀವು ಕೇಳೋದಕ್ಕೆ ಮೊದಲೇ ನಿಮ್ಮ ತಂದೆಗೆ ಗೊತ್ತಿದೆ. ಹಾಗಾದ್ರೆ ನಿಲ್ಲಿಸಿ. ಗೊತ್ತಿದೆ, ಆದರೆ ನಾವು ಯಾಕೆ ಹೇಳಬೇಕು? ನನಗೆ ವಿಶ್ವಾಸ ಇದ್ದರೆ ನಾನು ಯಾಕೆ ಹೇಳಬೇಕು ದೇವರಿಗೆ? ನಾನು ಕಲ್ತಿದ್ದ ಹಾಗೆ, ದೇವರು ನನಗೆ ಕಲಿಸಿದ ಹಾಗೆ. ಫಸ್ಟ್ ವರ್ಡ್ ನಾನು ಕಲ್ತಿದ್ದು, ನಾನು ದೇವರ ಮಗ ಇದ್ದೇನೆ. ಎಷ್ಟು ಕಷ್ಟ ಬಿದ್ದರೂ, ಉಪವಾಸ ಬಿದ್ದರೂ ನಾನು ಹೇಳ್ತಾ ಇದ್ದೆ, ದೇವರ ಮಗ ಇದ್ದೇನೆ. ಊಟಕ್ಕೆ ಏನು ಇಲ್ಲದಿದ್ದರೂ ದೇವರ ಮಗ ಇದ್ದೇನೆ. 10 ಮಂದಿ ಇದ್ದಾರೆ, 40 ರೂಪಾಯಿ ಇದೆ, ಪೆಟ್ರೋಲಿಗೆ ದುಡ್ಡಿಲ್ಲ, ನಾನು ಹೇಳ್ತಾ ಇದ್ದೆ ದೇವರ ಮಗ ಇದ್ದೇನೆ. ಯಾರ ದುಡ್ಡು ತಂದು ಕೊಟ್ರ? ಇಲ್ಲ. ಊಟ ಆಯಿತು. ಹೇಗೆ ಮಾಡಿದೆ? ಅದ್ಭುತ ಮಾಡಲಿಲ್ಲ. ಸಾಲ ಕೇಳಿದೆ, ಸಾಲದವ್ರು ಕೊಟ್ಟರು. ಹೋಗುವಾಗ ಪೆಟ್ರೋಲ್ ಖಾಲಿ ಆಯಿತು, ತರಕಾರಿಗೆ ಇಟ್ಟ ದುಡ್ಡು ಪೆಟ್ರೋಲ್ಗೆ ಹೋಯಿತು. ಇದು ಪ್ರಾಕ್ಟಿಕಲ್. ಯೇಸು ಸ್ವಾಮಿ ಮನುಷ್ಯನಾಗಿ ಜೀವಿಸಿದರು, ಸೂಪರ್ ನ್ಯಾಚುರಲ್ ಅಲ್ಲ, ಮ್ಯಾಜಿಷಿಯನ್ ಆಗಲಿಲ್ಲ. ಉಪವಾಸ ಇದ್ದಾಗ ಉಪವಾಸ, ಊಟ ಇಲ್ಲದಾಗ ಉಪವಾಸನೂ ಇದ್ದರು. ಅದಕ್ಕೆ ಅಂಜೂರದ ಮರದ ಹತ್ರ ಹೋದರು ಅವರು. ಹೌದಾ? ಆದರೆ ಅವ್ರು ಬೇಡಿ ಕೂತ್ಕೊಂಡ್ರ ದೇವರ ಹತ್ರ, ಊಟ ಇಲ್ಲ ಸ್ವಾಮಿ ಅಂತೇಳಿ. ದೇವರ ಮಾತು ನನ್ನ ಕಿವಿಯಲ್ಲಿ ಇರಬೇಕು, ಬಾಯಲ್ಲಿರಬೇಕು, ಕಿವಿಯಲ್ಲಿರಬೇಕು, ಬಾಯಲ್ಲಿರಬೇಕು, ಕಿವಿಯಲ್ಲಿರಬೇಕು. ಆಗ ನಾನು ತಪ್ಪೋದಿಲ್ಲ. ಸ್ಪಷ್ಟವಾಗಿ ಯೇಸು ಸ್ವಾಮಿ ಹೇಳ್ತಾರೆ. ಅದಕ್ಕೆ ಪರಲೋಕದಲ್ಲಿರುವ ಪ್ರಾರ್ಥನೆ ಕಲಿಸಿದರು. ನಾವು ಅದನ್ನು ಬಿಟ್ಟು ಪೂರ್ತಿ ಲಿಸ್ಟ್ ಹೇಳ್ತೇವೆ. ಅರ್ಧ ಕಿಲೋ ತುಪ್ಪ, ಸಾಸಿವೆ, ಜೀರಿಗೆ, ಮೆಂತೆ, ಇದೆಲ್ಲ ದೇವರಿಗೆ ಗೊತ್ತಿಲ್ವಾ? ಇಸ್ರಾಯೇಲ್ ಜನರು ಮಾಂಸ ಇಲ್ಲ ಅಂತ ಹೇಳಿದರು, ಮಾಂಸ ಕೊಟ್ಟರು. ನೀರಿಲ್ಲ ಹೇಳಿದ್ರು, ನೀರು ಕೊಟ್ಟರು. ಕೊನೆಗೆ ದೇವರು ಹೇಳಿದ್ದನ್ನೇ ಮರೆತು ಹೋದರು.
ದೇವರು ಹೇಳಿದರು ಇಸ್ರಾಯೇಲ್ ಜನರಿಗೆ, ನಾನು ನಿಮಗೆ ಆ ದೇಶವನ್ನು ಕೊಟ್ಟಿದ್ದೇನೆ. ಯಾವ ದೇಶವನ್ನು? ಕಾನಾನ್ ದೇಶವನ್ನು ಕೊಟ್ಟಿದ್ದೆ. ನೀವು ಧೈರ್ಯದಿಂದ ಅದನ್ನು ಸ್ವಾಧೀನ ಮಾಡಿಕೊಡ್ರಿ. ಇನ್ನೇನು 40 ದಿವಸ ಇತ್ತು. ಎಷ್ಟು ದಿವಸ? 40 ದಿವಸ. ಎಲ್ಲಿ ಮುಟ್ಲಿಕ್ಕೆ? ಅವರಿಗೆ ಯಾವ ದೇಶ ಕೊಟ್ಟಿದ್ದಾರೋ, ಈಗ ಈ ಮನೆ ನನಗೆ ಕೊಟ್ಟಿದ್ದರೆ, ಹಾಂ, ಜೈ ಕ್ರಿಶ್, ಜೈ ಕ್ರಿಶ್, ಹೇಗಿದ್ದೀರಿ? ಹಾಂ, ಈಗ ವಿಜಯ್ ಕರೆಕ್ಟ್ ಟೈಮಲ್ಲಿ ಬಂದರು. ನನಗೆ ಈ ಮನೆ ಕೊಟ್ಟಿದ್ದರೆ ಹಾಂ, ನನಗೆ ಹೇಳ್ತಾರೆ, ಈ ಮನೆ ನೀನು ಕೊಟ್ಟಿದ್ದೆಪ್ಪ ಅಂತ. ನೀವು ಹೊರಗಡೆ ನಿಂತಿದ್ದೀರಿ. ನನಗೆ ಹೇಳಿದವರ ಮಾತು ಖರೆ ಅಂತ ನನಗೆ ಕನ್ಫರ್ಮ್ ಇದ್ದರೆ ನಾನೇನು ಮಾಡ್ತೇನೆ? ನನ್ನ ಸಾಮಾನೆಲ್ಲ ಇಟ್ಕೊಂಡು ಬಂದು ಇಲ್ಲಿ ಮನೆಯಲ್ಲಿ ನಿಲ್ತೇನೆ. ಹೌದಾ ಇಲ್ಲ? ಹೌದಾ ಇಲ್ಲ? ನಾನು ಹೆದರ ಬುಕ್ಕ ಆಗಿದ್ದರೆ ಬರುವಾಗಲೂ ವಿಜಯ್ ಬ್ರದರ್ ಹೇಳ್ತಾರೆ, ಏ ಬ್ರದರ್ ನೀವು ಯಾಕೆ ಇಲ್ಲಿ ಬಂದಿರಿ ಅಂತೇಳಿ. ಹಾಂ, ಅವಾಗ ನಾನು ಹೇಳ್ತೇನೆ, ಇಲ್ಲ ನನಗೊಬ್ಬರು ಹೇಳಿದ್ರು ಅಂತ. ನಿಮ್ಗೆ ಗೊತ್ತಿಲ್ಲ ಇದು ನನ್ನ ಮನೆ ಅಂತೇಳಿ? ಹೌದಾ ಇಲ್ಲ? ನನ್ನಲ್ಲಿ ಕನ್ಫರ್ಮೇಷನ್ ಇದ್ದರೆ ನನ್ನ ಪೇಪರ್ ತೋರಿಸ್ತೇನೆ, ನೋಡಿ ಬರೆದಿದೆ. ಆಗ ಅವ್ರು ಏನು ಮಾತಾಡ್ತಾರೆ? ಏನು ಮಾತಾಡಲಿಕ್ಕಾಗಲ್ಲ. ಅವರಿಗೂ ಗೊತ್ತು, ಅವ್ರು ಸ್ವಲ್ಪ ಅಧಿಕಾರ ನಡೆಸಲಿಕ್ಕೆ ನೋಡಿದರು. ಹಾಗೆ ಈ ಜನರು ಏನು ಮಾಡ್ತಾರೆ, ಇನ್ನೇನು 40 ದಿನ ಟ್ರಾವೆಲ್ ಮಾಡಿದರೆ ಸಾಕು. ಅವ್ರು ಹೇಳ್ತಾರೆ, ಇಲ್ಲ ಇವರು ತುಂಬ ತೋಲು ಹುಷಾರಿದ್ದಾರೆ. ಅದಕ್ಕೆ ಅವ್ರು ಹೇಳ್ತಾರೆ, ಇಲ್ಲ ನಾವು ಸ್ವಲ್ಪ ಜನರನ್ನಲ್ಲಿ ಹೋಗಿ ಕಳಿಸಿ ಬರ್ತೇವೆ, ಕಳಿಸೋರೆಲ್ಲ ನೋಡ್ಕೊಂಡು ಬರಲಿ. ದೇವರು ಹೇಳಿರ್ತಾರೆ, ಅದು ಹಾಲು ಜೇನು ಹರಿಯುವಂಥ ನಾಡು. ಅಲ್ಲಿ ಒಂದು ದ್ರಾಕ್ಷೆ ಗೊಂಚಲು, ನಮ್ಮ ದ್ರಾಕ್ಷೆ ಗೊಂಚಲು ಎಷ್ಟಿರುತ್ತೆ? ಒಂದು ಪ್ಲಾಸ್ಟಿಕಲ್ಲಿ 2 ಬೆರಳಲ್ಲಿ ಹಿಡ್ಕೊಂಡು ಬರ್ತೇವೆ. ಅಲ್ಲಿ ಇಬ್ಬರು ಹೆಗಲ ಮೇಲೆ ಓರ್ ಬರಬೇಕು, ಅಷ್ಟು ದೊಡ್ಡ ದ್ರಾಕ್ಷಿ ಗೊಂಚಲು, ಅದು ನೆಲಕ್ಕೆ ತಾಗತ್ತೆ, ಇನ್ನೊಬ್ಬರು ಹಿಡಿಯಲಿಕ್ಕೆ ಬೇಕು. ಅಂಥ ಫಲ ಪುಷ್ಪದಿಂದ ಸಮೃದ್ಧಿಯಾದ ದೇಶ. ಅದೆಲ್ಲವನ್ನು ಇನ್ನೊಬ್ಬರು ಅದಕ್ಕೆ ಶ್ರಮಿಸಿದರು. ಅದೆಲ್ಲವನ್ನು ನಿನಗೆ ನಾನು ಕೊಟ್ಟಿದ್ದೇನೆ. ಏನು ಹೇಳಿದರು? ಕೊಟ್ಟಿದ್ದೇನೆ ಅಂತ ಮೇಲೆ ದೇವರು ಹೇಳಿದ ಮೇಲೆ ಕೊಟ್ಟಿದ್ದೇನೆ ಅಂತ ಹೇಳಿದ್ಮೇಲೆ ದೇವರು ಯಾಕೆ ಕೊಟ್ಟಿದ್ದೇನೆ ಹೇಳ್ತಾರೆ? ಅದು ಅವ್ರದ್ದಲ್ವ? ಇನ್ನೊಬ್ಬರಿಗೆ ಕೊಟ್ಟಿದ್ದರು, ಅವ್ರ ಕೈಯಿಂದ ತೆಗೆದು ಇವರಿಗೆ ಕೊಟ್ಟಿದ್ದೇನೆ. ಆದರೆ ಇವನೇನೇನು ಹೇಳ್ತಾ ಇದ್ದಾರೆ? ಅದನ್ನು ನೋಡ್ಕೊಂಡು ಬರ್ತೀವಿ. ದೇವರು ಹೇಳಿದಾರಲ್ಲ, ಹಾಗೆ ಇದೆಯೋ ಇಲ್ವೋ ಅಂತೇಳಿ ನೋಡ್ಕೊಂಡು ಬರ್ತೀವಿ. ನೋಡ್ಕೊಂಡು ಬಂದಾಯಿತು. ಹೇಳಿದ್ರು, ದೇವ್ರು ಹೇಳಿದ ಹಾಗೆ ಇದೆಯಪ್ಪ. ಅದೇನು ಸಮಸ್ಯೆ ಗೊತ್ತಾ? ಏನು ಸಮಸ್ಯೆ? ನಾವಂತೂ ಆ ಜನರು ಭಾಳ ದೊಡ್ಡದಿದ್ದಾರೆ, ನಾವು ಮಿಡತೆಗಳಾಗಿದ್ದೇವೆ. ಅವ್ರು ನಮ್ಮನ್ನು ತಿಂದುಬಿಡ್ತಾರೆ, ಹಾಗೆ ಮಾಡ್ತಾರೆ, ಹೀಗೆ ಮಾಡ್ತಾರೆ. ಜನ ಎಲ್ಲ ಏನು ಮಾಡಿದರು? ಇವ್ರದ್ದೇ ನಂಬಿಬಿಟ್ರು. ಎಷ್ಟು ಮಂದಿ ಹೋಗಿದ್ರು? 12-20 ಜನ ಹೋಗಿದ್ರು. ಅದರಲ್ಲಿ 2 ಹೇಳಿದರು, ಇಲ್ಲ ದೇವ್ರು ಹೀಗೆ ಹೇಳಿದ್ದಾರೆ ಅಂತೇಳಿ. ದೇವ್ರ ಮಾತು ಯಾಕೆ ಕೇಳಲಿಕ್ಕೆ ಹೋಗ್ತಿ ಅಂತ ಅವರನ್ನು ಓಡಾಡಿಸ್ಕೊಂಡು ಕಲ್ಲು ಹಿಡಿದು ಓಡಿಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಅವರು ಹೋಗಿ ದೇವರಿಗೆ ಕಂಪ್ಲೇಂಟ್ ಕೊಟ್ಟರು, ಸ್ವಾಮಿ ನೀವು ಹೇಳಿದ್ದನ್ನು ಜನರು ಹಿಂಬಾಲಿಸ್ತಾ ಇಲ್ಲ, ಅವರಿಗೆ ರೊಚ್ಚಿಗೆದ್ದಿದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ, ಅಲ್ಲಿ ಹಾಗಾಗತ್ತೆ ಹೀಗಾಗತ್ತೆ, ಯುದ್ಧ ಮಾಡಬೇಕಾಗತ್ತೆ, ಅವ್ರು ಭಾರಿ ಸ್ಟ್ರಾಂಗ್ ಇದ್ದಾರೆ ಅಂತೇಳಿ. ದೇವ್ರು ಏನು ಮಾಡ್ತಾರೆ? ದೇವ್ರ ವಾಕ್ಯ ಕ್ಲೀನಾಗಿ ಹೇಳುತ್ತೆ. ಸಂಖ್ಯಾಕಾಂಡ 13ನೇ ಅಧ್ಯಾಯದಲ್ಲಿ ಆ ಜನರು ಅಶುಭವನ್ನು ಮಾತನಾಡಿದರು. ಏನದು ಅಶುಭ? ಇದ್ದದನ್ನೇ ಹೇಳಿದ್ರು ಅವರು. ಇಲ್ಲದನ್ನೇ ಹೇಳಿದ್ರಾ? ಮತ್ತೆ ಯಾಕೆ ದೇವರು ಅಶುಭ ಅಂತ ಹೇಳ್ತಾರೆ? ಜಕಾರಿಯ ಏನು ಹೇಳಿದ್ದು? ಅಶುಭ ಹೇಳಿದ್ನ ಅಥವಾ ಶುಭ ಹೇಳಿದ್ನ? ಇದ್ದಿದ್ದೇ ಹೇಳಿದ. ನನಗೆ ಈ ವಯಸ್ಸಲ್ಲಿ ಮಗ ಹುಟ್ಟುತ್ತಾನೆ ಅಂತೇಳಿ ಯಾವ ಗ್ಯಾರಂಟಿ? ಏನು ಮಾಡಿ ತೋರಿಸ್ತೀರಿ ನೀವು? ಅವನ ಉದ್ದೇಶ ನೋಡಿ, ಏನು ಉದ್ದೇಶ ಇತ್ತು? ಆಗತ್ತೆ ಅಂತೇಳಿ ನನಗೇನಾದ್ರು ಮಾಡಿ ತೋರಿಸಿ. ಒಬ್ಬ ರಾಜ ಸಾಯುವ ಸ್ಥಿತಿಯಲ್ಲಿ ಇರ್ತಾನೆ. ಅವನು ಸಾಯುವ ಸ್ಥಿತಿಯಲ್ಲಿ ಅವನಿಗೆ ದೇವರು ಸಂದೇಶ ಕೊಡ್ತಾರೆ, ನಿನ್ನ ಇವತ್ತು ಸಾಯ್ತೀಯಪ್ಪ ಅಂತ. ಅವನಿಗೆ ಭಾರಿ ದುಃಖ ಆಗುತ್ತೆ. ಅವನು ಗೋಡೆಯ ಪಕ್ಕಕ್ಕೆ ಮುಖ ಮಾಡಿ ದೇವರಿಗೆ ಹೇಳ್ತಾನೆ, ದೇವರೇ ನಾನು ಮಾಡಿದ ಕೆಟ್ಟದನ್ನು ಬಿಟ್ಟು ಒಳ್ಳೆಯ ದಿನ ನಾನು ಮಾಡಿದ್ನಲ್ಲ ಅದನ್ನು ನೆನಪಿಸ್ಕೊಳ್ಳಿ ಅಂತೇಳಿ. ಅದಕ್ಕೆ ದೇವರು ಪ್ರವಾದಿಯನ್ನು ಕಳಿಸ್ತಾರೆ. ಅವನಿಗೆ ಇನ್ನೂ 10 ವರ್ಷ ಕೊಟ್ಟಿದ್ದೀನಿ ಅಂತ ಹೇಳು. ಅವನು ಕೇಳ್ತಾನೆ, ನನಗೆ ಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ಏನು ಸಾಕ್ಷಿ ಇದೆ? ಅದಕ್ಕೆ ಪ್ರವಾದಿ ದೇವರ ಹತ್ರ ಕೇಳ್ತಾನೆ. ದೇವರು ಪ್ರವಾದಿಗೆ ಹೇಳ್ತಾರೆ, ಈ ಸೂರ್ಯ ಮುಂದೆ ಹೋಗಿದ್ದಾನೆ, ಆ ಮುಂದೆ ಹೋದಾಗ ನೆರಳು ಆ ಕಡೆ ಹೋಗುತ್ತಲ್ಲ, ಆ ನೆರಳು ಹಿಂದೆ ಬರುತ್ತೆ, ಇದೇ ನಿನಗೆ ಸಾಕ್ಷಿ ಅಂತ. ನಾವೆಲ್ಲರೂ ಈಗಿನ ತನಕ ದೇವರ ಹತ್ರ ಸಾಕ್ಷಿ ಕೇಳ್ತೇವೆ. ನಾನು
ಕಾಲು ನೆಟ್ಟಗಾದರೆ ಮಾತ್ರ ನಡೀತೇನೆ ಅಂತೇಳಿ. ಸೈತಾನ ಅವ್ರು ಚೀರೋದು ಬಿಟ್ಟೋದ್ರೆ ಮಾತ್ರ ನಾನು ನಂಬಿದ್ದೇನೆ ಸೈತಾನ ಬಿಟ್ಟೋಗಿದೆ ಅಂತೇಳಿ. ಅದು ಈ ಕಾಲದಲ್ಲಿ ನಡೆಯೋದಿಲ್ಲ. ಈ ಕಾಲ ನಂಬಿ ನಡೆಯುವಂಥ ಕಾಲ. ಏನು ನಂಬಿ? ದೇವರು ಹೇಳಿದ್ದನ್ನು ನಂಬಿ ಅದರಂತೆ ಕಾರ್ಯ ಮಾಡೋದು. ದೇವರು ಹೇಳ್ತಾರೆ ಗುಣ ಮಾಡಿದ್ದಾರೆ ಅಂದರೆ ನಾನೇನು ಮಾಡಬೇಕು? ನಡಿಬೇಕು. ಅಯ್ಯೋ ಕೈಕಾಲು ಬರ್ತಾ ಇಲ್ಲಲ್ಲ, ಅದು ನೀವು ಯಾಕೆ ಯೋಚಿಸ್ತಾ ಇದ್ದೀರಿ? ನಾನಿನ್ನು ಯೋಚಿಸ್ತಾ ಇದ್ದೇನೆ ಆದರೆ ದೇವರು ಹೇಳೋದು ನಂಬ್ತಾ ಇಲ್ಲ. ಅರ್ಥ ಆಯ್ತು? ನಾನು ನಡಿಬೇಕು. ಆರಾಮಾಗಿದ್ದೇನೆ ಅಂತ ಹೇಳಿದರೆ, ನಾನು ವಿಶ್ವಾಸಿಸ್ತಿದ್ದೇನೆ ಆದರೆ ದೇವರ ಹತ್ರ ಒಂದು ಸಲ ಹೇಳಿದೆ, ಸ್ವರ್ಗ ಹೇಗೆ ಸಿಗುತ್ತೆ ನಮಗೆ? ಪ್ರಾರ್ಥನೆ ಮಾಡಿದ್ರಿಂದ, ಒಳ್ಳೆ ಜೀವನ ಮಾಡಿದರೆ, ಏನು ಮಾಡಿದ್ರಿಂದ? ಏನು ಜೊತೆ ಎಲ್ಲರೂ ಹೇಳ್ತಾರೆ ಒಳ್ಳೆ ಜೀವನ ಮಾಡಿದರೆ ಸ್ವರ್ಗ ಸಿಗತ್ತೆ ಅಂತೇಳಿ. ಅದು ನಮ್ಮ ತಪ್ಪು ಕಲ್ಪನೆ. ಹಾಗಾದ್ರೆ ಯೇಸು ಸ್ವಾಮಿ ಸತ್ತಿದ್ದು ವೇಸ್ಟ್. ನಾಯಿ ಮಾರಿ ಸತ್ತಾಗಿ ಯಾರಾದರೂ ಅದಕ್ಕೆ ಹೋಳಿ ಸಮಾಧಿ ಮಾಡ್ತಾರೆ? ಇಲ್ಲ. ಯೇಸು ಸ್ವಾಮಿ ಸತ್ತು ಪುನರುತ್ಥಾನ ಹೊಂದಿದ್ದಾರೆ ಅಂತೇಳಿ ಯಾರು ವಿಶ್ವಾಸ ಇಡ್ತಾರೋ ಆ ವಿಶ್ವಾಸದ ಫಲವಾಗಿ ನನಗೆ ಸ್ವರ್ಗ ಸಿಗೋದು. ನಾನು ಒಳ್ಳೆಯದಾಗಿರೋದಕ್ಕೆಲ್ಲ, ನಾನು ಪುಣ್ಯ ಮಾಡಿರೋದಕ್ಕಲ್ಲ, ನಾನು ಪ್ರಾರ್ಥನೆ ಮಾಡಿರೋದಕ್ಕಲ್ಲ, ಚರ್ಚಿಗೆ ಹೋಗ್ತಾ ಇರೋದಕ್ಕಲ್ಲ. ಹಾಗಾದ್ರೆ ನಾನು ಚರ್ಚಿಗೆ ಯಾಕೆ ಹೋಗಬೇಕು, ಯಾಕೆ ಪ್ರಾರ್ಥನೆ ಮಾಡಬೇಕು, ಇದೆಲ್ಲ ಪ್ರಶ್ನೆ ಬರುತ್ತೆ. ಈಗ ಉತ್ತರ ಕೊಡಲ್ಲ, ನಾನು ಕೊಟ್ಟಾಗಿದೆ. ಹಾಂ, ಹಾಗಾದ್ರೆ ನಾನು ಒಳ್ಳೆಯವನಾಗಿ ಪಾಪ ಮಾಡಿದರೂ ಆಗತ್ತಾ ಅಂತೇಳಿ? ಇಲ್ಲ. ದೇವರು ನಾನು ಹುಟ್ಟಿದ್ದು ತಂದೆ ತಾಯಿಯಿಂದ, ಆದ್ದರಿಂದ ನನ್ನಲ್ಲಿ ಅದೇ ಸ್ವಭಾವ ಇತ್ತು. ಏನು? ಆದಾಮ ಅವ್ವಳಿಂದ ಬಂದ ಸ್ವಭಾವ. ನಾನು ಯಾವಾಗ ದೇವರನ್ನು, ಯೇಸು ಸ್ವಾಮಿಯನ್ನು ನನ್ನ ರಕ್ಷಕನೆಂದು ಸ್ವೀಕರಿಸಿದ್ನೋ ಆ ದಿನ ನಾನು ಸತ್ತು ದೇವರಿಂದ ಹುಟ್ಟಿದ್ದೇನೆ. ಈಗ ನಮ್ಮಲ್ಲಿರುವ ಆತ್ಮ ತಂದೆ ತಾಯಿಯಿಂದ ಬಂದ ಆತ್ಮ ಅಲ್ಲ, ಶರೀರ ಮಾತ್ರ. ನನ್ನಲ್ಲಿರುವ ಆತ್ಮ ಯಾರ್ದು? ದೇವರ ಆತ್ಮ. ನಾನು ಆ ಆತ್ಮದಿಂದ ಜೀವಿಸ್ತೇನಾದರೆ, ದೇವರು ಹೇಳಿದರು, ಯೇಸು ಸ್ವಾಮಿ ಹೇಳಿದರು, ನೀನು ಸತ್ಯದಿಂದಲೂ ಆತ್ಮದಿಂದಲೂ ದೇವರನ್ನು ಆರಾಧಿಸು ಅಂತೇಳಿ. ನಾವೇನು ಮಾಡ್ತೇವೆ? ಕಣ್ಣು ಮುಚ್ಚಿಕೊಂಡು ಕಷ್ಟದಿಂದ, ಶರೀರದಿಂದ ದೇವರನ್ನು ಸ್ತುತಿ ಆರಾಧಿಸ್ತೇವೆ. ಆತ್ಮದಿಂದ ಆರಾಧಿಸೋದೆಂದ್ರೇನು? ದೇವರ ಮಾತನ್ನು ಕೇಳಿ ಅದರಂತೆ ನಡೆಯೋದು. ಅದೇ ಆರಾಧನೆ. ಆರಾಧನೆ ಅಂದ್ರೇನು? ಕ್ಯಾಂಡಲ್ ಹಚ್ಚಿ, ದೀಪ ಹಚ್ಚಿ ಹೀಗೆ ಮಾಡೋದು. ಯಾಕೋಬ ಕುರಿ ಕೊಟ್ಟ, ಕಾಯಿನ ಕುರಿ ಕೊಟ್ಟ, ಅಬೇಲ ಕಾಯಿನ ಹಣ್ಣು ಹಂಪಲು ಕೊಟ್ಟ. ದೇವರಿಗೆ ಹಣ್ಣು ಹಂಪಲು ತೆಗೆಯುವ ಇಂಟ್ರೆಸ್ಟ್ ಇರಲಿಲ್ಲ, ಆದ್ದರಿಂದ ಅವನು ಫೇಲ್ ಆದ. ದೇವರಿಗೆ ಆಬೇಲನ ಕುರಿ ಮಾಂಸ ಪರಿಮಳ ಇತ್ತು, ಪಸಂದ ಆಯಿತು. ಹಾಗಾದರೆ ಬಡವರು ಕೊಟ್ಟಿದ್ದು ದೇವರಿಗೆ ಇಷ್ಟ ಆಗಲ್ಲ, ಶ್ರೀಮಂತರು ಕೊಟ್ಟಿದ್ದು ಇಷ್ಟ ಆಗುತ್ತೆ ಅಂತ ಆಯಿತು. ಆಗ ಯಾವುದು ಇಷ್ಟ ಆಗುತ್ತೆ? ದೇವರಿಗೆ ಕುರಿ ಮಾಂಸ ಇಷ್ಟ ಅಂತೇಳಿ ಇಸ್ರಾಯೇಲರು ಕುರಿ ಕೊಡ್ತಾ ಇರ್ತಾರೆ. ದೇವರು ಹೇಳ್ತಾರೆ, ನನ್ನದನ್ನು ನನಗೆ ಯಾಕೆ ಕೊಡ್ತೀಯ ಅಣ್ಣ? ಈ ಕುರಿ ಬೇಕಾಗಿದ್ರೆ ನಾನೇ ತಿಂತಾಯಿದ್ದೆ. ಹಾಗಾದರೆ ದೇವರ ಆಸೆ ಏನು? ನಾನು ದೇವರನ್ನು ಸತ್ಯದಿಂದ ಆರಾಧಿಸಬೇಕು, ಅಂದರೆ ಪ್ರೀತಿಸಬೇಕು. ಹಾಗಂದ್ರೆ ಏನು? ನಿಸ್ವಾರ್ಥವಾಗಿ, ದೇವರಿಂದ ಏನೂ ಬಯಸದೆ, ಏನೂ ಸಿಗದೆ, ನನ್ನ ಅಂತರಂಗದಿಂದ ನಾನು ದೇವರನ್ನು ಪ್ರೀತಿಸಬೇಕು. ಹಾಗಂದ್ರೆ ಏನು? ದೇವರ ವಾಕ್ಯ ಹೇಗೆ ಹೇಳುತ್ತೆ ಅದರಂತೆ ನಾನು ನಡಿಬೇಕು. ಕೊಡು, ನಿನಗೆ ಕೊಡಲಾಗುತ್ತದೆ ಅಂತೇಳಿ ಹೇಳ್ತಾರೆ. ನಾನು ನೋಡಿದ್ದೇ ಗೊತ್ತಾ? ಕೊಟ್ಟಿದ್ದವರು ಪಾಪರಾಗಿದ್ದಾರೆ. ನಾನು ಅನೇಕ ಜನರನ್ನು ನೋಡಿದ್ದೇನೆ. ಕೊಟ್ಟವರೇನಾಗಿದ್ದಾರೆ? ಕೊಡಲಾಗುವುದು ಅಂತೇಳಿ. ನನ್ನ ಅಕ್ಕಪಕ್ಕದಲ್ಲಿ ನನ್ನನ್ನು ನಾನು ಸೇರಿಸಿ ಹೇಳ್ತಾ ಇರೋದು. ನಮ್ಮ ಊರಲ್ಲಿ ಫಾದರ್ ಫಸ್ಟಿಗೊಂದು ಹಾಲ್ ಕಟ್ಟಿದ್ರು. ಹಾಲ್ ಕಟ್ಟುವಾಗ ಜನರೆಲ್ಲರೂ ದುಡ್ಡು ಕೊಟ್ಟರು, ಲಕ್ಷಗಟ್ಟಲೆ ಕೊಟ್ಟರು.
ಅದರ ನಂತರ ಎಲ್ರಿಗೂ ಖುಷಿ ಆಯಿತು. ದೊಡ್ಡ ಫ್ಯಾನ್ ಹಾಕಿದರು, ಹಾಲ್ ಕಟ್ಟಿ, ಹಾಲಲ್ಲಿ ನಮ್ಮ ಚರ್ಚವರಿಗೆ ಇದರಲ್ಲಿ ಸ್ವಲ್ಪ ಡಿಸ್ಕೌಂಟ್, ಮದುವೆ ನಮ್ಮ ಪ್ರೋಗ್ರಾಮ್ ಇದ್ದರೆ ಫ್ರೀ ಇಲ್ಲ, ಡಿಸ್ಕೌಂಟ್. ಹಾಂ, ಅದರ ನಂತರ ಫಾದರ್ಗೆ ಐಡಿಯಾ ಬಂತು, ಇದಾಯ್ತಲ್ಲ ಏನೋ ಹಾಲ್ ಆಯ್ತು, ಈಗ ಚರ್ಚ್ ಕಟ್ಟಬೇಕು. ಚರ್ಚ್ ಕಟ್ಟಲಿಕ್ಕೆ ದುಡ್ಡು ಕೇಳಿದ್ರು. ಎಲ್ಲ ಜನರು ಕೊಟ್ಟರು, ದೊಡ್ಡ ದೊಡ್ಡ ಹೆಸರುಗಳು ಬಂತು. ಏನು ಟೈಲ್ಸ್ ಹಾಕಲಿಕ್ಕೆ ಏನು ಬಿಟ್ಟಿರ್ತಿದ್ರೆ ಪೇಂಟೇ ಇರ್ತಿರ್ಲಿಲ್ಲ, ಎಲ್ಲ ಹೆಸರೇ ಇರ್ತಿತ್ತು ಅದರಲ್ಲಿ. ಕಲ್ಲುಗಳಲ್ಲಿ ಹೆಸರುಗಳೇ ಇರ್ತಿತ್ತು. ಲಾಸ್ಟಿಗೆ ಹೊಸ ಫಾದರ್ ಬಂದರು. ಹೊಸ ಫಾದರ್ ಬಂದಾಗ ಫಾದರ್ ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿದ್ರು, ಎಲ್ಲ ಸರಿಯಾಗಿದೆ, ನಮ್ಮ ಮನೆ ಮಾತ್ರ ಸೋರ್ತಾ ಇದೆ. ಈಗ ಫಾದರ್ ಅಲ್ಲಿ ಅನೌನ್ಸ್ ಮಾಡಿದ್ರು, ಈ ಕಡೆ ಶುರು ಆಯ್ತು ಗುಸು ಗುಸು ಕುಸು 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 ಕುಸು. ಈಗ ಕೊಡಲಾಗುವುದಂತ ನಂಬಿರ್ತಿದ್ರೆ ಜನರು ಮಾತಾಡ್ತಿದ್ರಾ? ಇಲ್ಲ. ಸತ್ಯ ಏನು? ಕೊಟ್ಟರೆ ಸಿಗಲ್ಲಪ್ಪ. ಸಿಗತ್ತಾ? ಇಲ್ಲ, ಸಿಗಲ್ಲ. ಯಾರು ಹೇಳಿದ್ದು ಸಿಗತ್ತೆ? ನಾನೇ ಹೇಳ್ತೇನೆ ಸಿಗಲ್ಲ ಅಂತೇಳಿ. ಅದಕ್ಕೊಂದು ನಿಯಮ ಇದೆ. ನಾನು ಅದಕ್ಕೋಸ್ಕರ ಅದರಲ್ಲಿ ನಾಟಕನ ನಾನು ಮಾಡಿದೆ, ಜನರಿಗೆ ಅರ್ಥ ಆಗಲಿಲ್ಲ ಅಂಥೇಳಿ. ಆ ಒಂದು ನಾಟಕ ಯೂಟ್ಯೂಬಲ್ಲಿದೆ, ನಾನೇ ಮಾಡಿದ್ದು. ಫಾದರ್ದು ಬಟ್ಟೆ ಹಾಕ್ಕೊಂಡು ಆ ನಾಟಕ ಮಾಡಿ ಜನರಿಗೆ ಅರ್ಥ ಆಗುವಾಗಿ, ಫಾದರಿಗೆ ಮನೆ ಅಗತ್ಯ ಇದೆ, ಹೇಗೆ ಆಗತ್ತೆ ಅಂತೇಳಿದೆ. ಒಂದು ಗುಡುಗು ಬಂದರೆ 4 ಹಂಚುಗಳು ಬೀಳ್ತಾ ಇತ್ತು, ಹಾಗೆ ಅವಸ್ಥೆ ಮನೆದು. ಹೇಳಿದ್ದು ಸತ್ಯ. ಆದರೆ ನಾವು ನಿಜವಾಗಲೂ ದೇವರು ಹೇಳುವುದನ್ನು ಮಾಡ್ತಾ ಇದ್ದೇವೋ ಅಥವಾ ಪೂಜಿಸ್ತಾ ಇದ್ದೇವೋ? ದೇವರು ನಮ್ಮಿಂದ ಏನು ಬಯಸ್ತಾರೆ? ನಾವು ಯಾಕೆ ಪೂಜೆ ಮಾಡ್ತೇವೆ? ನಾನು ಎಷ್ಟೋ ಮಂದಿ ಹತ್ರ ಕೇಳಿದಾಗ ನನಗೆ ಬಂದ ಉತ್ತರ, ದೇವರು ನನ್ನನ್ನು ಚೆನ್ನಾಗಿ ನೋಡಿಕೊಳ್ತಾರಂತ ನಾನು ದೇವರನ್ನು ನಂಬಿದ್ದೇನೆ ಅಂತ. ಇಷ್ಟೇ, ಇದಕ್ಕೆ ಮೇಲೆ ಯಾರು ಹೇಳಿಲ್ಲ. ನಂಬಿದ ನಂತರ ನಾನು ಚೆನ್ನಾಗಿದ್ದೇನೆ. ನಾವೆಲ್ಲರೂ ಡಾಕ್ಟ್ರನ್ನ ನಂಬ್ತೇವೆ, ಕಾಯಿಲೆ ಬಂದಾಗ ಅವ್ರ ಹತ್ರ ಹೋಗ್ತೇವೆ, ಮೆಡಿಸಿನ್ ತಗೊಳ್ತೇವೆ, ಅವರನ್ನು ನಂಬ್ತೇವೆ. ಎಲೆಕ್ಟ್ರಿಕಲ್ ಕೆಲಸ ಬಂದರೆ ಎಲೆಕ್ಟ್ರಿಷಿಯನ್ ಕರಿತೇವೆ, ಅವನನ್ನು ನಂಬಿನೇ ಕರಿತೇವೆ. ನಂಬದಿದ್ದರೆ ಅವನು ಕರಿತೇವ? ಇಲ್ಲ. ಪ್ಲಂಬಿಂಗ್ ಪೈಪ್ ಎಲ್ಲ, ಇಲ್ಲಿ ಪೈಪ್ ಕೆಲಸ ಕಡಿಮೆ ಇರ್ಬೋದು, ನಮ್ಮ ಕಡೆ ಪೈಪ್ ಕೆಲಸ ತುಂಬ ಇರುತ್ತೆ. ಪೈಪ್ ಕೆಲಸ ಹಾಳಾದರೆ ನಾವು ಅವನನ್ನು ನಂಬಿನೇ ಕರಿತೇವೆ. ಹಾಗೆ ನಾವು ದೇವರನ್ನು ನಂಬಿನೇ ಕರಿತಾ ಇದ್ದೇವೆ. ಏನು ವ್ಯತ್ಯಾಸ ಇದೆ 4ರಲ್ಲಿ? ಏನು ವ್ಯತ್ಯಾಸ ಇಲ್ಲ. ಇನ್ನೂ ವಿವರಿಸ್ತೇನೆ. ನಾನು ಡಾಕ್ಟ್ರ್ ಹತ್ರ ಹೋಗ್ತೇನೆ. ಡಾಕ್ಟ್ರ್ ಹೇಳ್ತಾರೆ, ನೋಡು ನಿನಗೆ ಹೀಗೆ ಆಗಿದೆ, ಇಂಥ ಮಾತ್ರೆ ತಿನ್ನು, ಬೆಳಿಗ್ಗೆ ಮಧ್ಯಾಹ್ನ ಸಂಜೆ. ತಿಂತೇವೆ, ಗುಣ ಹೊಂದ್ತೇವೆ. ಚರ್ಚಿಗೆ ಹೋಗ್ತೇವೆ, ಅಲ್ಲೂ ಅದೇ ರೀತಿ ನಂಬ್ತೇವೆ. ಡಾಕ್ಟ್ರನ್ನು ಹೇಗೆ ನಂಬಿದೆವೋ ಅದೇ ರೀತಿ ದೇವರಲ್ಲಿ ನಂಬಿಕೆ ಇಟ್ಟಿದೆ. ಏನು ವ್ಯತ್ಯಾಸ ಇಲ್ಲ. ತೋರಿಸಿ ನನಗೆ ಯಾರಾದರೂ ವ್ಯತ್ಯಾಸ ಇದೆ ಅಂತೇಳಿ. ಸೇಮ್. ನಾವು ಭಾರೀ ನಂಬಿಕೆಯಲ್ಲಿ ನಡೀತಾ ಇದ್ದೇವೆ. ನಂಬಿಕೆ ಅಂದರೆ ಮಾನುಷಿಕ, ವಿಶ್ವಾಸ ಅಂದರೆ ದೈವತ್ವ. ನಂಬಿಕೆಯಲ್ಲಿ ಎಲ್ಲ ನಡೀತಾ ಇದೆ. ನಂಬದೆ ನಾವು ಯಾವುದೂ ಮಾಡಲ್ಲ. ಕರೆಂಟ್ ಇಲ್ಲ ಅಂತ ಹೇಳಿದರೆ, ಫ್ಯಾನ್ ಬೇಕು ಅಂದರೆ ಸ್ವಿಚ್ ಹಾಕ್ಲಿಕ್ಕೆ ಹೋಗ್ತೇವ? ಇಲ್ಲ, ನಂಬೋದಿಲ್ಲ ನಾವು. ಆದರೆ ಏನು ಮಾಡಬೇಕು? ದೇವರೇನು ಹೇಳ್ತಾರೆ ನಮಗೆ? ಫಿಲಿಪಿಯರ ಬಗ್ಗೆ ಬರೆದ ಪತ್ರ 4ನೇ ಅಧ್ಯಾಯ 19ನೇ ವಾಕ್ಯದಲ್ಲಿ, ದೇವರು ತಮ್ಮ ಮಹದೈಶ್ವರ್ಯದಿಂದ ಕ್ರಿಸ್ತ ಯೇಸುವಿನ ಮೂಲಕ ನಿಮ್ಮ ಅಗತ್ಯಗಳನ್ನೆಲ್ಲ ಪೂರೈಸುವರು. ಏನು ಹೇಳ್ತಾರೆ? ದೇವರು ತಮ್ಮ ಮಹದೈಶ್ವರ್ಯದಿಂದ ಕ್ರಿಸ್ತ ಯೇಸುವಿನ ಮೂಲಕ ನಮ್ಮ ಎಲ್ಲ ಅಗತ್ಯಗಳನ್ನು ಪೂರೈಸುವರು. ನಮಗೆ ಏನು ಕೊರತೆ ಇದೆ ಅದನ್ನು ಪೂರೈಸ್ತಾರೆ ಅಂತೇಳಿದ್ದಾರೆ. ಯಾವಾಗ? ಕೀರ್ತನೆ 32:34-9.
34:9. 34:9. ಆತನ ಪರಿಶುದ್ಧರೇ, ನೀವು ಕರ್ತನಿಗೆ ಭಯಪಡಿರಿ, ಆತನಿಗೆ ಭಯಪಡುವವರಿಗೆ ಏನು ಕೊಡ್ತಿಲ್ಲ. ಹಾಂ, ಇದು ಸ್ವಲ್ಪ ಡಿಫ್ರೆಂಟ್ ಬೈಬಲ್. ಇಲ್ಲ, ಕರೆಕ್ಟ್ ಇದೆ. ಕರೆಕ್ಟ್. ಯಾವುದಿದ್ರೂ ಎಲ್ಲವನ್ನು ಸೇರಿಸಿ ಓದಬೇಕು, ಆವಾಗ ನಮಗೆ ಇನ್ನೂ ಜಾಸ್ತಿ ಅರ್ಥ ಆಗುತ್ತೆ. ಯಾವುದೂ ತಪ್ಪಿಲ್ಲ, ಎಲ್ಲ ಸರಿ ಇದೆ. ಎಲ್ಲರೂ ಹೇಳೋದನ್ನು ಕೇಳಿ ನಾವು ಮತ್ತೆ ಅರ್ಥ ಮಾಡಿಕೊಳ್ಬೇಕು. ನಿಮ್ಮದ್ರಲ್ಲಿ ಏನಿದೆ ಬ್ರದರ್? ದೇವಜನರೇ, ನಿಮಗಿರಲಿ ಪ್ರಭುವಿನ ಭಯಭಕ್ತಿ, ಅಂಥವರಿಗಿರದು ಯಾವ ಕುಂದುಕೊರತೆಯ ಭೀತಿ. 10ನೇ ವಾಕ್ಯ. ಇವ ಕೇಸರಿ ಇರಬಹುದು ಹಸಿವು, ದಹ ಪ್ರಭುವನ್ನು ಅರಸುವವರಿಗಿರದು ಒಳಿತಿನ ಅಭಾವ. ಓಕೆ, ಇಲ್ಲೇನು ಹೇಳುತ್ತೆ? ದೇವಜನರೇ, ದೇವಜನರೇ ಅಂತೇಳಿ ಹೇಳಿದ ಅರ್ಥ ಏನು? ಸೇಂಟ್, ಸಂತರುಗಳೇ. ಸಂತರು ಅಂತ ಯಾವಾಗ ಹೇಳ್ತಾರೆ? ಸಂತ ಪೇತ್ರ, ಸಂತ ಪೌಲ ಯಾವಾಗ ಹೇಳಿದರು? ಸತ್ತ ಮೇಲೆ. ಇಲ್ಲಿ ದೇವರು ಜನರು ಭಯಭಕ್ತಿ ಇರುವವರು ಅಂತ ಸತ್ತವರ ಜೀವ ಇರುವವರು ಯಾರನ್ನು ಕರೀತಾ ಇದ್ದಾರೆ? ಸಂತರಂತ ಯಾರನ್ನು ಕರೀತಾ ಇದ್ದಾರೆ? ಹಾಂ, ಯಾರನ್ನು ಕರಿಬೇಕು? ಜೀವ ಇರುವುದು. ನಾವು ಯಾರನ್ನು ಕರೀತಾ ಇದ್ದೇವೆ? ಹೌದಲ್ಲ? ನಾವು ಅರಸನ ಮಕ್ಕಳಾಗಿದ್ದು ಬಾಟ್ಲಿ ಎತ್ತಲಿಕ್ಕೆ ಹೋಗ್ತಾ ಇದ್ದೇವೆ. ಯಾವುದು? ರೋಡ್ ಸೈಡಲ್ಲಿ ಬಾಟ್ಲಿ. ನಾನು ಅದೇ ದಿನ ಆಶ್ರಮದಲ್ಲಿ ಸೇವೆ ಮಾಡ್ತಾ ಒಂದು ಬಾಟ್ಲಿ ಇಟ್ಕೊಂಡು ಹೋಗಿದ್ದೆ ಪೆಟ್ರೋಲ್ ತರಲಿಕ್ಕೆ ಅಂತೇಳಿ. ಅವನು ಹೇಳ್ದ, ನಾ ಇದೆಲ್ಲ ಪೆಟ್ರೋಲ್ ಕೊಡಲಿಕ್ಕೆ ಆಗಲ್ಲ ಅಂತ. ಅಂದರೆ ನನ್ನ ಡ್ರೆಸ್ ಹಾಗೆ ಇತ್ತು, ಬಾಟ್ಲಿ ಸಿಕ್ಕಿದ್ದು ಮಾರ್ಗದಲ್ಲಿ ಸಿಕ್ಕಿದ್ದು ಇಷ್ಟು ಕೊಳೆ ಇತ್ತು ಅಂತ ಹೇಳಿದರೆ ಯಾವುದು ಸಿಕ್ಕಿಲ್ಲ ನನಗೆ. 1 ಕಿಲೋಮೀಟ್ರ್ ಹೋದೆ, ಸಿಕ್ಕಲಿಲ್ಲ. ಎಲ್ಲರೂ ಎಕ್ಕಿಕೊಂಡು ಹೋಗಿದ್ದಾರೆ, ಕೊಳಕಿದ್ದುದನ್ನು ಬಿಟ್ಟಿದ್ದಾರೆ. ಅದನ್ನು ಹಿಡ್ಕೊಂಡು ಹೋದ್ರೆ ಯಾರು ಪೆಟ್ರೋಲ್ ಕೊಡ್ತಾರೆ? ನಾನು ಬರುವ ಸ್ವಲ್ಪ ಹೊತ್ತು ಮೊದಲು ಒಬ್ಬ ಹಿಡ್ಕೊಂಡು ಹೋಗಿದ್ದಾನೆ. ನಾನು ಯೋಚನೆ ಮಾಡಿದ್ದೇನೆ, ನಾನು ದೇವ್ರ ಮಗ ಇದ್ದೇನೆ, ಯಾಕೆ ಇವನು ಕೊಡಲಿಲ್ಲ ಅಂತೇಳಿ. ದುಡ್ಡಿಲ್ಲ, 40 ರೂಪಾಯಿ ಇದ್ದಿದ್ದು ನನ್ನ ಹತ್ರ. ಅದು ತರಕಾರಿ ತರಬೇಕಾಗಿತ್ತು ಆಶ್ರಮದಲ್ಲಿರೋರಿಗೆ. ಮತ್ತೆ ನನಗೆ ಅನಿಸಿತ್ತು, ನಾನು ದೇವ್ರ ಮಗನೂ ಅಲ್ವೋ ಅಂತೇಳಿ. ಇಲ್ಲ, ನಾನು ದೇವ್ರ ಮಗನೇ ಇದ್ದೆ ಅಂತ ಹೇಳಿದೆ. ನಾನು ಸೈತಾನ ಅಲ್ಲಿ ಕೆಲಸ ಮಾಡ್ತಾನೆ. ನಾನೇನು ಮಾಡಬೇಕು? ನಾನು ಸಂತನಿದ್ದೇನೆ. ದೇವರು ಕರೆದದ್ದು ಜೀವಂತ ಇರುವವರಿಗೆ. ಜೀವಂತ ಇರುವವರು ಹಾಗೆ ಜೀವಿಸಿದ್ದನ್ನು ಮನುಷ್ಯರು ಅವರ ಕಣ್ಣಲ್ಲಿ ನೋಡಿ ಗೊತ್ತಾಗಲಿಲ್ಲ. ಅದರಿಂದ ಸತ್ತ ಮೇಲೆ ಅಯ್ಯೋ ಹೌದಪ್ಪ ಅಂತೇಳಿ, ಇವನಿದ್ದ ಅಂತೇಳಿ ಮತ್ತೆ ಸರ್ಟಿಫಿಕೇಟ್ ಕೊಡ್ತಾರೆ. ದೇವರು ಮೊದಲೇ ಕೊಟ್ಟಿದ್ದಾರೆ. ನಾನು ಅದನ್ನು ನಂಬಿದರೆ, ನಾನು ದೇವರನ್ನು ಆ ಪ್ರಕಾರ ನನ್ನ ಜೀವನವನ್ನು ನಾನು ಕಂಟ್ರೋಲಿಗೆ ತರೋದಲ್ಲ. ನಾನು ಬರೇ ದೇವರ ವಾಕ್ಯವನ್ನು ಕೇಳ್ತಾ ಹೋದರೆ ಸಾಕು, ನಾನು ಅದರಂತೆ ಇರ್ತೇನೆ. ಲಾಸ್ಟಿಗೆ ಸತ್ತೋದ ಮೇಲೆ ಜನರೇ ಹೇಳ್ತಾರೆ, ಆದರೆ ಈಗ ನಾನು ನನ್ನನ್ನು ಸಂತ ಅಂತ ಹೇಳಬೇಕಲ್ವ? ಇನ್ಯಾರು ಹೇಳ್ತಾರೆ? ದೇವರು ಹೇಳ್ತಾ ಇದ್ದಾರೆ ನೀನು ಸಂತ ಅಂತೇಳಿ. ನಾವು ನಮ್ಮನ್ನು ಏನಂತ ಹೇಳ್ತೇವೆ? ನೀವು ಯಾರು ಅಂತ ಕೇಳಿದರೆ ಪಬ್ಲಿಕ್ಕಲ್ಲಿ ಮುಸ್ಲಿಮರೋ, ಹಿಂದೂಗಳೋ, ಬೌದ್ಧರೋ ಏನಂತ ಹೇಳ್ತೇವೆ? ಕ್ರೈಸ್ತರು ಅಂದರೆ ಏನು? ನಾನು ಕ್ರಿಸ್ತ ಅಂತೇಳಿ. ಆ ನೇಮ್ ಪ್ಲೇಟ್ ಹಾಕಿದ್ರೆ ನಮಗೆ ಶೋಭೆ ತರುತ್ತಾ? ಈ ಜೈಲಿಗೆ ಹೋಗೋರ ಕೈಯಲ್ಲಿ ಒಂದು ಸ್ಲೇಟ್ ಕೊಟ್ಟಿರ್ತಾರೆ, ಅವನ ಪಾಪಗಳನ್ನು, ಅಪರಾಧವನ್ನು ಅದರಲ್ಲಿ ಬರೆದಿರ್ತಾರೆ. ಆದರೆ ಯೇಸು ಸ್ವಾಮಿ ನಮ್ಮ ಕೈಯಲ್ಲಿ ಕೊಟ್ಟದ್ದು ಏನು ಪ್ಲೇಟ್? ನಾನು ಪಾಪಿಯಾಗಿದ್ದರೂ, ಪರಿಶುದ್ಧತೆ ಇಲ್ಲದೆ ಹೋದರೂ, ಆದಾಮನ ವಂಶದಿಂದ ಅವನ ಪಾಪವನ್ನು ಹಿಡ್ಕೊಂಡು ಬಂದಿದ್ದರು, ಅದೆಲ್ಲವನ್ನು ಅರಸಿ ದೇವರ ಹತ್ರ ಏನು ನೇಮ್ ಪ್ಲೇಟ್ ಇತ್ತೋ, ಕ್ರಿಸ್ತ ಅನ್ನುವಂಥದ್ದನ್ನು ಬಿರುದನ್ನು ನನಗೆ ಕೊಟ್ಟಿದ್ದಾರೆ. ಅಲ್ಲದೆ ನನ್ನನ್ನು ಸಂತ ಅಂತ ಕರೆದಿದ್ದಾರೆ. ಇಷ್ಟು ಮಾಡಿದ ದೇವರಿಗೆ ನಾನು ಏನು ಹಿಂದೆ ಕೊಡಲಿಕ್ಕಾಗತ್ತೆ?
ಅವ್ರು ಹೇಳಿದ್ದನ್ನಾದರೂ ಉಳಿಸ್ಕೊಳ್ಬೇಕಲ್ವ. ಇಷ್ಟು ಹೇಳಿದ ಕೂಡಲೇ ಸಾರಾಯಿ ಕುಡಿಯೋರು ಯೋಚನೆ ಮಾಡ್ತಾರೆ, ಅಯ್ಯೋ ಸಾರಾಯಿ ಬಿಡಬೇಕಲ್ಲ ಈಗ. ನೀವು ಬಿಡಬೇಡಿ, ನಿಮ್ಗೆ ಬಿಡ್ಲಿಕ್ಕೆ ಯಾರು ಹೇಳಿದ್ದು? ನೀವು ಬರೀ ಈ ವಾಕ್ಯವನ್ನೇ ಓದಿದ್ರೆ ಸಾಕು, ನಾನು ಸಂತನಿದ್ದೇನೆ ಅಂತೇಳಿ. ಸಾರಾಯಿ ನಿಮ್ಮನ್ನು ಬಿಟ್ಟು ಹೋಗುತ್ತೆ, ಕೆಟ್ಟದ್ದು ನಿಮ್ಮನ್ನು ಬಿಟ್ಟು ಹೋಗುತ್ತೆ. ನಾನು ಆಗ ಹೇಳಿದೆ, ನಾನು ವಾಕ್ಯ ಹೇಳಲಿಕ್ಕೆ ಮರ್ತೋಯ್ತು, ಫಾದರ್ಗೆ ಜೋರು ಮಾಡ್ಕೊಂಡು ಬಂದೆ ಅಂತ. ನನ್ನ ಮನಸ್ಸು ದೇವರ ವಾಕ್ಯದಲ್ಲಿ ಮಗ್ನನಾಗಿದ್ದರೆ ದಿನ ರಾತ್ರಿ ನಾನು ನುಡಿತಾ ಇರಲಿಕ್ಕೆ ದೇವರು ಹೇಳಿದ್ದಾರೆ, ನಾನು ಪಾಪ ಮಾಡೋದಿಲ್ಲ. ಇಲ್ಲಿ ಬರೆದಿರೋ ವಾಕ್ಯ ನನ್ನಲ್ಲಿ ನೆರವೇರುತ್ತೆ. ನಾನು ದೇವರ ಮಾತನ್ನು ಕೇಳುವವನಾದರೆ, ಅದನ್ನೇ ಕಾರ್ಯರೂಪದಲ್ಲಿ ಮಾಡುವವನಾದರೆ ಕೊಡಿ ಅಂತ ಹೇಳಿದ್ದಾರೆ. ಏನು ಕೊಡಲಿಕ್ಕೆ? ಎಲ್ಲವನ್ನೂ ಕೊಡಲಿಕ್ಕೆ ಹೇಳಿದ್ದಾರೆ. ಏನು? ನನ್ನ ಸಮಯ, ನನ್ನ ಪ್ರೀತಿ, ನನ್ನ ಕ್ಷಮೆ. ಹೇಗೆ ಕೊಡಬೇಕು? ಹಿಂದೆ ಪಡೆಯದ ಹಾಗೆ ಕೊಡಬೇಕು. ಪಡೆದುಕೊಳ್ಳುವ ಆಸೆನೇ ಇಲ್ಲ, ನನ್ನನ್ನು ಪ್ರೀತಿಸುವವರೇ ಇಲ್ಲ, ನನ್ನನ್ನು ಸ್ವೀಕರಿಸುವವರೇ ಇಲ್ಲ, ಬಂದರೆ ಒದ್ದು ಓಡಿಸುವವರೇ ಇರೋದು. ಆದರೂ ದೇವರ ಶುಭ ಸಂದೇಶವನ್ನು ನಾನು ಸಾರಲೇಬೇಕು. ನನ್ನನ್ನು ಕೊಲ್ತಾರಂತ ಗೊತ್ತು, ಹೊಡಿತಾರಂತ ಗೊತ್ತು, ಮನೆಯಲ್ಲಿ ಸ್ವೀಕರಿಸೋದಿಲ್ಲ ಅಂತ ಗೊತ್ತು. ನಾನು ಎಷ್ಟೇ ಒಳ್ಳೆಯದು ಮಾಡಿದರೂ ನನಗೆ ಒಂದು ಒಳ್ಳೆಯ ಶಬ್ದವನ್ನು ಹೇಳೋದಿಲ್ಲ, ಗೌರವನೂ ಕೊಡೋದಿಲ್ಲ ಅಂತ ಇರ್ಬೋದು. ಆದರೂ ನಾನು ದೇವರ ವಾಕ್ಯವನ್ನು ಧ್ಯಾನಿಸ್ತಾ ಇದ್ದರೆ ನನಗೆ ಪ್ರೀತಿಸಲಿಕ್ಕೆ ಆಗತ್ತೆ. ನಾನು ಏನು ಮಾಡಬೇಕಂತ ಇಲ್ಲ, ನಾನು ತನ್ನಷ್ಟಕ್ಕೆ ಬದಲಾಗಿರ್ತೇನೆ. ಯಾವಾಗ ತನಕ? ವಾಕ್ಯ ನುಡಿಯುವ ತನಕ. ವಾಕ್ಯ ನುಡಿಯುವುದು ಸ್ಟಾಪ್ ಮಾಡಿದೆ, ಮತ್ತು ಅದೇ ಅನಿಲ್, ಫಾದರ್ ಬೇಕಾದ್ರೆ ನೀವೇ ಮಾಡಿರಿ, ಹಾಂ ಅವನೇ. ನಾನು ಎಷ್ಟೋ ಸಲ ನೋಡಿದ್ದೇನೆ, ನಾನು ಯಾವಾಗ ತಪ್ಪು ಮಾಡಿರ್ತೇನೆ, ನನ್ನ ಆಲೋಚನೆಯಲ್ಲಿ ಯಾವಾಗ ಮಗ್ನರಾಗಿರ್ತೇನೆ ಆಗ ತಪ್ಪು ಮಾಡಿರ್ತೇನೆ. ನಾನು ಯೋಚಿಸ್ಬೋದಿತ್ತು, ನನ್ನ ಆಶ್ರಮದಲ್ಲಿ 10 ಜನರಿದ್ದಾರೆ, ನನಗೆ ದೇವರು ಆಹಾರ ಕೊಟ್ಟಿರಬೇಕಲ್ಲ. ನಾನು ಒಂದಿನ ನನ್ನ ಹೆಂಡತಿ ಹತ್ರ ಕೇಳಿದೆ, ನಾವಿಷ್ಟು ವರ್ಷ ಅಲ್ಲಿ ಕೆಲಸ ಮಾಡಿದೆವು, ನಾನು ಒಬ್ರಿಗೆ ಹೇಳ್ತಾ ಇದ್ದೆ ಭಾರಿ ಕಷ್ಟ ಇತ್ತು ಅಂತೇಳಿ. ಅದಕ್ಕೆ ನನ್ನ ಹೆಂಡತಿ ಹೇಳಿದೆ, ಇಲ್ಲ ಇಲ್ಲ ನಾವು ಚೆನ್ನಾಗಿದ್ದೇವೆ ಅಂತೇಳಿ. ಕಷ್ಟಪಟ್ಟಿದ್ದು ನಾನು ಮಾತ್ರ. ಊಟಕ್ಕೆ ಇರಲಿಲ್ಲದಿದ್ದರೂ ಅಲ್ಲಿ ಎಲ್ಲರೂ ತೃಪ್ತರಾಗಿದ್ದರು. ನಾನು ಯೋಚನೆ ಮಾಡಿದ್ದೆ, ಅದೇಗಪ್ಪ, ಹಾಗಾದರೆ ದೇವರು ಎಲ್ಲರನ್ನ ಚೆನ್ನಾಗಿ ನೋಡಿಕೊಂಡಿದ್ದಾರೆ. ಹೇಗೆ? ನಾನು ಬರೀ ವಿಶ್ವಾಸ ಇಟ್ಟು ನಡೀತಿದ್ದೆ, ಹಣ ಇಲ್ಲದೆ ನಡೀತಿದ್ದೆ, ಯಾರ ಹತ್ರನೂ ಕೇಳಲಿಕ್ಕೆ ಹೋಗ್ತಿರ್ಲಿಲ್ಲ, ಯಾರು ತಂದು ಕೊಡ್ತಾನೂ ಇರಲಿಲ್ಲ. 6 ದಿನ ಹೋಗ್ತಿತ್ತು. ಕುಂಬಳಕಾಯಿ ಎಷ್ಟೋ ಸಲ ತಿನ್ನಿಸಿದ್ದೇನೆ, ಆದರೆ ಎಲ್ಲರೂ ಹೇಳ್ತಾರೆ ದಿನ ಮಾಂಸ ಇತ್ತು ಅಂತೇಳಿ. ನನಗೆ ಗೊತ್ತು ಕ್ಲಿಯರ್ ಆಗಿ ಎಷ್ಟು ಅಂತೇಳಿ. ಒಂದು ಮನೆ ನಡೆಸಲಿಕ್ಕೆ ಎಷ್ಟು ಬೇಕು ಬ್ರದರ್ ದುಡ್ಡು? ಇಷ್ಟು ಮನೆ ನಡೆಸಲಿಕ್ಕೆ ಮಿನಿಮಮ್ ಹೇಳಿ ಎಷ್ಟು ಬೇಕು ನಿಮ್ಮ ಲೆಕ್ಕದಲ್ಲಿ? ಇಲ್ಲಿ ಲೆಕ್ಕದಲ್ಲಿ ಇಡೀ 2,000 ರೂಪಾಯಿದಲ್ಲಿ ನಾನು ಬಿಲ್ ಕಟ್ಟಿ ಮೆಡಿಸಿನ್ ಕೊಟ್ಟು ಪ್ರತಿಯೊಬ್ಬರಿಗೆ ಊಟನೂ ಕೊಟ್ಟು 2,000 ರೂಪಾಯಿದಲ್ಲಿ ನಡೆಸ್ತಾಯಿದ್ದೆ. ಏನು ಯಾರ ಹತ್ರ ಬೇಡಲಿಕ್ಕಿಲ್ಲ. ನಾವೇನಾಗಿದ್ದೇವೆ? ತೆಗೆದುಕೊಳ್ಳುವವರಲ್ಲ, ಕೊಡುವವರು. ಇದು ನಾನು ಕೊಡುವಂಥ ಸಾಕ್ಷಿ. ನನ್ನ ಜೀವನದಲ್ಲಿ ಹೇಗೆ ದೇವರು ನಡೆಸಿದರು ಅಂತ. ಹೇಗೆ ನಡೆಸಿದರು? ನಾನು ಇಷ್ಟೇ ಹೇಳ್ತಾ ಇದ್ದೆ, ನಾನು ದೇವರ ಮಗ ಇದ್ದೆ. ಆಗ ಬಿಟ್ಟಿದ್ದೆ. ಶಾಪ್ ಕ್ಲೋಸ್, ಎಲ್ಲ ಕ್ಲೋಸ್, ಕಂಪ್ಲೀಟ್, ಯಾರಿಗೂ ಇಲ್ಲ. ಅದು ಯಾರಿಗೂ ಮಾಡಲಿಕ್ಕೆ ಇಲ್ಲ. ಹೇಗೆ ಮಾಡ್ತೀರಿ? ಬೆಡ್ ರಿಡನ್ ಪೇಷಂಟ್ಗಳಿದ್ದಾರೆ, ಅವರನ್ನು ತೊಳಿಬೇಕು, ಊಟ ಕೊಡಬೇಕು, ಅಡುಗೆ ಮಾಡಬೇಕು. 10 ಮಂದಿಗೆ ಊಟ ಕೊಡಬೇಕು, ಪೂರ್ತಿ ಊಟ, ಜಾಸ್ತಿನೇ ಊಟ ಮಾಡ್ತಾರೆ ಅವರು, ಬೆಡ್ ರಿಡನ್ ಇದ್ದವರು. ಇದು ನಾನು ಸ್ವಂತ ಅನುಭವಿಸಿದ್ದು. ಪ್ರೀತಿ ಅಂದರೆ ಏನು, ನನ್ನ ಪ್ರೀತಿ ಏನು, ನಾನು ಯಾವ ರೀತಿ ಪ್ರೀತಿಸ್ತಿದ್ದೆ, ನನಗೆ ಅಸಹ್ಯ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ನಾನು ದೇವರ ಹತ್ರ ಚಾಲೆಂಜ್ ಹೊಡೆದಿದ್ದೆ, ದೇವರೇ ನನಗೆ ಕಲಿಸಿ, ನಾನು ಮಾಡ್ತೇನೆ.
ದೇವರು ಹೀಗೆ ಸತಾಯಿಸಿದ್ರು ಅಂತ ಹೇಳೋದಿಲ್ಲ, ತಪ್ಪು. ದೇವರು ಇಷ್ಟು ಚೆನ್ನಾಗಿ ಕಲಿಸಿದ್ರು ಅಂತ ಹೇಳಿದರೆ ಜೀವನ ಪೂರ್ತಿ ಮರೆಯೋದಿಲ್ಲ ಸತ್ಯ ಏನು ಅಂತೇಳಿ. ಸತ್ಯವನ್ನು ಕಲಿಸಿ ಅಂಥೇಳಿ, ಬೇರೆ ಏನು ಕೇಳಿಲ್ಲ. ನನಗೆ ಶ್ರೀಮಂತಿಗೆ ಕೊಡಿ, ಅದು ಇದು ಏನು ಕೇಳಿಲ್ಲ ನಾನು. ನನಗೆ ಸತ್ಯವನ್ನು ಕಳಿಸಿ. ಆದ್ದರಿಂದ ಆ ಸತ್ಯವನ್ನು ಹಿಡ್ಕೊಂಡು ಬಂದಿದ್ದೇನೆ. ಆ ಸತ್ಯವನ್ನು ಬೋಧಿಸಿದ ನಂತರ ಅನೇಕರಿಗೆ ಬದಲಾವಣೆ ಆಗಿದೆ ಅವರ ಜೀವನದಲ್ಲಿ. ಸತ್ಯ ಏನು ಅಂತೇಳಿ, ಮ್ಯಾಜಿಕ್ ಅಲ್ಲ, ಮ್ಯಾಜಿಕ್ ಹೇಳೋದೇ ಇಲ್ಲ. ನನಗೆ ಒಂದು ಕಂಡೀಷನ್ ಕೊಟ್ಟಿದ್ದರು. ಈ ಕಂಡೀಷನ್ ಏನು? ಪ್ರಾರ್ಥಿಸ್ಲಿಕ್ಕಿಲ್ಲ. ಯಾಕೆ ಪ್ರಾರ್ಥಿಸ್ಲಿಕ್ಕಿಲ್ಲ? ದೇವ್ರಿಗೆ ಗೊತ್ತಪ್ಪ, ನೀನು ಪ್ರಾರ್ಥಿಸಿ ಆದರೆ ನಿನಗೆ ಅವ್ರಿಗೆ ಪರಿಚಯ ಇಲ್ಲ ಅಂತೇಳಿ. ಯೇಸುಸ್ವಾಮಿ ಹೇಳ್ತಾರೆ, ನೀನು ಆಗ ಪ್ರಾರ್ಥಿಸೋ ಮೊದಲು ನಿನಗೆ ದೇವ್ರಿಗೆ ಗೊತ್ತು, ಏನು ಎಲ್ಲ ಏನು ಬೇಕು ಅಂತೇಳಿ. ಅದನ್ನು ನನಗೆ ಪ್ರಾರ್ಥಿಸಲಿ ಏನಂತ ಹೇಳಲಿ? ನಿನಗೆ ಇಷ್ಟ ಬಂದಾಗ ಎಲ್ಲ ಹೇಳಬೇಡ ಅಂತ ಹೇಳ್ಬಾರೆ ಯೇಸುಸ್ವಾಮಿ ಕಲೆ ಹೇಳ್ತಾರೆ. ಹೇಗೆ ಹೇಳೋದು? ಇನ್ನು ನನಗೆ ಅರ್ಥ ಆಯಿತು, ಅದು ಇನ್ನು ಹೇಳಲಿಕ್ಕೆ ಆಗಲ್ಲ ಅಂತ. ನಾನು ಸುಮ್ಮನೆ ಇದ್ದೆ. ಆದರೆ ನನಗೆ ರಿಸಲ್ಟ್ ಗೊತ್ತಾಗಿದೆ ಯಾವಾಗ? ನಾನು ಅಲ್ಲಿಂದ ಹೊರಗೆ ಬಂದು ನನ್ನ ಹೆಂಡತಿಯ ಬಾಯಲ್ಲಿ ಕೇಳಿದಾಗಲೇ ಗೊತ್ತಾಗಿದೆ. ಅವರೆಲ್ಲರೂ ಚೆನ್ನಾಗಿದ್ದರು. ಹೇಗೆ? ಅಲ್ಲಿ ಪ್ರತಿದಿನ ಇದ್ದ ವಾತಾವರಣ ಏನು ಅಂತೇಳಿದರೆ, ಯಾರ ತಪ್ಪನ್ನು ನೋಡಲಿಕ್ಕಿಲ್ಲ, ಯಾರಿಗೇನು ಕೆಲಸ ಇಲ್ಲ, ಒಬ್ಬನೇ ಮಾಡ್ತಾಯಿದ್ದೆ. 10 ಜನರು, ಅದರಲ್ಲಿ ಸೈಕ್ಯಾಟ್ರಿಕ್ಗಳು ಇದ್ದರು. ಪೂರ್ತಿ ದಿನ ಗಲೀಜು ಮಾಡ್ತಾರೆ, ಅಲ್ಲೇ ಎಲ್ಲ ಮಾಡಿರ್ತಾರೆ. ಪದೇ ಪದೇ ತೊಳಿತಾ ಇರಬೇಕು, ಅಡುಗೆನೂ ಮಾಡಬೇಕು, ಬೆಳಿಗ್ಗೆ ಬೇಗ ಏಳಬೇಕು, ರಾತ್ರಿ ಮಲಗಲಿಕ್ಕಿಲ್ಲ. ಯಾಕೆಂದರೆ ಮಲಗಲಿಕ್ಕೆ ಹೋಗುವಾಗ ಮೂತ್ರ ಅಂತ ಹೇಳ್ತಾರೆ, ಡಯಾಬಿಟಿಕ್ ಪೇಷಂಟ್. ಅದು ತೆಗೆದು ಹೋಗಿ ಅಲ್ಲಿ ಇಟ್ಟು ಹೇಳಲಿಕ್ಕೆ ಬುರ್ಸೋತಿಲ್ಲ, ಇನ್ನೊಬ್ರು ಕರೀತಾರೆ. ಹಾಂ, ದೇವರೇ. ಹಾಂ, ಈಗ ಇವರಿಗೆ ಎಕ್ಸ್ಪೀರಿಯನ್ಸ್. ನಾನೇ ಹೇಳಿದೆ, ನಾನು ಎಲ್ಲವನ್ನು ನೋಡಿ ಬಂದಿದ್ದೇನೆ. ಮರಣ ನೋಡಿ ಬಂದಿದ್ದೇನೆ, ನೀನಿರುವ ಅವಸ್ಥೆಯನ್ನು ನೋಡಿ ಬಂದಿದ್ದೇನೆ, ಅವರ ಸೇವೆ ಮಾಡ್ಕೊಂಡು ಬಂದಿದ್ದೇನೆ, ಅವರ ಕಷ್ಟ ಅನುಭವಿಸ್ಕೊಂಡು ಬಂದಿದ್ದೇನೆ. ಹೊಗಳ್ತಾ ಇಲ್ಲ, ನಿಜವಾದ ಲೈಫ್ ನ್ಯಾಚುರಲ್ ಆಗಿ ಹೇಳ್ತಾ ಇದ್ದೇನೆ ನಾನು. ಅದನ್ನೇ ಹೇಳಿ ನಿನ್ನನ್ನು ಉರಿದುಂಬಿಸ್ಲಿಕ್ಕೆ ಹೇಳ್ತಾ ಇಲ್ಲ. ನ್ಯಾಚುರಲ್ ಹೇಗಿರುತ್ತೆ, ಸ್ವಾಭಾವಿಕವಾಗಿ ನಾನು ಮನುಷ್ಯನಾಗಿದ್ದು ದೇವರೊಂದಿಗಿದ್ದರೆ ನಾನು ಇದರಲ್ಲಿ ಬರದಿರುವ ಹಾಗೆ ನನಗೆ ಯಾವ ಕುಂದು ಕೊರತೆ ಇರೋದಿಲ್ಲ. ಯಾವುದರಲ್ಲೂ ಮಾನಸಿಕವಾಗಿ, ಶಾರೀರಿಕವಾಗಿ, ಸಾಮಾಜಿಕವಾಗಿ, ಆರೋಗ್ಯದಲ್ಲಿ, ಆತ್ಮದಲ್ಲಿ, ಕುಟುಂಬದಲ್ಲಿ ಯಾವ ಕೊರತೆ ಇರೋದಿಲ್ಲ. ನಾವು ಖಾಲಿ ದುಡ್ಡಿನ ಬಗ್ಗೆ ಮಾತ್ರ ಯೋಚಿಸ್ತೇವೆ. ಶಾಂತಿ, ಸಮಾಧಾನ, ನೆಮ್ಮದಿ ಇದೆಲ್ಲ. ನಾನೇನಾಗಿರಬೇಕು? ಸಮಾಧಾನ ಕೊಡುವವನಾಗಿರಬೇಕು, ಕ್ಷಮೆ ಕೊಡುವವನಾಗಿರಬೇಕು. ಈಗ ಫಾದರಿಗೆ ನಾವೇನು ಮಾಡಿದೆವು? ನಾವು ಕಾಣಿಕೆ ಕೊಡ್ತೇವೆ. ಯಾಕೆ ಕೊಡ್ತೇವೆ? ದೇವ್ರು ಕೊಡ್ತಾರೆ ಅಂತೇಳಿ. ಇಲ್ಲಾಂದರೆ ಒಂದೇ ಫಾದರ್ ನನ್ನ ಹೆಸರಲ್ಲಿ 20 kg ಅಕ್ಕಿ. ಫಾದರ್ ನೀವು ಯಾಕೆ ಹೆಸರು ಹೇಳಿಲ್ಲ ನಂದು ಅಂತೇಳಿ. ಯೇಸುಸ್ವಾಮಿ ಹೇಳ್ತಾರೆ, ನೀನು ಬಲಗೈಯಲ್ಲಿ ಕೊಟ್ಟಿದ್ದು ಎಡಗೈಗೆ ಗೊತ್ತಾಗಬಾರ್ದು. ಹಾಗೆ ಗೊತ್ತಾಯಿತು ಅಂತೇಳಿ ನಿನ್ನ ಪ್ರತಿಫಲ ನಿನಗೆ ಸಿಕ್ಕಾಯಿತು. ಚಪ್ಪಾಳೆ ಹೊಡೆದ್ರು ಅಂತೇಳಿದರೆ ಮುಗ್ದೇ ಹೋಯ್ತು, ಇನ್ನೇನು ಬರಲಿಕ್ಕಿಲ್ಲ. ರೈಟ್. ಆಮೇಲೆ ಯಾವಾಗ ನಾನು ಪ್ರೀತಿಯಿಂದ ಕೊಡ್ತೇನೋ ಅದು ಮಾತ್ರ ಅಕೌಂಟಿಗೆ ಹೋಗುತ್ತೆ. ಅದು ಹೇಗಿರಬೇಕು? ಯಾರಿಗೂ ಗೊತ್ತಾಗಬಾರ್ದು, ಫಾದರಿಗೂ ಗೊತ್ತಾಗಬಾರ್ದು ಕೊಟ್ಟಿದ್ದೇನಂತೇಳಿ. ಅಥವಾ ಪ್ರೀತಿಯಿಂದ ಯಾರಿಗೂ ಕೊಟ್ಟೆ, ಗೊತ್ತೇ ಆಗಬಾರ್ದು. ಇದನ್ನು ನನ್ನ ಆಶ್ರಮದಲ್ಲಿ ಕಲ್ತಿದ್ದು. ಒಬ್ಬರಿಗೂ ಬೈಲಿಕ್ಕಿಲ್ಲ. ಅವ್ರು ನನ್ನ ಇಷ್ಟು ಸತಾಯಿಸ್ತಿದ್ರು ಅಂತೇಳಿದರೆ, ದೇವರೇ ನಾನು ದೇವ್ರ ಮಗ ಇದ್ದೇನೆ, ಇಷ್ಟೇ ನಾನು ಹೇಳೋದು. ಸೊಂಟ ನನಗೆ ರೆಸ್ಟ್ ಮಾಡಲಿಕ್ಕೆ ಬಿಡ್ತಿರಲಿಲ್ಲ, ಖಾಲಿ ನೆಲದಲ್ಲಿ ಮಲಗ್ತಿದ್ದೆ. ಯಾಕೆ ಗೊತ್ತಾ? ನಿದ್ರೆ ಬಂದರೆ ಅವನು ಕರೆಯುವಾಗ ನಾನು ಹೇಳಲಿಕ್ಕಾಗಲ್ಲ. ಕಂಡೀಷನ್ ಇಷ್ಟು, ನಾನು ಯೇಸುಸ್ವಾಮಿಯ ಸೇವೆ ಮಾಡ್ತಾಯಿದ್ದೇನೆ. ಲಾಸ್ಟಿಗೆ ಹೇಳಿದೆ, ದೇವರೇ ನಿಮ್ಮ ಸೇವೆ ನನ್ನಿಂದ ಮಾಡೋಕ್ಕಾಗಲ್ಲ. ಅದಕ್ಕೆ ದೇವರು ಹೇಳಿದ್ದು, ನಾನೇ ನಿನ್ನ ಸೇವೆ ಮಾಡ್ತಾ ಇರೋದು. ನನಗೆ ಸೇವೆ ಮಾಡಲಿಕ್ಕಾಗಲ್ಲ, ನಾನು ಮನುಷ್ಯ.
ಮನುಷ್ಯ ಜೀವದಲ್ಲಿ ಕಷ್ಟ ಬಂದಾಗ ನಾನು ಏನು ಮಾಡ್ತೇನೆ, ಶಪಿಸ್ತೇನೆ. ಬಾಯಲ್ಲಿ ಬರೆದಿದ್ರು ಮನಸ್ಸಿನಲ್ಲಿ ಆದರೂ ಶಪಿಸಿ ಇರ್ತೇನೆ. ಮಾಡಿದ್ದೇನೆ ನಾನು. ಕೆಲವೊಂದು ಸಲ ಅವ್ರು ಮಾಡೋದು ನೋಡಿ ಕಚ್ಚೋಣ ಅಂತ ಆಗ್ತಿತ್ತು, ಕಚ್ಚಬೇಕು ಅನ್ನಿಸ್ತಾಯಿತ್ತು, ಕಚ್ಚಿದ್ದೇನೆ ಕೂಡ, ಸತ್ಯವಾಗ್ಲೂ ಹೇಳ್ತೇನೆ. ಅಷ್ಟು ಸಿಟ್ಟು ಬರ್ತಾಯಿತ್ತು. ಆದರೆ ಅದನ್ನೆಲ್ಲ ಮಾಡಲಿಕ್ಕೆ ನನಗೆ ದೇವರು ಒಂದೇ ಕಲಿಸಿದ್ದು, ನಾನು ದೇವರ ಮಗ ಇದ್ದೇನೆ. ಹೇಳಿ 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 ಹೇಗೆ ನನ್ನ ನೇಚರ್ ಬದಲಾಯಿತು ನನಗೆ ಗೊತ್ತಿಲ್ಲ. ನಾನು ಏನು ಬದಲಾವಣೆ ಮಾಡಲಿಕ್ಕೆ ಹೋಗಲಿಲ್ಲ. ಇಷ್ಟೇ. ಏನು, ಪ್ರತಿದಿನ ರಾತ್ರಿ ನಾನು ದೇವರ ಮಗ ಇದ್ದೇನೆ. ಯಾರೆಲ್ಲ ನನಗೆ ಭರವಸೆ ಕೊಟ್ಟಿದ್ರು ಯಾರೂ ಬರಲಿಲ್ಲ. ಯಾರು ಬರಲಿಲ್ಲ. ಫೋನೂ ಇರಲಿಲ್ಲ ನನ್ನ ಹತ್ರ ಫೋನ್ ಮಾಡಲಿಕ್ಕೆ. ಹಾಗೆ ನಾನು ಯಾವಾಗ ದೇವರ ವಾಕ್ಯಗಳನ್ನು ನುಡಿತಾ ಇರ್ತೇನೋ ಆಟೋಮ್ಯಾಟಿಕ್ಕಾಗಿ ನಾನು ದೇವರ ಸ್ವಭಾವದಲ್ಲಿ ಜೀವಿಸ್ತಾ ಇರ್ತೇನೆ. ಹಾಗಾದರೆ ಯಾಕೆ ದೇವರು ನನ್ನನ್ನು ಟೋಟಲ್ ಪ್ಯೂರಿಫಿಕೇಷನ್ ಮಾಡಲ್ಲ? ಯಾಕೆ ಗೊತ್ತಾ? ನಾನು ಹಿಂದೆ ನನಗೆ ಒಂದು ಚಾನ್ಸ್ ಕೊಟ್ಟಾಗ ಅದನ್ನು ಕಳ್ಕೊಂಡಿದ್ದೇನೆ. ನಾನು ಅಹಂಕಾರದಲ್ಲಿ ತುಂಬಿಕೊಳ್ತೇನೆ. ನಾನು ನನ್ನ ಶಕ್ತಿಯಿಂದ ಸ್ವರ್ಗ ರಾಜ್ಯವನ್ನು ಸೇರ್ತೇನೆ ಅಂತ ಹೇಳೋ ಕಲ್ಪನೆಯಲ್ಲಿ ಇರ್ತೇನೆ. ನಾನು ಒಳ್ಳೆಯವನು, ನಾನು ನೀತಿವಂತ. ಸ್ವಲ್ಪ ವಾಕ್ಯ ಬಿಟ್ಟುಬಿಟ್ರೆ ಗೊತ್ತಾಗುತ್ತೆ ನಾನು ನೀತಿವಂತನೋ ಪಾಪಿಯೋ ಅಂತೇಳಿ. ವಾಕ್ಯ ಹೇಳೋದನ್ನು ಮರೆತು ಬಿಟ್ಟರೆ ನಾನು ನನ್ನದೇ ಭಾಷೆ ಆಟ ಆಡಿರ್ತೇನೆ. 1ಕ್ಕೆ 2, 2 2ಲಿ 4, 4 4ಲಿ 16. ನಾನು ಯಾವಾಗ ದೇವರ ವಾಕ್ಯವನ್ನು ನುಡಿತೇನೋ ಆ ವಾಕ್ಯದಲ್ಲಿರುವಾಗೆ ನನ್ನ ಜೀವನದಲ್ಲಿ ನಡೆಯುತ್ತೆ. ಅದಕ್ಕೆ ನಿಮಗೆ ವಾಕ್ಯ ಕೊಟ್ಟಿದ್ದು. ಏನು ವಾಕ್ಯ? ತುಂಬ ವಾಕ್ಯ ಹೇಳೋದು ಬೇಡಪ್ಪ. ನಾನು ಗುಣ ಹೊಂದಿದ್ದೇನೆ, ನನ್ನ ಕೈಕಾಲುಗಳಲ್ಲಿ ಬಲ ಇದೆ, ನಾನು ನಡೆದಾಡ್ತಾ ಇದ್ದೇನೆ. ಅಟ್ಲೀಸ್ಟ್ ಕನಸಾದರೂ ಕಾಣಿ. ನಾನು ನಡೆದಾಡ್ತಾ ಇದ್ದೇನೆ. ನಿನ್ನೆ ಒಂದು ಕನಸು ಬಿತ್ತು ನನಗೆ. ಒಂದು ಪ್ರೆಗ್ನೆಂಟ್ ಇರುವ ಹೆಣ್ಣುಮಗಳು ಅಳ್ತಾ ಇದ್ದಾಳೆ. ಅಷ್ಟೇ ಸೀನ್ ನೆನಪು ನನಗೆ. ನಾನು ಅವಳನ್ನು ಅಪ್ಪಿ ಹಿಡಿದು ಕರ್ಕೊಂಡೋದೆ. ಎಲ್ಲಿಗೆ ನನಗೇನು ಗೊತ್ತಿಲ್ಲ. ಇದು ಯಾಕೆ ದೇವರು ತೋರಿಸಿದ್ರು ಗೊತ್ತಿಲ್ಲ. ಒಬ್ಬಳೇ ಆಡ್ತಾ ಇದ್ದಾಳೆ. ನಾವು ಇನ್ನೂ ಆಳ್ತಾ ಇದ್ದೇವೆ. ಇನ್ನೊಬ್ಬರ ಕಣ್ಣೀರನ್ನು ಯಾವಾಗ ಒರೆಸೋದು? ನಾವೇ ತೃಪ್ತಿ ಆಗಲಿಲ್ಲ. ಯಾವಾಗ ತೃಪ್ತಿ ಆಗ್ತೇವೆ ಗೊತ್ತಾ? ಈ ವಾಕ್ಯಗಳನ್ನು, ವಾಗ್ದಾನಗಳನ್ನು ಬಾಯಲ್ಲಿ ನುಡಿತಾ ಹೋದರೆ ನನ್ನ ಕಷ್ಟ ನನಗೆ ಗೊತ್ತಾಗಲ್ಲ. ನಾನು ಅಷ್ಟು ಜನರ ಸೇವೆ ಮಾಡ್ತಾಯಿದ್ದೆ. ಸೇವೆ ಮಾಡುವಾಗ ಉಪವಾಸನೇ ಇರ್ತಿದ್ದೆ, ಊಟ ಮಾಡ್ತಿರಲಿಲ್ಲ. ಜನರು ಹೇಳ್ತಾರೆ ಒಂದು ದಿನ ಉಪವಾಸ ಮಾಡಿದ ತಲೆ ತಿರುಗುತ್ತೆ ಅಂತೇಳಿ. ನಾನು 39 ದಿನವೂ ಉಪವಾಸ ಮಾಡಿ ನೋಡಿದೆ ಕಂಟಿನ್ಯೂಸ್ ಆಗಿ. ಒಂದು ದಿನ ತಲೆ ತಿರುಗಲಿಲ್ಲ. 60-70 ಕಿಲೋ ಇರೋರನ್ನು ಹಿಡ್ಕೊಂಡು ಹೋದೆ. ಆಗ ನನ್ನ ಈ ಕೀಲುಗಳು ಸ್ಕಿಪ್ ಆಗ್ತಿತ್ತು. 5 ಕಿಲೋ ಹಿಡಿದ್ರೆ ಸ್ಕಿಪ್ ಆಗ್ತಿತ್ತು. ಆದರೂ ನಾನು ಅದನ್ನು ಹೀಗೆ ಇಟ್ಕೊಂಡು ಎತ್ಕೊಂಡು ಹೋಗ್ತಾಯಿದ್ದೆ. 5 ನಿಮಿಷ ನನಗೆ ಟೈಮ್ ಇತ್ತು. 5 ನಿಮಿಷದೊಳಗೆ ಅವರನ್ನು ಚೇರಲ್ಲಿ ಶಿಫ್ಟ್ ಮಾಡಿರಬೇಕು. ಅಲ್ಲಿ ಮೆಟ್ಲುಗಳಿತ್ತು, ವೀಲ್ ಚೇರಲ್ಲೂ ಕರ್ಕೊಂಡು ಹೋಗ್ಲಿಕ್ಕಾಗಲ್ಲ. ಅವರನ್ನು ಅಲ್ಲಿ ಹೋಗಿ ಇಡಬೇಕು. ಇಡುವಷ್ಟರಲ್ಲಿ ನನಗೆ ಗೊತ್ತಿಲ್ಲದೆ ಅವ್ರ ಕೆಳಗೆ ಬಿದ್ದಿರ್ತಿದ್ರು. ಹಾಗೆ ನನ್ನ ಅವಸ್ಥೆ ಇತ್ತು. ಆದರೂ ನಾನು ಹೇಳ್ತಿದ್ದೆ, ನಾನು ಮಾಡೋದು ನನ್ನ ಶಕ್ತಿಯಿಂದಲ್ಲ, ದೇವರ ಸಾಮರ್ಥ್ಯದಿಂದ. ಎಲ್ಲವನ್ನು ಮಾಡುವ ಶಕ್ತಿ, ಸಾಮರ್ಥ್ಯ ನನಗಿದೆ ದೇವರ ಶಕ್ತಿಯಿಂದ ಮಾಡೋದು. ಈ ವಾಕ್ಯದಲ್ಲೇ ನುಡಿತಾ 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 ಮಾಡಿ ನನಗೆ ಗೊತ್ತೇ ಆಗಲಿಲ್ಲ. ಇಲ್ಲಿ ಟಾರ್ಚರ್ ಆಗ್ತಾಯಿತ್ತು. ಆದರೆ ಎಲ್ಲವನ್ನು ಸರಿಕಟ್ಟಾಗಿ ಮಾಡಿದೆ. ಯಾಕೆ? ನಾನು ದೇವರ ಶಕ್ತಿಯಿಂದ ಮೂವ್ ಆಗ್ತಿದ್ದೆ. ಹೇಗೆ? ಪ್ರಾರ್ಥನೆ ಮಾಡಿ? ಇಲ್ಲ, ಪ್ರಾರ್ಥನೆ ಮಾಡಲಿಕ್ಕೆ ಪುರ್ಸೊತ್ತಿರಲಿಲ್ಲ ನನ್ನ ಹತ್ರ. ಎಲ್ಲಿಯೋ ಟೈಮ್ ಸಿಕ್ಕಿದ್ರೆ ಸ್ವಲ್ಪ ವಾಕ್ಯ ಓದ್ತಾ ಇದ್ದೆ. ಆ ವಾಕ್ಯಗಳನ್ನೇ ಧ್ಯಾನಿಸ್ತಾ ಇದ್ದೆ. ಅದರ ಮೂಲಕ ನನಗೆ ಎಲ್ಲ ಮಾಡಲಿಕ್ಕಾಯಿತು. ನಾನು ಆಶ್ರಮದಿಂದ ಹೊರಗೆ ಬರುವಾಗ ನನ್ನ ಈ ಕೈ ಕಾಲುಗಳು ಸರಿಯಾಗಿತ್ತು. ಆಟೋಮೆಟಿಕ್ಕಾಗಿ ಸರಿಯಾಗಿ. ನಾನೇನು ಹೇಳ್ತಿದ್ದೆ? ಅದ್ರ ಬಗ್ಗೆ ಚಿಂತೆನೇ ಮಾಡ್ತಾ ಇರಲಿಲ್ಲ. ನಾನೇನು ಮಾಡ್ತಾಯಿದ್ದೆ? ನಾನು ಸರಿ ಇದ್ದೇನೆ, ದೇವರ ಮಗ ಇದ್ದೇನೆ, ನನ್ನ ಕೈ ಕಾಲಲ್ಲಿ ಗಟ್ಟಿ ಇದೆ ಅಂತೇಳಿ ನಾನು ಎಲ್ಲರನ್ನ ಎತ್ಕೊಂಡು ಹೋಗ್ತಾಯಿದ್ದೆ. ಅದು ವಿಶ್ವಾಸ. ಹೀಗೆ ನಾನು ಕಲಿಸಿದ್ದು, ದೇವರು ನನಗೆ ಕಲಿಸಿದ್ದು. ಸಮಸ್ಯೆ ಹೇಳುವವನಲ್ಲ, ದೇವರು ಹೇಳುವುದನ್ನು ನಂಬುವವನು.
ಏನು ನನಗೆ ಬೇರೆ ಏನು ದಾಖಲೆ ಬೇಡ, ಏನು ಚಿಹ್ನೆ ಬೇಡ, ಸಂಕೇತ ಬೇಡ. ಯೇಸು ಸ್ವಾಮಿ ಹೇಳಿದರು ಶತಪಥಿಗೆ, ಒಬ್ಬ ಬಂದಿದ್ದ, ನೀನು ಸಂಕೇತ ಇಲ್ಲದೆ ನಂಬೋದಿಲ್ಲ ಅಲ್ಲ ಅಂತೇಳಿ. ಇನ್ನೊಬ್ಬ ಹೇಳ್ದ, ಸ್ವಾಮಿ ನೀವು ಬರದೇ ಹೋದ್ರೆ ಸಾಕು, ಒಂದು ಮಾತು ಹೇಳಿದರೆ ಸಾಕು ಅಂತೇಳಿ. ಈಗ ನಾನು ಯಾರಾಗಬೇಕು? ಮಾತು ಕೇಳಿ ನಂಬುವನು, ಕನಸು ಕಾಣುವನು, ಅದು ನಿಮ್ಮಲ್ಲಿ ಕಾಣಲಿಕ್ಕೆ ಸಿಗತ್ತೆ. ಗ್ಯಾರಂಟಿ ಸಿಗತ್ತೆ. ಗೀತಗಳಲ್ಲಿ ತುಂಬ ಇಂಪ್ರೂವ್ಮೆಂಟ್ ಇದೆ, ಸೆನ್ಸೇಷನ್ ಬಂದಿದೆ. ಮೊದಲು ಸೆನ್ಸೇಷನ್ ಇರಲಿಲ್ಲ. ಈಗ ಅವಳು ಮುಂದೆ ಬಂದರೆ ಒಂದೇ ನೀನು ಅವಳು ಮನೆಗೆ ಹೋಗಬೇಕು. ಈಗ ಯಾರು ಮುಂದೆ ಹೋಗ್ತೀರಿ, ನಿಮಗೆ ಬಿಟ್ಟಿದ್ದಪ್ಪ. ನನ್ನ ಕೆಲಸ ಇಷ್ಟೇ. ದೇವರು ನನಗೆ ಕಳಿಸಿಕೊಟ್ಟ ಶುಭ ಸಂದೇಶವನ್ನು ನಿಮಗೆ ಕಳಿಸಿಕೊಟ್ಟಿದ್ದೇನೆ, ಸತ್ಯವನ್ನು ನಿಮಗೆ ತಿಳಿಸಿದ್ದೇನೆ. ಈಗ ನೀವು ಆ ಸತ್ಯವನ್ನು ಉಪಯೋಗಿಸಿದರೆ, ಆ ವಾಕ್ಯಗಳನ್ನು ಉಪಯೋಗಿಸಿದರೆ, ನೀವು ಯಾರ ಸಹಾಯವಿಲ್ಲದೆ ದೇವರ ಪ್ರೀತಿಯ ಮೂಲಕ ಬೆಳಿತೀರಿ, ದೇವರಿಗೆ ಸಾಕ್ಷಿಯಾಗ್ತೀರಿ. ಯಾರು ಬೇಡ, ಎಲ್ಲರೂ ಸಹಾಯ ಮಾಡ್ತಾನೆ ಇದ್ದಾರೆ. ಪ್ರೇಯರಲ್ಲಿ ನಿಮ್ಮ ತಂದೆ ತಾಯಿ ಸಹಾಯ ಮಾಡ್ತಾರೆ, ಗುರುಗಳು ಪೂಜೆಯಲ್ಲಿ ಸಹಾಯ ಮಾಡ್ತಾರೆ. ಈಗ ನಿನ್ನ ಪ್ಲ್ಯಾನ್ ಏನು? ನೀನು ದೇವರನ್ನು ಪ್ರೀತಿಸ್ತೀಯೋ? ದೇವರು ನಿನ್ನನ್ನು ಪ್ರೀತಿಸಿದ್ದಾರೆ, ಎಲ್ಲ ಮಾಡಿಟ್ಟಿದ್ದಾರೆ. ನಿನಗೆ ಆ್ಯಕ್ಟಿವೇಟ್ ಮಾಡ್ತೀವೋ ಇಲ್ವೋ ನಿನಗೆ ಬಿಟ್ಟಿದ್ದು. ಇಷ್ಟು ನೀನು ಈಗ ಇರುವ ಸ್ಥಿತಿಗೆ ಹಿಂದಿನ ಫೋಟೋ ಇದೆ ನನ್ನ ಹತ್ರ. ಈಗ ನೀನು ಕಂಪೇರ್ ಮಾಡಿದ್ರೆ ತುಂಬ ಡಿಫ್ರೆನ್ಸ್ ಇದೆ. ಈಗ ನೀನು ಮಾತಾಡ್ತಾ ಇರುವಾಗ ನಿನ್ನಲ್ಲಿ ಬಲ ಬಂದಿದೆ, ನಿನ್ನಲ್ಲಿ ತುಂಬ ಚೇಂಜಸ್ ಆಗಿದೆ. ಈಗಲೇ ನೀನು ಕರೆಕ್ಟಾಗಿ ಗ್ರಹಿಸಿಕೊಳ್ತಿದ್ದಿ, ಹಿಂದಿನಾಗೆ ಇಲ್ಲ. ನಿನಗೆ ವಿಶ್ವಾಸಿಸಲಿಕ್ಕೆ ಕೃಪೆ ಸಿಕ್ಕಿದೆ. ಈಗ ಅದನ್ನು ಸಂಪೂರ್ಣಗೊಳಿಸೋದು ನಿನ್ನ ಕೆಲಸ. ದೇವರು ಅಡಿಗೆ ಮಾಡಿ ಬಡಿಸಿ ಬಿಸಿ ಬಿಸಿ ನಿನ್ನ ಟೇಬಲಲ್ಲಿ ಇಟ್ಟಿದ್ದಾರೆ, ನೀನು ತಣ್ಣಗಾಗಲಿಕ್ಕೆ ಬಿಡ್ತಾ ಇದ್ದಿ. ತಣ್ಣಗಾದ್ಮೇಲೆ ಊಟ ಮಾಡ್ತೇನೆ ಅಂತ. ವಾಕ್ಯದಲ್ಲಿ ಹುಟ್ಟು ಕೂಡ ಇರ್ತಾನೆ. ಹುಟ್ಟು ಕೂಡಿದ್ರು ದಾವಿದ ಕುಮಾರನ ಚೀತಂತದ. 12 ವರ್ಷ ಕುಷ್ಮ ರೋಗಿ ಇದ್ರು ಅದನ್ನ ಆತನ ಉಡುಪನ್ನು ಮುಟ್ಟುದನ್ನ ಗುಣವಂತಿನ ಅಂತ ಜನರಲ್ಲಿ ನಡ್ಕೊಂಡು ಹೋಗ್ತಾರೆ. ನಾವು ಪ್ರಯತ್ನ ಪಟ್ಟರೆ ನಮ್ಗೆ ಸಿಗ್ತದೆ ಫಲ. ಅಲ್ಲ, ಈಗ ನಾವು ಅದಕ್ಕಿಂತ ಮುಂದೆ ಹೋಗಿದ್ದೇವೆ. ಅದು ಯೇಸು ಸ್ವಾಮಿ ಪ್ರತ್ಯಕ್ಷ ಇದ್ದರು, ಆದ್ದರಿಂದ ವಿಶ್ವಾಸ ಬಹಳ ಜಾಸ್ತಿ ಇರುತ್ತೆ. ಈಗ ನನಗಿಂತ ಪವರ್ಫುಲ್ ಇರುವ ನಮ್ಮ ಇವರು ಬಂದರೆ ಯಾರು, ನಿಮ್ಮ ಫೇವ್ರೇಟ್ ಯಾರು? ಭಜೇಂದರ್ ಸಿಂಗ್. ಅವ್ರು ಬಂದರೆ ನಿಮಗೆ ಹೇಗಾಗ್ಬೋದು? ನೀವು ಎದ್ದೇ ನಡಿಬೋದು, ಗ್ಯಾರಂಟಿ. ಯಾಕೆ ಗೊತ್ತಾ? ನೀವು ಅವ್ರ ಮೇಲೆ ವಿಶ್ವಾಸ ಇಟ್ಟಿದ್ದೀರಿ. ಆದರೆ ಒಂದು ಹೇಳ್ತೇನೆ, ದೇವರು ಹೇಳುವ ಮಾತಿನ ಪ್ರಕಾರ ನೀವು ಇರೋದಿಲ್ಲ, ಪ್ರೀತಿಸುವವರಾಗಿರೋದಿಲ್ಲ. ಅನೇಕರನ್ನು ಗುಣ ಹೊಂದಿರೋದನ್ನು ನೋಡಿದ್ದೇನೆ. ಗುಣ ಹೊಂದಿದವರು ದೇವರ ಗುಣ ಇರೋದನ್ನು ನಾನು ನೋಡಲಿಲ್ಲ. ಈಗ ದೇವರು ನಿಮಗೆ ಕಳಿಸಿರೋದು ಮೃಷ್ಟಾನ್ನ ಭೋಜನ. ಮೃಷ್ಟಾನ್ನ ಅಂದರೆ ಎಲ್ಲ ಇದೆ ಅದರಲ್ಲಿ. ನೀವು ಗುಣ ಹೊಂದಿ ಯೇಸು ಸ್ವಾಮಿ ಜೀವಿಸಿದ ಹಾಗೆ ಜೀವಿಸಲಿಕ್ಕೆ ಬೇಕಾಗುವ ಎಲ್ಲವನ್ನು ಸಪ್ಲಿಮೆಂಟ್ ನಿಮಗೆ ಕೊಟ್ಟಿದ್ದಾರೆ ದೇವರು. ಭಜೇಂದರ್ ಸಿಂಗ್ ಖಾಲಿ ಗುಣಪಡಿಸ್ತಾರೆ, ಆದರೆ ಅವರ ವಾಕ್ಯದಲ್ಲಿ ಅವರು ದೇವರ ಪ್ರೀತಿಯಲ್ಲಿ ಹೇಗೆ ಬೆಳಿಬೇಕಂತ ಇಷ್ಟರವರೆಗೆ ಕಲಿಸಿದ್ದು ನಾನು ನೋಡಲಿಲ್ಲ. ಯಾಕೆಂದರೆ ಅವರನ್ನು ದೇವರು ಕಲಿಸಿದ ರೀತಿ ಬೇರೆ. ಹಾಗೆ ಅಂತೇಳಿ ಎಲ್ಲರೂ ಒಂದೇ ಅಲ್ಲ, ಎಲ್ಲರೂ ದೇವರ ಸೇವಕರೇ. ಪ್ರತಿಯೊಬ್ಬರು ಯುನೀಕ್, ವಿಭಿನ್ನ. ನಾನು ಹೇಳಿದ ವಾಕ್ಯವನ್ನೇ ಕಾಪಿ ಮಾಡಿ ಇನ್ನೊಬ್ಬರನ್ನ ಹೇಳಲಿಕ್ಕೆ ಆಗೋದೇ ಇಲ್ಲ. ಇನ್ನೊಬ್ಬರು ಹೇಳಿದ್ದನ್ನು ಕಾಪಿ ಮಾಡಿ ನಾನು ಹೇಳಲಿಕ್ಕಾಗೋದಿಲ್ಲ, ನಾನು ಮಾಡುವಂಥದ್ದನ್ನು ಇನ್ನೊಬ್ಬರು ಮಾಡಲಿಕ್ಕೆ ಆಗೋದಿಲ್ಲ. ನಿನಗೆ ಕಾಣುವವರು ಎಷ್ಟೋ ಮಂದಿ ಇದ್ದರೂ ಫಿಂಗರ್ ಪ್ರಿಂಟ್ ಡಿಫ್ರೆಂಟ್ ಇರುತ್ತೆ. ಹಾಗೆ ಪ್ರತಿಯೊಬ್ಬರ ವರ ಬೇರೆ ಬೇರೆ. ಪ್ರತಿಯೊಬ್ಬರಲ್ಲೂ ಏನಿದೆ? ಅದೇ ದೇವರ ಶಕ್ತಿ ಇದೆ, ನಂಬುವವನ ಮೇಲೆ ಹೊಂದಿಕೊಂಡಿದೆ. ನಾನು ಎಷ್ಟೋ ಸಣ್ಣ ಮಕ್ಕಳುಗಳಿಂದ ಪ್ರಾರ್ಥಿಸ್ಲಿಕ್ಕೆ ಹೇಳಿದ್ದೇನೆ, ಪಾಟ್ ಅಂತ ಗುಣ ಹೊಂದಿದ್ದಾರೆ. ನಾನು ಏನು ಮಾಡಿದೆ ನಂತರ ಸಾಕ್ಷಿ ಇದೆ. ಆದರೆ ನನಗೆ ಗೊತ್ತಾಗಿದೆ ಇಷ್ಟೇ, ನಂಬುವವನು ಇಂಪಾರ್ಟೆಂಟ್. ಯೇಸು ಸ್ವಾಮಿ ತನ್ನ ಸ್ವಂತ ಊರಿಗೆ ಹೋದಾಗ ಆ ಜನರು ಯೇಸು ಸ್ವಾಮಿಗೂ ಅದ್ಭುತ ಮಾಡಲಿಕ್ಕೆ ಆಗಲಿಲ್ಲ ಅಂತೇಳಿ ವಾಕ್ಯ ಹೇಳುತ್ತೆ. ದೇವರಿಗೆ ಆಗಲ್ವಾ?
ವಿಶ್ವಾಸ ಇಲ್ಲದವನಿಗೆ ಅಲ್ಲಿ ಏನು ಮಾಡಲಿಕ್ಕಾಗಲ್ಲ. ವಿಶ್ವಾಸ ಅಂದರೆ ಯಾವುದು? ಮಾನಸಿಕ ವಿಶ್ವಾಸದಿಂದ ಏನಾಗಲ್ಲ, ತಲೆನೋವು ಓಡಿಸ್ಬೋದು, ಸಣ್ಣ ಪುಟ್ಟ ಸಮಸ್ಯೆ ಓಡಿಸ್ಬೋದು. ಇಂಥ ಸಮಸ್ಯೆಗಳನ್ನ ಓಡಿಸ್ಬೇಕಾದ್ರೆ ಏನು ಬೇಕು? ದೇವರಂತಹ ವಿಶ್ವಾಸ ಬೇಕು. ಅದೆಲ್ಲಿ ಸಿಗತ್ತೆ? ದೇವರ ವಾಕ್ಯ ಕೇಳೋದರ ಮೂಲಕ ಸಿಗತ್ತೆ. ದೇವರ ವಾಕ್ಯ ಕೇಳ್ತಾ ಇದ್ದರೆ ಏನು ಕೇಳಬೇಕು? ಪ್ರೀಚಿಂಗ್ ಅಲ್ಲ, ದೇವರು ಹೇಳಿದ್ದ ವಾಗ್ದಾನಗಳನ್ನು. ಪ್ರೀಚಿಂಗ್ ಯಾಕೆ ಕೇಳಬೇಕು? ಬೆಳೀಲಿಕ್ಕೆ. ಅದೇನೇನೋ ಪ್ರೀಚಿಂಗ್ ಇದ್ದರೆ ಏನು ಬೆಳಿತೀರಿ? ಕೊಡಲಾಗುವುದು ಅಂತ ಹೇಳ್ತಾರೆ. ಏನಕ್ಕೆ ಪ್ರೀಚಿಂಗ್ ಮಾಡ್ತಾರೆ ಗೊತ್ತಾ? ಕೇಳಿ ಬೇಕಾದ್ರೆ ಹೇಗೆ ಪ್ರೀಚಿಂಗ್ ಮಾಡ್ತಾರೆ. ನಿಮಗೆ ಕೊಡಲಾಗುವುದು ಅಂತ, ಕೊಟ್ಟು ನೋಡಿ ಮತ್ತೆ ಸಿಗುತ್ತಾ ಅಂತೇಳಿ. ಕೊಟ್ಟು ಪಾಪರಾಗಿ ಮದ್ದಿಗೆ ದುಡ್ಡಿಲ್ಲದೆ, ಬಟ್ಟೆಗೆ ದುಡ್ಡಿಲ್ಲದೆ ಬಂದಿರೋರನ್ನು ನಾನು ನೋಡಿದ್ದು. ದೇವರು ಕೊಡೋದಿಲ್ಲ ಅಂತ ಹೇಳೋದಿಲ್ಲ, ಕೊಡುವ ರೀತಿ ಇದೆ. ಎಲ್ಲರಿಗೆ ತೆಗೆದುಕೊಂಡು ಗೊತ್ತು, ಕೊಟ್ಟು ಗೊತ್ತಿಲ್ಲ. ಕೊಟ್ಟು ನೋಡಿ. ಯಾಕೆ ನಿಮ್ಮ ಹತ್ರ ನಾನು ಇಲ್ಲಿ ಏನು ತಗೊಳ್ಳೋದಿಲ್ಲ? ಯಾಕೆಂದರೆ ನಾನು ಅದಕ್ಕೆ ಸಾಕ್ಷಿ ಆಗ್ತಿದ್ದೇನೆ. ಯಾರು ತಗೊಳ್ಬಾರ್ದು ಅಂತಲ್ಲ, ನಾನು ನಿಮಗೆ ಸಾಕ್ಷಿ ಕೊಡ್ತಾ ಇದ್ದೇನೆ. ದೇವರು ನನ್ನ ಎಲ್ಲ ಅಗತ್ಯಗಳಲ್ಲಿ ಪೂರೈಸ್ತಾ ಇದ್ದಾರೆ ಅಂಥೇಳಿ. ನನಗೆ ಮೊದಲೇ ಬರುತ್ತೆ ಅಂತಲ್ಲ, ನನಗೆ ನಷ್ಟ ಆಗತ್ತೆ. ಆದರೆ ನಾನು ಆ ನಷ್ಟದಲ್ಲಿ ಹೋಗ್ಲಿಕ್ಕೆ ಕಲ್ತಿದ್ದೇನೆ, ಆ ಕಷ್ಟದಲ್ಲಿ ಹೋಗ್ಲಿಕ್ಕೆ ಕಲ್ತಿದ್ದೇನೆ. ಹೇಗೆ? ಆಶ್ರಮದಲ್ಲಿ ದೇವರು ನನಗೆ ಕಲಿಸಿದ್ದಾರೆ. 2,000 ರೂಪಾಯಲ್ಲಿ ಒಂದು ಕುಟುಂಬ 10 ಜನರಿಗೆ ಊಟ ಕೊಡಲಿಕ್ಕಾಗತ್ತೆ, ಎಲೆಕ್ಟ್ರಿಸಿಟಿ ಕೊಡಬೇಕು, ಎಲ್ಲ ಕೊಟ್ಟು ನಡೆಸ್ಲಿಕ್ಕೆ ಆಗತ್ತೆ. ಆದರೆ ಏನು ಇಲ್ಲಿ ಬಂದದ್ದು ಹೋಗಿರೋದಕ್ಕೆ ನನಗೇನು ಕಡಿಮೆ ಬೀಳುತ್ತಾ? ಏನು ಬೇಕು? ಮೊದಲು ವಿಶ್ವಾಸವನ್ನು ಕಾರ್ಯರೂಪದಲ್ಲಿ ನಾನು ಹಾಕಬೇಕು. ಈಗ ಕೆಲವರು ಮೊನ್ನೆ ಒಬ್ಬರು ನಮ್ಮ ಪಕ್ಕದಲ್ಲಿ ಅಂಗಡಿ ಒಂದು ಸಲೂನ್ ಇತ್ತು, ಅವರೊಂದು ಹೊಸ ಸಲೂನ್ ಮಾಡಿದರು. 2 ದಿನ ನೋಡ್ತೇನೆ ಅವರು ಮುಚ್ಕೊಂಡೆಲ್ಲ ಅಲ್ಲಿಂದೆಲ್ಲ ಖಾಲಿ ಮಾಡ್ತಾ ಇದ್ದಾರೆ. ಓಪನ್ ಮಾಡಿದ್ರು ಮಾರನೇ ದಿನ ಬಂದ್ ಮಾಡ್ತಾ ಇದ್ದಾರೆ. 10 ದಿನನೂ ಇಲ್ಲ. ಫಸ್ಟ್ ದಿನ ಓಪನ್ ಮಾಡಿದರು, ಒಂದು ಕಸ್ಟಮರ್ ಬರಲಿಲ್ಲ ಅಂತ ಮಾರನೇ ದಿನ ಬಂದ್ ಮಾಡಿದರು. ಹೈಯೆಸ್ಟ್ ರೆಂಟ್ ಇರುವಂಥದ್ದು. ಕಷ್ಟ ಬರುತ್ತೆ, ನಾನು ವಿಶ್ವಾಸದ ಮೂಲಕನೇ ಹೋಗಬೇಕು. ಏನು? ದೇವರು ಹೇಳುವ ಮಾತಿಗೆ ಗೊತ್ತಿದ್ದರೆ ಮಾತ್ರ. ನಾನು ಪ್ರಾರ್ಥನೆ ಮಾಡಲಿಕ್ಕೆ ಹೋದರೆ ಸೋಲ್ತೇನೆ. ಈಗ ನಾನು ಪ್ರಾರ್ಥನೆ ಮಾಡಿದಾಗ ದೇವರು ಏನು ಹೇಳಿದರು ನನಗೆ ಗೊತ್ತಾ? ಇಲ್ಲ, ನಾನು ಅದನ್ನು ಕಿವಿಗೆ ಕೊಡೋದೇ ಇಲ್ಲ. ದೇವರು ಹೇಳಿರೋದು ಗೊತ್ತಿರಬೇಕಾದ್ರೆ ಇದೇ ಗೊತ್ತಿರಬೇಕು. ಗೊತ್ತಿಲ್ಲಾರೆ ನಾನು ಪ್ರಾರ್ಥನೆ ಮಾಡ್ತಾ ಇರ್ತೇನೆ. ನಿನ್ನ ಅಗತ್ಯ ಗೊತ್ತು ನನಗೆ ಅಂತ ದೇವರು ಹೇಳ್ತಾರೆ. ನಾನು ಇಲ್ಲ, ದೇವರು ನಿಮ್ಗೆ ಗೊತ್ತಿಲ್ಲ. ಅಬ್ರಾಹ್ಮ ಹೇಳಿದಾಗೆ, ಸ್ವಾಮಿ ನೀವು ಕಷ್ಟಪಡಬೇಡಿ, ನನ್ನ ಇವನು ಮಗ ಇದ್ದಾನೆ ಕೆಲಸದವನು, ಅವನೇ ನನ್ನ ಆಸ್ತಿಗೆ ಉತ್ತರಾಧಿಕಾರಿ ಅಂತೇಳಿ ದೇವರಿಗೆ ಐಡಿಯಾ ಕೊಡ್ತೇವೆ. ನಾವು ಅತ್ತಷ್ಟು ದೇವರು ಕೊಡ್ತಾರೆ ಅಂತೇಳಿ ಇಲ್ಲ. ಅಳುವುದಂತ ಇದೆ, ಅದಕ್ಕೆ ಗ್ರೂನಿಂಗ್ ಅಂತ ಹೇಳ್ತಾರೆ. ಪವಿತ್ರ ಆತ್ಮರಿಂದ ಪ್ರಾರ್ಥಿಸುವಂಥದ್ದು, ಅದು ಬೇರೆಯೇ. ಅದು ಗ್ರೂನಿಂಗ್ ಅಂತ ಹೇಳೋದು, ಅದು ಅಳೋದು ಬೇರೆ. ನಾವು ಶಾರೀರಿಕ ರೂಪದಲ್ಲಿ ಹತ್ರ ಕಣ್ಣೀರಿಟ್ಟರೆ ದೇವರು ಕೊಡ್ತಾರೆ ಅಂತೇಳಿ. ಯೇಸು ಸ್ವಾಮಿ ಹತ್ರ ಒಬ್ಬರು ಮಹಿಳೆ ಬಂದಿದ್ರು. ಅವ್ರು ಕೇಳ್ತಾರೆ, ನನ್ನ ಮಗಳಿಗೆ ದೆವ್ವ ಹಿಡ್ದಿದ್ದೆ, ಬಿಡಿಸಿ ಸ್ವಾಮಿ ಅಂತೇಳಿ. ಏನು ಮಾಡಿದ್ರು ಯೇಸು ಸ್ವಾಮಿ ಕೇಳ್ತಾ ಇಲ್ಲ. ಏನು ಹೇಳ್ತಾರೆ? ನಾಯಿಗಳಿಗೆ ಮಕ್ಕಳ ಊಟ ಹಾಕ್ಲಿಕ್ಕಾಗತ್ತಾ ಅಂತ. ಅದಕ್ಕೆ ಆ ಮಹಿಳೆ ಏನು ಹೇಳ್ತಾರೆ? ಅಲ್ಲಿ ಬಿದ್ದ ತುಂಡಾದ್ರೆ ಅದು ತಿನ್ನತ್ತಲ್ಲ ಸ್ವಾಮಿ. ಆ ವಿಶ್ವಾಸಕ್ಕೆ ನೋಡಿ ದೇವರು, ಯೇಸು ಸ್ವಾಮಿ ಆಯ್ತು ಹೋಗಿ, ನಿನ್ನ ಮಗಳು ಗುಣ ಹೊಂದಿದ್ದಾಳೆ. ಯಾಕೆ? ಕೂಗಿದಕ್ಕ. ಅಷ್ಟು ತನಕ ಅವರು ಅಳ್ತಾ ಇದ್ಲು. ಕಾಲು ಹಿಡಿದು ಶಿಷ್ಯರ ಕಾಲು ಹಿಡಿದು ಸತ್ತಾಯಿಸ್ತಿದ್ಲು. ಆ ಶಿಷ್ಯರು ಬಂದು ಹೇಳಿದ್ರು, ಸ್ವಾಮಿ ಇವಳನ್ನು ಒಂದು ಸಲ ಹೋಗ್ಲಿಕ್ಕೆ ಹೇಳಿ, ಕಳಿಸಿ ಗುಣಪಡಿಸ್ತೀನಿ. ಮಾಡಲೇ ಇಲ್ಲ ಯೇಸು ಸ್ವಾಮಿ. ಏನು ಬೇಕು? ವಿಶ್ವಾಸ. ಸ್ವರ್ಗಕ್ಕೆ ಹೋಗಿದ್ಬೇಕಾದ್ರೆ ಏನು ಬೇಕು? ವಿಶ್ವಾಸ. ನಾನು ಏನೇ ಪಡ್ಕೊಳ್ಬೇಕಾದ್ರೆ ಏನು ಬೇಕು? ವಿಶ್ವಾಸ. ಎಂಥ ವಿಶ್ವಾಸ? ದೇವರಂಥ ವಿಶ್ವಾಸ. 2ನೇ ಶತಪಥಿ ಒಂದು ಮಾತನ್ನು ಕೇಳಿ, ಹೇಳಿ ಸ್ವಾಮಿ ನನಗೆ ಸಾಕು. ಅದಕ್ಕೆ ಯೇಸು ಸ್ವಾಮಿ ಏನು ಹೇಳಿದರು? ನಾನು ಗುಣಪಡಿಸ್ತೇನೆ ಅಂತ ಮತ್ತೆ ಹೇಳಿದ್ರಾ? ಇಲ್ಲ, ನೀನು ಏನು ವಿಶ್ವಾಸಿಸಿದೆಯೋ ಹಾಗೇ ಆಯಿತು. ಹೋಗಿ, ನಿನ್ನ ವಿಶ್ವಾಸದಂತೆ ಆಗಿದೆ, ಹೋಗಿ ನೋಡಕ್ಕೆ ಬಾ.
ನಾನು ಹಾಗೆ ನನ್ನ ವಿಶ್ವಾಸವನ್ನು ಅಭಿವೃದ್ಧಿಯಾಗಿ ಪಡಿಸಬೇಕು, ದೇವರ ಮಾತನ್ನು ಕೇಳ್ತಾ ಇರಬೇಕು 24 hours. ಈಗ ಇವ್ರ ಮನೆಯಲ್ಲಿ ಏನಾದರೂ ನಾನು ಹೇಳೋದು ₹1 ಬದಲಾವಣೆ ಆಗಿದೆ ಆದರೂ ಬರೀ ಆ ದೇವರ ವಾಕ್ಯ 24 ಗಂಟೆ ಕೇಳ್ತಾ ಇರ್ತೀನಿ. ತುಂಬ ಬದಲಾವಣೆ ಬಂದಿದೆ, ನನಗೆ ಗೊತ್ತಾಗುತ್ತೆ. ಮೊದಲು ಅವರಿಗೆ ಸೆನ್ಸೇಷನ್ ಇರಲಿಲ್ಲ ಇನ್ನೊಬ್ರಿಗೆ ಕಷ್ಟ ಆಗುತ್ತೆ ಅಂತೇಳಿ, ಈಗ ಅವ್ರು ಹೇಳ್ತಾರೆ ಇನ್ನೊಬ್ರಿಗೆ ಕಷ್ಟ ಆಗುತ್ತೆ ಅಂತೇಳಿ. ಅದು ಬಂತು ಅಂತೇಳಿದ್ರೆ ದೊಡ್ಡ ಅಭಿವೃದ್ಧಿ. ನಾನು ಮಾಡ್ತಾ ಇರುವ ತರಲೆ ಕುಡುಕನಿಗೆ ಮನೇಲಿ ಕಷ್ಟ ಆಗತ್ತಂತೆ ಗೊತ್ತೇ ಆಗೋದಿಲ್ಲ, ಅದಕ್ಕೆ ಅವ್ನು ಮಾಡ್ತಾ ಇರ್ತಾನೆ ಅಲ್ವಾ. ಇಲ್ಲಿ ಅವರು ಹಾಗೆ ಅಲ್ಲ, ಇಲ್ಲಿ ಅವರಿಗೆ ಗೊತ್ತಿಲ್ಲದೆ ಆಗತ್ತೆ, ಅವ್ರಿಗೆ ಕಂಟ್ರೋಲ್ ಇಲ್ಲ. ಅವರಿಗೆ ಈಗ ಅರ್ಥ ಆಗ್ತಾಯಿದೆ ನನ್ನಿಂದ ಯಾರಿಗೋ ತೊಂದರೆ ಆಗತ್ತೆ ಅಂತೇಳಿ. ಅದು ಅವೇರ್ನೆಸ್ ಬಂದಿದ್ದೇ ನನಗೆ ದೊಡ್ಡ ಅಚೀವ್ಮೆಂಟ್. ನನಗೆ ಖುಷಿ ಆಯಿತು, ನಾನು ಇಷ್ಟು ವರ್ಷ ಏನು ಶ್ರಮ ಪಟ್ಟಿದ್ದೆ. ನಾನು ನಿಮ್ಮಲ್ಲಿ ಇಷ್ಟು ಇಂಪ್ರೂವ್ಮೆಂಟ್ ನೋಡಿ ನನಗೆ ಭಾಳ ಖುಷಿ ಆಯಿತು. ದೇವರು ಇಷ್ಟು ಕೆಲಸ ಮಾಡಿದ್ರಲ್ಲ, ವೇಗವಾಗಿ ಆಗತ್ತೆ. ನಿನಗೆ ಯೋಚಿಸಲಿಕ್ಕೆ ಆಗದಷ್ಟು ಸ್ಪೀಡಲ್ಲಿ ಬರೀ ದೇವ್ರ ವಾಕ್ಯ, ಒಂದೇ ವಾಕ್ಯ ಕೇಳ್ತಾ ಇರಬೇಕಾದ್ರೆ, ಅದು ನೀನು ಇಂಟ್ರೆಸ್ಟಿಂಗ್ ಆಗಬೇಕಾದ್ರೆ, ಎಲ್ಲ ಕ್ಷೇತ್ರದಲ್ಲಿ ಬೆಳಿಬೇಕು. ನೀನು ಎದ್ದ ಕೂಡಲೇ ದೇವರ ವಾಕ್ಯ ಸಾರುವವಳಾಗಬೇಕಾದ್ರೆ, ದೇವರು ನಿನ್ನ ಹೆಸರನ್ನು ಜ್ಯೋತಿ ಅಂತ ಇಟ್ಟಿದ್ದಾರೆ. ಆ ಜ್ಯೋತಿ ಎಲ್ಲರಿಗೆ ಕಾಣಬೇಕು ಎಂಬುದಕ್ಕೆ ಆ ಹೆಸರು ನಿನಗೆ ಸಿಕ್ಕಿದೆ. ಆ ಜ್ಯೋತಿಯನ್ನು ನೀನು ಎದ್ದ ದಿನವೇ ಸಾರಬೇಕು. ದೇವರು ನಿನ್ನನ್ನು ಕರ್ಕೊಂಡು ಹೋಗ್ತಾರೆ, ಅಲ್ಲೆಲ್ಲ ನೀನು ಹೋಗಿ ಸಾರ್ತಿ, ಸಾಕ್ಷಿ ಕೊಡ್ತಿ. ಏನು ಗುಣ ಹೊಂದಿದಿ ಅಂತಲ್ಲ, ಹೇಗೆ ನೀನು ಈ ಕಷ್ಟಗಳನ್ನು ಎದುರಿಸಿದಿ, ಹೇಗೆ ನಿನ್ನಿಂದ ಎದುರಿಸಲಿಕ್ಕಾಯಿತು, ನೀನು ಯಾವ ರೀತಿ ಯೋಚಿಸಲಿಕ್ಕೆ ಸ್ಟಾರ್ಟ್ ಮಾಡಿದಿ, ನಿನ್ನ ಗುಣಲಕ್ಷಣಗಳು ಹೇಗೆ ಇತ್ತು, ನೀನು ಈಗ ಹೇಗೆ ಇದ್ದಿ, ಅದನ್ನು ಹೇಳಲಿಕ್ಕೆ ಹೋಗ್ತಿ. ಅದನ್ನು ಕೇಳಿದವರು ಅದನ್ನು ಕೇಳಿ ಅದರಂತೆ ಮಾಡ್ತಾರೆ. ಎಷ್ಟೋ ಜನರು ರೂಪಾಂತರ ಹೊಂದ್ತಾರೆ. ಗುಣ ಹೊಂದೋದ ವಿಷಯ ಅಲ್ಲ, ರೂಪಾಂತರ ಹೊಂದಬೇಕು. ಹಳೇ ಇದ್ದ ವ್ಯಕ್ತಿ ಇರಬಾರ್ದು, ಹೊಸದಾಗಿ ಇರಬೇಕು. ಹಳೇ ನನ್ನ ಸ್ವಭಾವ ಏನು, ಕೋಪ ಮಾಡ್ಕೊಳ್ಳೋದು. ಹಳೆಯ ನನ್ನ ಸ್ವಭಾವ ಏನು, ಬೇಡದ್ದನ್ನು ಹೇಳೋದು. ಹಳೆಯ ಸ್ವಭಾವ ಏನು, ದೂರ್ತಾ ಇರೋದು. ಹಳೆಯ ಸ್ವಭಾವ ಏನು, ನನ್ನ ಬಗ್ಗೆ ಮಾತ್ರ ಯೋಚಿಸೋದು. ಈಗ ನಾನೇನು ಮಾಡ್ತೇನೆ, ನಾನು ಎಲ್ಲರ ಬಗ್ಗೆ ಯೋಚಿಸ್ತೇನೆ. ಅವ್ರಿಗೆ ಕಷ್ಟ ಆಗುತ್ತೇನೋ, ಅವರಿಗೆ ದುಃಖ ಆಗುತ್ತೇನೋ, ನಾನು ಹೋದರೆ ಅವ್ರಿಗೆ ಸಮಸ್ಯೆ ಆಗುತ್ತೇನೋ, ಅವರಿಗೆ ಊಟ ಇಲ್ಲ ಏನೋ, ಇನ್ನೊಬ್ಬರದೇ ಚಿಂತೆ. ಅವರಿಗೆ ಸಹಾಯ ಮಾಡಬೇಕು. ನನ್ನ ಕಣ್ಣಿಗೆ ಕಾಣುವಂಥದ್ದು ಎಲ್ಲವೂ ಸಮಸ್ಯೆನೇ ಕಾಣುತ್ತೆ, ನಾನೇ ಮಾಡಲಿಕ್ಕಿರುವಂಥದ್ದೇ ಕಾಣುತ್ತೆ. ಯಾರು ಸಿಟ್ಟು ಮಾಡ್ತಾರೆ, ನನಗೆ ಸಿಟ್ಟು ಬರುತ್ತೆ, ಆದರೆ ನಾನೀಗ ಸಿಟ್ಟು ತೋರಿಸ್ತಾ ಇಲ್ಲ. ಯಾಕೆ? ನಾನು ಅಭ್ಯಾಸ ಮಾಡ್ತಾಯಿದ್ದೇನೆ, ದೇವರು ಹೇಳೋದನ್ನೇ ಕೇಳ್ತಾ ಇದ್ದೇನೆ. ಯಾರು ಕೇಳ್ತಾ ಇದ್ದಾನೋ ಅವನು ದೇವರ ಪ್ರಸನ್ನತೆಯಲ್ಲಿದ್ದಾನೆ. ಯಾರು ದೇವರ ಪ್ರಸನ್ನತೆಯಲ್ಲಿದ್ದಾನೋ ಅವನು ಪಾಪ ಮಾಡೋದಿಲ್ಲ, ಅವನಿಂದ ಮಾಡಲಿಕ್ಕಾಗಲ್ಲ. ಯಾವ ಪಾಪ ಮಾಡೋದಿಲ್ಲ? ಉದ್ದೇಶಪೂರ್ವಕವಾಗಿ ಮಾಡುವಂಥದ್ದು ಅದು ಮಾಡಲ್ಲ. ಬೈ ಆಕ್ಸಿಡೆಂಟ್ ಆಗ್ಬೋದೇನೋ, ಅದಕ್ಕೆ ಕ್ಷಮಾಪಣೆ ಸಿಗತ್ತೆ. ಬೈ ಉದ್ದೇಶಪೂರ್ವಕವಾಗಿ ಮಾಡಿದ್ದಕ್ಕೆ ಕ್ಷಮಾಪಣೆ ಸಿಗೋದಿಲ್ಲ. ಗೊತ್ತಿದ್ದು ಮಾಡಿದ್ದು ಅದನ್ನು ಇನ್ನೊಬ್ಬರ ಹತ್ರ ಹೇಳಿದೆ, ಪಾಪ ನಿವೇದನೆ ಮಾಡಿ ನಾನು ಅದನ್ನು ಬದಲಾಯಿಸ್ಕೊಳ್ಬೇಕು. ನಾನು ಆ್ಯಕ್ಷನಲ್ಲಿ ಬದಲಾಯಿಸಿದ್ರೆ ಆಗೋದಿಲ್ಲ, ಇಲ್ಲಿ ಬದಲಾಯಿಸ್ಬೇಕು. ಹೇಗೆ? ದೇವರ ವಾಕ್ಯ ನೋಡು. ಸಾರಾಯಿ ಕುಡಿಯೋನು ಸಾರಾಯಿ ಬಿಡ್ತಾನೆ, ಎಷ್ಟು ಪ್ರಾರ್ಥನೆ ಮಾಡಿದರು ಇಲ್ಲ. ಯಾಕೆ? ಅವನ ಯೋಚನೆಯಲ್ಲಿ ಅವನು ಬೇರೆಯೇ ಇರುತ್ತೆ. ಯೋಚನೆ ಬದಲಾಯಿಸಿದರೆ ಸಾರಾಯಿ ಬಿಡಲಿಕ್ಕೆ ಆಗಲ್ಲ, ಎಷ್ಟೇ ಪ್ರಾರ್ಥಿಸಿದರೂ ಆಗಲ್ಲ. ಅದಕ್ಕೆ ಅವನು, ನೀವಿಲ್ಲಿ ಕೇಳ್ತಾ ಇರುವಾಗ ನಿಮ್ಮ ವಾಕ್ಯ ಇನ್ನೊಬ್ಬರ ಕಿವಿಗೆ ಬಿದ್ದರೆ ಅವರು ಬದಲಾಗ್ತಾರೆ. ಬರೇ ವಾಕ್ಯ ಹಾಕಿ ನೋಡಿ, ನಿಮ್ಮ ಸುತ್ತಮುತ್ತಲೆಲ್ಲ ಬದಲಾವಣೆ ಆಗಿರುತ್ತೆ. ಬರೇ ವಾಕ್ಯ ನುಡಿತಾ ಇರಿ. ನಿಮ್ಮ ಯಾರಿಗೆಲ್ಲ ಪ್ರೀತಿ ಇದೆಯೋ, ಯಾರೆಲ್ಲ ನೋಯಿಸ್ತಾರೋ ಅವರಿಗೆಲ್ಲರನ್ನು ಇಟ್ಕೊಂಡು, ದೇವರೇ ನಾನು ಅವರನ್ನು ಪ್ರೀತಿಸ್ತೇನೆ, ಅವರು ನನ್ನನ್ನು ಪ್ರೀತಿಸ್ತಾರೆ, ಹೀಗೆ ಹೇಳ್ತಾ ಹೋದರೆ ಸಾಕು. ನಾನು ಶುದ್ಧನಾಗ್ತೇನೆ, ಅವರು ಶುದ್ಧನಾಗಿರ್ತಾರೆ. ಸಿಂಪಲ್ ವಿಷಯ. ಈಗ ಕಣ್ಣು ಮುಚ್ಕೊಳ್ಳೋಣ. ತಂದೆಯಾದ ದೇವರೇ, ನೀವು ಒಂದು ವಾಗ್ದಾನವನ್ನು ಮಾಡಿದ್ದೀರಿ. ನೀವು ಜಗತ್ತಿಗೆಲ್ಲ ಶುಭ ಸಂದೇಶವನ್ನು ಸಾರಿರಿ, ನಾನು ನಿಮ್ಮೊಂದಿಗೆ ಇರುವೆನು ಎಂದು. ಅಂತೆಯೇ ನಿಮ್ಮ ಶಿಷ್ಯರು ಹೋದ ಕಡೆಗಳೆಲ್ಲ, ಶುಭ ಸಂದೇಶ ಸಾರಿದ ಕಡೆಗಳೆಲ್ಲ ನೀವು ಅದ್ಭುತಗಳ ಮೂಲಕ, ಸಂಕೇತಗಳ ಮೂಲಕ ಆ ಶುಭ ಸಂದೇಶವನ್ನು ರುಜುವಾತುಪಡಿಸಿದ್ದೀರಿ. ಅಂತೆಯೇ ನಾನೇನನ್ನು ಸಾರಿದ್ದೇನೋ ಅದು ನನ್ನ ಸ್ವಂತ ಜ್ಞಾನದಿಂದ ಅಲ್ಲ, ನೀವು ನನ್ನ ಮನಸ್ಸಿನಲ್ಲಿ, ನಾಲಿಗೆಯಲ್ಲಿ ಯಾವ ವಾಕ್ಯವನ್ನು ಇಟ್ಟಿದ್ದೀರೋ ಅದನ್ನು ನೀವು ಕೊಟ್ಟಿರುವ ಪ್ರೀತಿಯಿಂದಲೇ ಸಾರಿದ್ದೇನೆ. ಯಾವ ಸ್ವಾರ್ಥವೂ ಇಲ್ಲದೆ, ಯಾವ ಗಳಿಕೆಯು ಅಪೇಕ್ಷಿಸದೆ ಸಾರಿದ್ದೇನೆ. ಇದು ನೀವೇ ಸಾಕ್ಷಿಯಾಗಿದ್ದೀರಿ. ಈಗ ಎಲ್ಲವನ್ನು ನಿಮಗೆ ಬಿಟ್ಟು ಕೊಡುತ್ತೇನೆ.
ನೀವು ಸಂಕೇತ, ಅದ್ಭುತ, ಪವಾಡಗಳ ಮೂಲಕ ಇದನ್ನು ರುಜುವಾತುಪಡಿಸುತ್ತೀರಿ ಎಂದು ನಾನು 100% ಅರಿತಿದ್ದೇನೆ, ನಂಬಿದ್ದೇನೆ, ವಿಶ್ವಾಸಿಸಿದ್ದೇನೆ. ತಂದೆ, ನನ್ನನ್ನು ಯಾವ ರೀತಿ ರೋಗದಿಂದ ಹೊರಗೆ ತಂದಿರೋ, ಲಾಜರನನ್ನು, ಸತ್ತ ಶವವಾಗಿದ್ದ ಲಾಜರನ ಪೂರ್ತಿ ಕೊಳೆತ ಶರೀರವನ್ನು ಹೊಸದಾಗಿಸಿದಿರೋ, ಅಂತೆಯೇ ಈ ಜ್ಯೋತಿಯ ಶರೀರವನ್ನು ಸಂಪೂರ್ಣವಾಗಿ ಹೊಸದಾಗಿಸಿರಿ. ಅವಳ ಶರೀರದ ಪೂರ್ತಿ ನರನಾಡಿಗಳು ಈಗಲೇ ನಿಮ್ಮ ಶಕ್ತಿಯಿಂದ ತುಂಬಿಕೊಳ್ಳಲಿ. ಅವಳ ಗಂಟುಗಳು ಸಡಿಲವಾಗಲಿ ಯೇಸುವಿನ ನಾಮದಲ್ಲಿ. ಯೇಸುವಿನ ನಾಮದಲ್ಲಿ ಅವಳ ಪ್ರತಿಯೊಂದು ಗಂಟುಗಳಲ್ಲಿರುವ ಮಜ್ಜೆಗಳು, ಅದರಲ್ಲಿರುವ ಸಾರವನ್ನು ತುಂಬಿಕೊಳ್ಳಲಿ. ಅವಳ ಮೈಯಲ್ಲಿರುವ ಪೂರ್ತಿ ರೋಗಗಳು ಸಂಪೂರ್ಣವಾಗಿ ಯೇಸುವಿನ ನಾಮದಲ್ಲಿ ನಾಶಗೊಳ್ಳಲಿ. ಯೇಸುವಿನ ನಾಮದಲ್ಲಿ ಅವಳ ಮೆದುಳಿನ ಎಲ್ಲ ಕ್ರಿಯೆಗಳು ಈಗಲೇ ತಕ್ಷಣವೇ ಯೇಸುವಿನ ನಾಮದಲ್ಲಿ ಕಾರ್ಯೋನ್ಮುಖವಾಗಲಿ. ಎಲ್ಲ ಅಂಗಾಂಗಗಳಲ್ಲಿ, ನರನಾಡಿಗಳಲ್ಲಿ ಸಂಚರಿಸಬೇಕಾದ ರಕ್ತವು ಎಲ್ಲ ಕಣಕಣಗಳಿಗೂ ಯೇಸುವಿನ ನಾಮದಲ್ಲಿ ಈಗಲೇ ಪೂರೈಕೆಯಾಗಲಿ. ಪ್ರತಿಯೊಂದು ಮಾಂಸಖಂಡಗಳು ಯೇಸುವಿನ ನಾಮದಲ್ಲಿ ಬಲವನ್ನು ಹೊಂದಿಕೊಳ್ಳಲಿ. ಅವಳ ಪೂರ್ತಿ ಜೀರ್ಣಾಂಗಗಳು ಯೇಸುವಿನ ನಾಮದಲ್ಲಿ ಜೀವದಿಂದ ತುಂಬಿಕೊಳ್ಳಲಿ. ಅವಳ ಜನನಾಂಗಗಳು ಯೇಸುವಿನ ನಾಮದಲ್ಲಿ ಯೇಸುವಿನ ಶಕ್ತಿಯಿಂದ, ಆರೋಗ್ಯದಿಂದ ತುಂಬಿಕೊಳ್ಳಲಿ. ಅವಳ ಮನಸ್ಸು ಯೇಸುವಿನ ಶಾಂತಿ ಸಮಾಧಾನದಿಂದ ಈಗಲೇ ತುಂಬಿಕೊಳ್ಳಲಿ. ಅವಳಲ್ಲಿರುವ ಎಲ್ಲ ಅಪನಂಬಿಕೆಗಳನ್ನು ನೀವು ಶುಭ ಸಂದೇಶದ ಮೂಲಕ ತೆಗೆದು ಬಿಟ್ಟಿದ್ದೀರಿ. ಅವಳಲ್ಲಿ ಮಾತ್ರವಲ್ಲ, ಇದನ್ನು ಕೇಳಿಸಿದವರ ಪ್ರತಿಯೊಬ್ಬರಲ್ಲಿದ್ದ ಅಪನಂಬಿಕೆಗಳನ್ನು ಸಂಪೂರ್ಣವಾಗಿ ಯೇಸುವಿನ ನಾಮದಲ್ಲಿ ನಿರ್ನಾಮಗೊಳಿಸಿದ್ದೀರಿ. ಅವಳು ಕೇಳಿರುವ ಪ್ರತಿಯೊಂದು ವಾಕ್ಯದ ಮೂಲಕ ಅವಳನ್ನು ನೀವು ಶುದ್ಧಳಾಗಿ ಮಾಡಿದ್ದೀರಿ. ಮಾತ್ರವಲ್ಲ, ಈಗ ನಿಮ್ಮ ಪವಿತ್ರಾತ್ಮರ ಅಭಿಷೇಕವನ್ನು ಅವಳ ಮೇಲೆ ಸುರಿಸುತ್ತಿರುವುದಕ್ಕಾಗಿ, ನಿಮ್ಮ ಪವಿತ್ರಾತ್ಮರ ಅಗ್ನಿ ಅಭಿಷೇಕದಿಂದ ಅವಳನ್ನು ಆವರಿಸಿರುವುದಕ್ಕಾಗಿ, ಆ ಬೆಂಕಿಯಿಂದ ಅವಳನ್ನು ದಹಿಸುತ್ತಿರುವುದಕ್ಕಾಗಿ, ಸೈತಾನನು ಅವಳ ಮೇಲೆ ಮಾಡಿರುವ ಎಲ್ಲ ಕುತಂತ್ರಗಳನ್ನು ಸಂಪೂರ್ಣವಾಗಿ ನಾಶಪಡಿಸುತ್ತಿರುವುದಕ್ಕಾಗಿ, ಅವಳ ಕೈಕಾಲುಗಳನ್ನು ಬಲಪಡಿಸುತ್ತಿರುವುದಕ್ಕಾಗಿ, ಲಾಜರನು ಕೊಳೆತು ಹೋದ ಎಲ್ಲ ನರನಾಡಿಗಳು ಸೇರಿಕೊಂಡ ಹಾಗೆ, ಎಲ್ಲ ಮೂಳೆಗಳು ಜೋಡಣೆ ಆದ ಹಾಗೆ, ಎಲ್ಲ ಜನನಾಂಗಗಳು, ಶ್ವಾಸಕೋಶಗಳು, ಮೆದುಳಿನ ನರವು ಎಲ್ಲವೂ ಹೊಸದಾಗಿ ಮಾರ್ಪಟ್ಟ ಹಾಗೆ ಯೇಸುವಿನ ನಾಮದಲ್ಲಿ ಜ್ಯೋತಿಯು ಸಂಪೂರ್ಣವಾಗಿ ಯೇಸುವಿನ ನಾಮದಲ್ಲಿ ಮಾರ್ಪಡಲಿ. ಈಗಲೇ ಯೇಸುವಿನ ನಾಮದಲ್ಲಿ ಆಮೆನ್. ಯೇಸುವಿನ ನಾಮದಲ್ಲಿ ಈಗಲೇ ಜ್ಯೋತಿ ಎಲ್ಲವನ್ನೂ ಬಲವನ್ನು ಪಡೆದುಕೊಂಡಿದ್ದಾಳೆ. ಅವಳ ಕೈ ಕಾಲುಗಳಲ್ಲಿ ಯೇಸುವಿನ ಶಕ್ತಿಯು ತುಂಬಿಕೊಂಡಿದೆ. ಎಜೆಕೀಯನಿಗೆ ದೇವರು ಹೇಳಿದ್ದರು, ಸತ್ತ ಮೂಳೆಗಳಿಗೆ ಜೀವ ಬರುವುದುಂಟೆ? ಅದಕ್ಕೆ ಎಜೆಕೀಯನು ಹೇಳಿದನು, ತಂದೆಯೇ, ಸರ್ವೇಶ್ವರನೇ, ಅದು ನೀವೇ ಬಲ್ಲಿರಿ. ಅದಕ್ಕೆ ಸರ್ವೇಶ್ವರನು ಎಜೆಕೀಯನಿಗೆ ಹೇಳಿದರು, ನೀನು ಆ ಮೂಳೆಗಳಿಗೆ ಆಜ್ಞಾಪಿಸು ಎಂದು. ಅಂತೆಯೇ ನಾನು ಜ್ಯೋತಿಯಲ್ಲಿರುವ ಮೂಳೆಗಳಿಗೆ ಆಜ್ಞಾಪಿಸುತ್ತಿದ್ದೇನೆ. ಎಲೆ ಜ್ಯೋತಿಯಲ್ಲಿರುವ ಮೂಳೆಗಳೇ, ಯೇಸುವಿನ ನಾಮದಲ್ಲಿ ಬಲಗೊಳ್ಳಿ ಮತ್ತು ಎಲ್ಲಿ ಜೋಡಣೆಯಾಗಿ ಇರಬೇಕೋ ಅದೇ ಸ್ಥಿತಿಗೆ ಜೋಡಣೆಯಾಗಿ ಎಂದು, ಎಲ್ಲವೂ ಮನಸ್ಥಾಪಿತವಾಗಲಿ ಎಂದು ಯೇಸುವಿನ ನಾಮದಲ್ಲಿ ಆಜ್ಞಾಪಿಸುತ್ತೇನೆ. ಅಂತೆಯೇ ಎಜೆಕೀಯನಿಗೆ ದೇವರು ಹೇಳಿದರು, ಸರ್ವೇಶ್ವರ ಹೇಳಿದರು, ಇದಕ್ಕೆ ಜೀವ ಬರುವುದುಂಟೆ ಎಂದು. ನಾನು ಅರಿಯೇ ಎಂದು ಎಜೆಕೀಯನು ಉತ್ತರ ಕೊಟ್ಟನು. ಅದಕ್ಕೆ ಎಜೆಕೀಯನಿಗೆ ಸರ್ವೇಶ್ವರ ಹೇಳಿದರು, ನೀನು ಆ ಎಲುಬುಗಳಿಗೆ ಜೀವವನ್ನು ನುಡಿ ಎಂದು. ಅಂತೆಯೇ ಯೇಸುವಿನ ನಾಮದಲ್ಲಿ ಯೇಸುವಿನ ಜೀವವೇ ಜ್ಯೋತಿಯೊಳಗೆ ಹರಿದು ಬಾ. ಯೇಸುವಿನ ನಾಮದಲ್ಲಿ ಯೇಸುವಿನ ಜೀವವೇ ಪುನರುತ್ಥಾನ ಶಕ್ತಿಯೇ ಯೇಸುವಿನ ನಾಮದಲ್ಲಿ ಜ್ಯೋತಿಯೊಳಗೆ ಹರಿದು ಬಾ. ಯೇಸುವಿನ ನಾಮದಲ್ಲಿ ಯೇಸುವಿನ ದಿವ್ಯ ಶಕ್ತಿಯೇ
ಜ್ಯೋತಿಯೊಳಗೆ ಹರಿದು ಬಾ. ಯೇಸುವಿನ ನಾಮದಲ್ಲಿ ಜ್ಯೋತಿಯೊಳಗೆ ಯೇಸುವಿನ ಪುನರುತ್ಥಾನ ಶಕ್ತಿಯು, ಯೇಸುವಿನನ್ನು ಮರಣದಿಂದ ಎಬ್ಬಿಸಿದ ಶಕ್ತಿಯು, ಜೀವವು ತುಂಬಿ ಹರಿಯುತ್ತಿದೆ. ಅವಳು ಸಂಪೂರ್ಣವಾಗಿ ಯೇಸುವಿನ ಪುನರುತ್ಥಾನ ಶಕ್ತಿಯಿಂದ ತುಂಬಿಕೊಂಡು ನಡೆಯಲು ಶಕ್ತಳಾಗಿದ್ದಾಳೆ. ಅವಳ ಕೈಕಾಲುಗಳಲ್ಲಿ ಬಲವು ತುಂಬಿಕೊಂಡಿದೆ. ಅವಳು ವಯಸ್ಸಿನ ಹೆಣ್ಣಿನಂತೆ ತನ್ನ ಪೂರ್ಣ ಸೌಂದರ್ಯವನ್ನು ಪಡೆದುಕೊಂಡು ನಾಮಾನನು ನದಿಯಲ್ಲಿ ಮುಳುಗಿ ಏಳುವಾಗ ಶುದ್ಧನಾದಂತೆ ಶುದ್ಧಳಾಗಿ ಆರೋಗ್ಯವಂತಳಾಗಿ ಮಾತ್ರವಲ್ಲ, ಯೇಸುವಿನಂತೆ ರೂಪಾಂತರ ಹೊಂದಿ ಯೇಸುವಿನ ಪ್ರತಿರೂಪವಾಗಿ ಮಾರ್ಪಟ್ಟಿದ್ದಾಳೆಂದು ನಾನು ವಿಶ್ವಾಸಿಸುತ್ತಿದ್ದೇನೆ. ನನ್ನ ಕಣ್ಣಲ್ಲಿ ನಾನು ಕಾಣುತ್ತಿದ್ದೇನೆ. ಪೂರ್ತಿಯಾಗಿ ಈ ಜ್ಯೋತಿಯು ಸಂಪೂರ್ಣವಾಗಿ ನಿಲ್ಲುವಂತಹ ಶಕ್ತಿಯನ್ನು ಪಡೆದುಕೊಂಡಿದ್ದಾಳೆ. ಅವಳು ಎಲ್ಲ ಅವಳ ಸ್ವಂತ ದೇಹದ ಅವಶ್ಯಕತೆಗಳನ್ನು ತಾನೇ ಪೂರೈಸಿಕೊಳ್ಳುವಂತೆ ದೇವರು ಅವಳನ್ನು ನಿಲ್ಲಿಸಿದ್ದಾರೆ. ಎಜೆಕೀಯೇಲನು ನುಡಿದಾಗ ಆ ಸತ್ತು ಹೋದ ಮೂಳೆಗಳು ತಕ್ಷಣ ಜೋಡಣೆಗೊಂಡು ಅವುಗಳಲ್ಲಿ ನರಗಳು ಚರ್ಮ ಹರಡಿಕೊಂಡು ಅದಕ್ಕೆ ಶರೀರ ಮನುಷ್ಯ ರೂಪ ತಾಳಿದ ಹಾಗೆ ಅವಳು ಹೊಸ ವ್ಯಕ್ತಿಯಾಗಿ ಎಜೆಕೀಯೇಲನು ಆ ಶರೀರಕ್ಕೆ ಜೀವವನ್ನು ನುಡಿದಾಗ ಅದು ಜೀವ ತುಂಬಿದ ಮನುಷ್ಯನಾಗಿ ಮಾರ್ಪಟ್ಟಂತೆ ಯೇಸು ಸ್ವಾಮಿಯ ಪುನರುತ್ಥಾನ ಶಕ್ತಿಯು ಜ್ಯೋತಿಯೊಳಗೆ ಹರಿದು ಅವಳು ಸಂಪೂರ್ಣವಾಗಿ ಮಾರ್ಪಟ್ಟಿದ್ದಾಳೆ. ಅವಳಲ್ಲಿ ಯೇಸುವಿನ ಬಲ ಬಂದಿದೆ. ಯೇಸು ಸ್ವಾಮಿ ಅವಳ ಎಲ್ಲ ರೋಗಗಳನ್ನು ತಮ್ಮ ಮೇಲೆ ತೆಗೆದುಕೊಂಡು ಅವಳ ಎಲ್ಲ ಕಷ್ಟ ದುಃಖಗಳನ್ನು ನೋವುಗಳನ್ನು ತಮ್ಮ ಮೇಲೆ ತೆಗೆದುಕೊಂಡು ಅವರ ಆರೋಗ್ಯವನ್ನು ಯೇಸು ಸ್ವಾಮಿ ಅವರ ಶ್ರೀಮಂತಿಕೆಯನ್ನು ಎಲ್ಲವನ್ನು ಜ್ಯೋತಿಯೊಳಗೆ ದಾರಿ ಎರೆದಿದ್ದಾರೆ. ಇದನ್ನು ನಾನು ವಿಶ್ವಾಸಿಸುತ್ತೇನೆ. ನಾವೆಲ್ಲರೂ ವಿಶ್ವಾಸಿಸುತ್ತೇವೆ. ತಂದೆ, ನೀವು ಅದ್ಭುತವನ್ನು ಮಾಡಿರುವುದಕ್ಕಾಗಿ ನಿಮಗೆ ಸ್ತುತಿ ಸ್ತೋತ್ರ ಸಲ್ಲಿಸುತ್ತೇವೆ. ಇದೇ ಗಳಿಗೆಯಲ್ಲಿ ಜ್ಯೋತಿಯು ಎದ್ದು ನಡೆಯುತ್ತಿದ್ದಾಳೆ. ಆಮೇನ್. ಕಾಲು ಬಿಡಿಸು. ಯೇಸುವಿನ ನಾಮದಲ್ಲಿ ಜ್ಯೋತಿಯ ಎಲ್ಲ ಕಾಲುಗಳು ಸಡಿಲಗೊಂಡಿದೆ. ಯೇಸುವಿನ ನಾಮದಲ್ಲಿ ಜ್ಯೋತಿಯ ಕೈಕಾಲುಗಳು ಬಲವನ್ನು ಪಡೆದುಕೊಂಡು ಜ್ಯೋತಿಯು ಸಂಪೂರ್ಣಳಾಗಿದ್ದಾಳೆ. ಅವಳ ಕೈಕಾಲುಗಳಲ್ಲಿ ಯೇಸುವಿನ ಬಲ ಬಂದಿದೆ. ಯೇಸುವಿನ ಶರೀರದ ಬಿಸಿಯು ಜ್ಯೋತಿಯಲ್ಲಿ ತುಂಬಿಕೊಂಡಿದೆ. ಯೇಸುವಿನ ಶರೀರದ ಬಿಸಿಯು ರಕ್ತವು ಯೇಸುವಿನ ರಕ್ತವು ಜ್ಯೋತಿಯಲ್ಲಿ ಹರಿದಾಡುತ್ತಿದೆ. ಜ್ಯೋತಿಯು ಸಂಪೂರ್ಣವಾಗಿ ಗಂಟುಗಳು ಸಡಿಲಗೊಂಡಿದೆ. ಯೇಸುವಿನ ನಾಮದಲ್ಲಿ ಜ್ಯೋತಿಯ ಕೈಕಾಲುಗಳು ನೆಟ್ಟಗಾಗಿವೆ. ಯೇಸುವಿನ ಬಾಸುಂಡೆಗಳಿಂದ ಜ್ಯೋತಿ ಸಂಪೂರ್ಣವಾಗಿ ಗುಣ ಹೊಂದಿದ್ದಾಳೆ. ತಂದೆಯೇ, ನೀವು ಈ ಅದ್ಭುತವನ್ನು ಮಾಡಿರುವುದಕ್ಕಾಗಿ ವಿಶ್ವಾಸಿಸುತ್ತೇವೆ. ನಿಮಗೆ ಸ್ತುತಿ ಸ್ತೋತ್ರ ಸಲ್ಲಿಸುತ್ತೇವೆ. ಅವಳು ಸಂಪೂರ್ಣವಾಗಿ ಗುಣ ಹೊಂದಿದ್ದಾಳೆ. ನಾವು ನೋಡಿ ನಂಬುವವರಲ್ಲ, ನೀವು ಹೇಳುವುದನ್ನು ನಂಬುವವರಾಗಿದ್ದೇವೆ. ಈ ವಿಶ್ವಾಸವನ್ನು ನಮ್ಮೆಲ್ಲರಿಗೆ ನೀವು ಕೊಟ್ಟಿರುವುದಕ್ಕಾಗಿ ನಿಮಗೆ ಸ್ತುತಿ ಸ್ತೋತ್ರ ಸಲ್ಲಿಸುತ್ತೇವೆ. ಅವಳ ನರನಾಡಿಗಳಲ್ಲಿ ಯೇಸುವಿನ ರಕ್ತವು ಹರಿಯುತ್ತಿದೆ. ಅವಳು ಯೇಸುವಿನ ರಕ್ತವನ್ನು ಶರೀರವನ್ನು ಭುಜಿಸಿದ್ದಾಳೆ. ಆ ರಕ್ತವು ಶರೀರವು ಅವಳಲ್ಲಿ ಬಲವನ್ನು ಹೊಸತನವನ್ನು ತುಂಬಿಸುತ್ತಿದೆ ಮತ್ತು ಅವಳು ಸಂಪೂರ್ಣವಾಗಿ ಯೇಸುವಿನಂತೆ ಮಾರ್ಪಟ್ಟಿದ್ದಾಳೆ. ಅವಳ ಮಾತು, ಅವಳ ಜ್ಞಾನ, ವಿವೇಕ ಯೇಸುವಿನಿಂದ ಬಂದಂತಾಗಿದೆ. ಯೇಸುವಿನ ಸಂಪೂರ್ಣತೆಯನ್ನು ಅವಳು ಹೊಂದಿಕೊಂಡಿದ್ದಾಳೆ. ಜ್ಯೋತಿಯು ಸಾಮಾನ್ಯ ವ್ಯಕ್ತಿಯಲ್ಲ, ದೇವರಿಂದ ಹುಟ್ಟಿದವಳಾಗಿದ್ದಾಳೆ. ಅವಳಲ್ಲಿ ದೇವರ ಆತ್ಮವಿದೆ. ಅವಳು ದೇವರ ಮಂದಿರವಾಗಿದ್ದಾಳೆ. ಜ್ಯೋತಿಯು ಸದಾ ದೇವರನ್ನು ಸ್ಮರಿಸುತ್ತಾ ದೇವರಂತೆ ದೇವರ ಕಾರ್ಯವನ್ನೇ ದೇವರ ಮಾತುಗಳನ್ನೇ ನೆರವೇರಿಸುತ್ತಾಳೆ. ಅವಳ ಬಾಯಿಂದ ಹೊರಡುವ ಮಾತುಗಳು ಪ್ರತಿಯೊಬ್ಬರನ್ನು ಪ್ರೇರೇಪಿಸುತ್ತವೆ. ದೈವಿಕತೆಯ ಜೀವನಕ್ಕೆ ಪ್ರೇರೇಪಿಸುವಂಥದ್ದಾಗಿದೆ. ಅವಳ ನಾಲಿಗೆಯು ಯೇಸುವಿನ ಅಭಿಷೇಕದಿಂದ ತುಂಬಿಕೊಂಡಿದೆ. ಪವಿತ್ರಾತ್ಮರ ಅಗ್ನಿಯು ಅವಳ ನಾಲಿಗೆಯನ್ನು ಸ್ಪರ್ಶಿಸಿ ಅವಳ ಮಾತುಗಳನ್ನು ಪವಿತ್ರಗೊಳಿಸಿದೆ. ಅವಳ ನಾಲಿಗೆಯನ್ನು ಸಡಿಲಗೊಳಿಸಿದೆ. ಅವಳು ಸ್ಪಷ್ಟವಾಗಿ ಮಾತನಾಡುವವಳಾಗಿ ಅವಳು ಬಾಯಿ ತೆರೆದ ತಕ್ಷಣ ಅವಳ ಸುತ್ತಮುತ್ತಲ ಇರುವವರ ಪ್ರತಿಯೊಬ್ಬರಲ್ಲಿ ಶಾಂತಿ ಸಮಾಧಾನವನ್ನು ತುಂಬುವಂತಹ ಜೀವವನ್ನು ಅವಳ ನಾಲಿಗೆಯಲ್ಲಿ ಯೇಸು ಸ್ವಾಮಿ ಅಭಿಷೇಕಿಸಿದ್ದಾರೆ. ಅವಳ
ಹೃದಯವನ್ನು ಮಾರ್ಪಡಿಸಿ ಹೊಸ ಹೃದಯವನ್ನು ಅವಳಿಗೆ ಕೊಟ್ಟಿದ್ದಾರೆ. ತಂದೆಯೇ ಸ್ತೋತ್ರ, ಯೇಸುವೇ ಸ್ತೋತ್ರ, ಆತ್ಮರೇ ಸ್ತೋತ್ರ. ಹಲ್ಲೇಲುಯ್ಯ, 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 ಹಲ್ಲೇಲುಯ್ಯ. ಯೇಸು ಸ್ವಾಮಿ ಅವಳಿಗಾಗಿ ಜಯ ಗಳಿಸಿದ್ದಾರೆ. ಯೇಸು ಸ್ವಾಮಿ ಶಿಲುಬೆಯಲ್ಲಿ ತನ್ನ ರಕ್ತವನ್ನು ಸುರಿಸಿ ಜ್ಯೋತಿಯನ್ನು ಜಯಗಳಿಸುವಂತೆ ಮಾಡಿದ್ದಾಳೆ, ಜ್ಯೋತಿಯನ್ನು ಜಯಗಳಿಸುವಂತೆ ಮಾಡಿದ್ದಾರೆ. ಆ ಜ್ಯೋತಿಯಲ್ಲಿ ಯೇಸುವಿನ ಶಕ್ತಿಯನ್ನು ತುಂಬಿಸಿದ್ದಾರೆ. ಯೇಸುವಿನ ರಕ್ತದಿಂದ ಅವಳನ್ನು ತೊಳೆದು ಶುದ್ಧೀಕರಿಸಿದ್ದಾರೆ. ಯೇಸುವಿನ ರಕ್ತದ ಮೂಲಕ ಜ್ಯೋತಿ ಸಂಪೂರ್ಣವಾಗಿ ಬಿಡುಗಡೆ ಹೊಂದಿ ಗುಣಮುಖಳಾಗಿದ್ದಾಳೆ. ಯೇಸುವಿನ ನಾಮದಲ್ಲಿ, ಯೇಸುವಿನ ರಕ್ತದ ಮೂಲಕ ಜ್ಯೋತಿಯ ಎಲ್ಲ ಕಟ್ಟುಗಳನ್ನು, ಬಂಧನಗಳನ್ನು, ನೊಗಗಳನ್ನು ಮುರಿದು ಹಾಕಲಾಗಿದೆ. ಪವಿತ್ರಾತ್ಮರ ಅಗ್ನಿಯು ಅದೆಲ್ಲವನ್ನು ದಹಿಸಿ ಅವಳನ್ನು ಬಂಧನ ಮುಕ್ತ ಮಾಡಿದೆ. ಅವಳ ಶರೀರದಲ್ಲಿ ಹೊಸ ಜೀವವನ್ನು, ಚೈತನ್ಯವನ್ನು ತುಂಬಿದೆ, ಹೊಸತನವನ್ನು ತುಂಬಿದೆ. ಅವಳು ಈಗ ಎಲ್ಲ ರೀತಿಯಲ್ಲೂ ಸೈತಾನನ ಬಂಧನಗಳಿಂದ ಹೊರಬಂದು ದೇವರ ವಾಕ್ಯವನ್ನು ಅರಸುವಂತಹ ಆತ್ಮವನ್ನು ದೇವರು ಅವಳಿಗೆ ಕೊಟ್ಟಿದ್ದಾರೆ. ಅವಳು ಪ್ರತಿದಿನ ದೇವರ ವಾಕ್ಯವನ್ನು ಅರಸುತ್ತಾಳೆ, ಹಸಿಯುತ್ತಾಳೆ. ದೇವರ ವಾಕ್ಯವನ್ನು ಕೇಳುವುದಕ್ಕೂ ದೇವರ ವಾಕ್ಯವನ್ನು ಹೇಳುವುದಕ್ಕೂ ಅವಳು ಹಸಿದಿದ್ದಾಳೆ. ಅವಳಲ್ಲಿ ದೇವರ ವಾಕ್ಯದ ದಾಹ ಮತ್ತು ಹಸಿವು ತುಂಬಿಕೊಂಡಿದೆ. ಇದು ಪವಿತ್ರಾತ್ಮರ ಅಭಿಷೇಕದ ಮೂಲಕ ಜ್ಯೋತಿಯನ್ನು ಮಾರ್ಪಡಿಸಲಾಗಿದೆ. ಜ್ಯೋತಿಯು ಪ್ರತಿದಿನ, ಪ್ರತಿ ರಾತ್ರಿ ದೇವರು ಹೇಳುವುದನ್ನೇ ಕೇಳುವವಳಾಗಿದ್ದಾಳೆ. ಅವಳಲ್ಲಿ ಯಾವ ಪಾಪದ ಕಲೆಯೂ ಇರದಂತೆ ದೇವರು ಯೇಸು ಸ್ವಾಮಿ ತಮ್ಮ ರಕ್ತದಿಂದ ಅವಳನ್ನು ಪರಿಶುದ್ಧಗೊಳಿಸಿದ್ದಾರೆ. ಅವಳ ನಾಲಿಗೆ, ಅವಳ ಮನಸ್ಸು ಎಲ್ಲವೂ ದೇವರನ್ನು ಆಲೋಚಿಸುತ್ತದೆ. ಎಲ್ಲ ಕ್ಷಣಗಳಲ್ಲೂ ಜ್ಯೋತಿಯು ಯೇಸುವನ್ನೇ ಪ್ರೀತಿಸುವವಳಾಗಿದ್ದಾಳೆ. ಯೇಸುವಿನ ಪ್ರಿಯಕರಳಾಗಿದ್ದಾಳೆ. ಯೇಸುವಿನ ಪ್ರೀತಿಯಲ್ಲಿ ಮಗ್ನಳಾಗಿದ್ದಾಳೆ. ಯೇಸುವಿನ ಕಾರ್ಯಗಳನ್ನು, ಯೇಸುವನ್ನು ಮಹಿಮೆ ಪಡಿಸುವಂಥದ್ದೇ ಈ ಜ್ಯೋತಿಯ ಉದ್ದೇಶವಾಗಿದೆ. ಜ್ಯೋತಿಯ ಜೀವನದಲ್ಲಿ ಇತರರ ಜೀವನವನ್ನು ಜ್ಯೋತಿಗೆ ತರುವಂತಹ ವರವನ್ನು ಜ್ಯೋತಿಯಲ್ಲಿ ದೇವರು ಹಾಕಿದ್ದಾರೆ. ಜ್ಯೋತಿಯನ್ನು ಸೈತಾನನು ಮುಟ್ಟಲು ಸಾಧ್ಯವಿಲ್ಲ. ಯಾರು ಜ್ಯೋತಿಯನ್ನು ಮುಟ್ಟುತ್ತಾರೋ, ಯಾರು ಜ್ಯೋತಿಯನ್ನು ಕೆಟ್ಟ ಉದ್ದೇಶದಿಂದ ಅವಳ ಆಲಯವನ್ನು ಮುಟ್ಟುತ್ತಾರೋ ಅವರೆಲ್ಲರೂ ನಾಶವಾಗುವರು ಎಂದು ದೇವರು ವಾಗ್ದಾನ ಮಾಡಿದ್ದಾರೆ. ಅಂತೆಯೇ ಇವಳನ್ನು ಪೀಡಿಸುತ್ತಿದ್ದ ದುರಾತ್ಮನೇ, ಯೇಸುವಿನ ನಾಮದಲ್ಲಿ ನಿನ್ನನ್ನು ಕಟ್ಟಿ ಹಾಕುತ್ತಿದ್ದೇನೆ. ನೀನು ಈ ಹಾಕಿರುವ ಎಲ್ಲ ಕಟ್ಟುಗಳನ್ನು ಯೇಸುವಿನ ನಾಮದಲ್ಲಿ ಮುರಿದು ಹಾಕುತ್ತೇನೆ. ಎಲ್ಲ ಮಾಟಮಂತ್ರ ಶಕ್ತಿಗಳನ್ನು ಯೇಸುವಿನ ನಾಮದಲ್ಲಿ ನಿರ್ನಾಮಗೊಳಿಸುತ್ತೇನೆ, ನಿಶಕ್ತಗೊಳಿಸುತ್ತೇನೆ. ಇವಳನ್ನು ಬಾಧಿಸಲು ಬಂದಿರುವ ಎಲ್ಲ ದುರಾತ್ಮಗಳನ್ನು ಯೇಸುವಿನ ನಾಮದಲ್ಲಿ ಶಪಿಸಿ ಗದರಿಸುತ್ತೇನೆ. ಎಲೆ ದುರಾತ್ಮನೇ, ಇವರ ಕುಟುಂಬದಿಂದ ತೊಲಗೆಂದು ಇನ್ನೆಂದಿಗೂ ಬರಕೂಡದೆಂದು ಯೇಸುವಿನ ನಾಮದಲ್ಲಿ ಆಜ್ಞಾಪಿಸುತ್ತೇನೆ. ನಾನೇನನ್ನು ಆಜ್ಞಾಪಿಸಿದ್ದೇನೋ ಯೇಸು ಸ್ವಾಮಿ ತಮ್ಮ ಮಹಿಮಾ ಶಕ್ತಿಯಿಂದ ಅದೆಲ್ಲವನ್ನು ಸಂಪೂರ್ಣಗೊಳಿಸಿದ್ದಾರೆಂದು ವಿಶ್ವಾಸಿಸುತ್ತೇನೆ. ಜ್ಯೋತಿಯು ಸಂಪೂರ್ಣವಾಗಿ ಗುಣಮುಖಳಾಗಿದ್ದಾಳೆ. ಯೇಸು ಶ್ರಮಿಸಿದ ಫಲವಾಗಿ ಜ್ಯೋತಿಯು ಆರೋಗ್ಯವನ್ನು ಪಡೆದುಕೊಂಡಿದ್ದಾಳೆ, ಹೊಸ ಜೀವನವನ್ನು ಪಡೆದುಕೊಂಡಿದ್ದಾಳೆ. ಹಾಲೆಲುಯ್ಯ, ಹಾಲೆಲುಯ್ಯ, ಹಾಲೆಲುಯ್ಯ. ಸ್ತುತಿಸಲು ಜಯ ನಿನಗೆ ಯೇಸು ನಾಮ, ಸ್ತುತಿಸಲು ಜಯ ನಿನಗೆ, ಸ್ತುತಿಸಲು ಜಯ ನಿನಗೆ ಯೇಸು ನಾಮ, ಸ್ತುತಿಸಲು ಜಯ ನಿನಗೆ. ಬೆಟ್ಟದಂತೆ ಕಷ್ಟಗಳು ನಿನಗೆ ಬಂದರು, ಯೇಸು ನಿನ್ನ ಕೈ ಬಿಡರು. ಬೆಟ್ಟದಂತೆ ಕಷ್ಟಗಳು ನಿನಗೆ ಬಂದರು, ಯೇಸು ನಿನ್ನ ಕೈ ಬಿಡರು. ಅಂಜದಿರು, ಹೆದರದಿರು, ಯೇಸು ನಿನ್ನ ಕಾಯುವರು. ಅಂಜದಿರು, ಹೆದರದಿರು, ಯೇಸು ನಿನ್ನ ಕಾಯುವರು. ಸ್ತುತಿಸಲು ಜಯ ನಿನಗೆ ಯೇಸು ನಾಮ, ಸ್ತುತಿಸಲು ಜಯ ನಿನಗೆ, ಸ್ತುತಿಸಲು ಜಯ ನಿನಗೆ
ಯೇಸು ನಾಮ ಸ್ತುತಿಸಲು ಜಯ ನಿನಗೆ. ತಂದೆಯಾದ ದೇವರೇ, ಇಷ್ಟು ಹೊತ್ತು ಪ್ರಾರ್ಥಿಸಲು ನಮಗೆ ನೀವು ಅವಕಾಶ ಮಾಡಿಕೊಟ್ಟಿರುವುದಕ್ಕಾಗಿ, ಈ ಮನೆಯ ಎಲ್ಲ ಅಗತ್ಯಗಳನ್ನು ನೀವು ಪೂರೈಸಿರುವುದಕ್ಕಾಗಿ, ವಾಕ್ಯವನ್ನು ಕೇಳುವಂತಹ ಮನಸ್ಸನ್ನು ನಮ್ಮೆಲ್ಲರಿಗೂ ಕೊಟ್ಟಿರುವುದಕ್ಕಾಗಿ, ನಮ್ಮ ಬಾಯಲ್ಲಿ ನಿಮ್ಮ ವಾಕ್ಯಗಳನ್ನಿತ್ತು ನಮ್ಮನ್ನು, ನಮ್ಮ ಆತ್ಮದ ದಾಹವನ್ನು ತೀರಿಸಿರುವುದಕ್ಕಾಗಿ, ನಮ್ಮನ್ನೆಲ್ಲ ಕಷ್ಟಗಳಿಂದ ಬಂಧನಗಳಿಂದ ಬಿಡಿಸಿರುವುದಕ್ಕಾಗಿ, ಇಷ್ಟು ಹೊತ್ತು ಬೋಧಿಸುವಂತಹ ಮನಸ್ಸನ್ನು, ಅವಕಾಶವನ್ನು ನೀವು ನನಗೆ ಕೊಟ್ಟಿರುವುದಕ್ಕಾಗಿ ನಿಮಗೆ ಸ್ತುತಿ ಸ್ತೋತ್ರ ಸಲ್ಲಿಸುತ್ತೇನೆ. ತಂದೆಯೇ ಸ್ತೋತ್ರ, ಯೇಸುವೇ ಸ್ತೋತ್ರ, ಆತ್ಮರೇ ಸ್ತೋತ್ರ. ಆಮೇನ್. ಜೈ ಕ್ರಿಸ್, ಜೈ ಕ್ರಿಸ್.